ಓಂ ಶ್ರೀ ಗಣೇಶಾಯ ನಮಃ. ಓಂ ವಾಣಿ ಪರಬ್ರಹ್ಮಣೇ ನಮಃ. ಓಂ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ. ಓಂ ಶ್ರೀ ಪಾರ್ವತಿ ಪರಮೇಶ್ವರಾಯ ನಮಃ. ಓಂ ಶ್ರೀ ಮಾತಾ ಮಹಾಲಕ್ಷ್ಮೀ ದೇವ್ಯೈ ನಮಃ. ಓಂ ಶ್ರೀ ಧನಾಧ್ಯಕ್ಷ ಕುಬೇರಾಯ ನಮಃ. ಓಂ ಸುಖ ಸಂಪ್ರದಾಯಕ ಶುಕ್ರಾಯ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ ಹಾಗೂ ತಮಗೆಲ್ಲರಿಗೂ ಹೊಸ ವರ್ಷ 2025 ಹಾರ್ದಿಕ ಶುಭಾಶಯಗಳು. 2025 ಎಂಬಂತಹ ಹೊಸ ವರ್ಷದಲ್ಲಿ ನಮಗೆಲ್ಲರಿಗೂ ಆರೋಗ್ಯ ಆಶಕೀರ್ತಿ ಜಯಲಾಭ ಸಿದ್ಧಿಗಳು ಸಿದ್ಧಿಯಾಗಲಿ, ಇಷ್ಟಾರ್ಥಗಳು ಸಿದ್ಧಿಯಾಗಲಿ. ಜೊತೆಗೆ ನಿಮ್ಮ ಒಂದು ಬಂಧು ಬಾಂಧವರಿಗೂ ನಿಮ್ಮ ಪರಿವಾರಕ್ಕೂ ಅನೇಕ ರೀತಿಯ ಶುಭ ಫಲಗಳು ಸಿದ್ಧಿಯಾಗಲಿ ಎಂದು ಹಾರೈಕೆ ಮಾಡುತ್ತಾ, ಇಂದಿನ ವಿಶೇಷ ಫಲ 2025 ವರ್ಷದಲ್ಲಿ ಹಣಕಾಸು ಹೇಗೆ ಇರುತ್ತೆ, ಹಣಕಾಸಿನ ವಿಚಾರ ಅಥವಾ ಮನಿ ಮ್ಯಾಟರ್ ಅಂತ ಹೇಳ್ತೇವೆ. ಈಗಿನ ಒಂದು ನಮ್ಮ ಜೀವನ ವಿಧಾನದಲ್ಲಿ ಹಣವೇ ಅಥವಾ ಧನವೇ ಪ್ರಧಾನವಾಗಿರುವಂತಹ ಒಂದು ಯುಗದಲ್ಲಿ ನಾವಿರುವಂಥದ್ದು. ಹಾಗಾಗಿ ಈ ವರ್ಷದಲ್ಲಿ ಯಾವೆಲ್ಲ ರಾಶಿಗೆ ಹಣಕಾಸಿನ ಬಹಳ ಹರಿವು ಚೆನ್ನಾಗಿರುತ್ತೆ, ಯಾವ ರಾಶಿಗೆ ಹಣಕಾಸಿನ ವಿಚಾರವಾಗಿ ಎಚ್ಚರಿಕೆ ಹೆಜ್ಜೆಗಳು ಬೇಕು, ಇನ್ನು ಯಾವ ರಾಶಿಗೆ ಸ್ವಲ್ಪ ಆಕಸ್ಮಿಕ ಧನದ ಯೋಗ ಇರುತ್ತೆ, ಇನ್ನು ಯಾವ ರಾಶಿಗೆ ಬಂದಂತಹ ಹಣಗಳು ಸದ್ವಿನಿಯೋಗ ಆಗುತ್ತೆ, ಯಾವ ರಾಶಿಗೆ ಸ್ವಲ್ಪ ಅಪವ್ಯಯದ ದುರ್ವ್ಯಯಗಳು ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಇನ್ನು ಹಣಕಾಸಿನ ಬಗ್ಗೆ ವಂಚನೆಗೆ ಮೋಸಕ್ಕೆ ಒಳಗಾಗುವಂಥ ಸಾಧ್ಯತೆ ಯಾವ ರಾಶಿಗೆಲ್ಲ ಇದೆ ಅನ್ನೋದು ಸಂಕ್ಷಿಪ್ತವಾಗಿ ಕೇವಲ ಹಣಕಾಸಿನಷ್ಟೇ ಕೇಂದ್ರೀಕೃತವಾಗಿ ಈ ಒಂದು ಎಪಿಸೋಡಲ್ಲಿ ನಾವು ವಿಶ್ಲೇಷಣೆ ಮಾಡಲಿಕ್ಕೆ ಇಷ್ಟಪಡ್ತಿದ್ವಿ. ಈಗಾಗಲೇ 12 ರಾಶಿಗಳ ಪ್ರತ್ಯೇಕವಾದ ರಾಶಿ ಭವಿಷ್ಯವನ್ನು ನಂಬರ್ಗಳಿಗೆ ಅಥವಾ ಹುಟ್ಟಿದ ದಿನಾಂಕಗಳಿಗೆ, ಯಾರಿಗೆ ಹುಟ್ಟಿದ ದಿನಾಂಕದ ಮೇಲೆ ಅಷ್ಟಿನ ಆ ದಿನಾಂಕ ನಂಬರ್ಗಳ ಮೇಲೆ ಒಂದು ವಿಶ್ವಾಸ ಇರುತ್ತೆ, ಅಂಥವರೆಗೆ ಹುಟ್ಟಿದ ದಿನಾಂಕ ಅದು ಡೇಟ್ ಆಫ್ ಬರ್ತ್ನ ಮೇಲೆ 12 ರಾಶಿಗಳು ಹಾಗೂ ಆ ಡೇಟ್ ಆಫ್ ಬರ್ತ್ನ 1 ರಿಂದ 9 ಬರುವಂಥ ಜನ್ಮ ಅಂಕದ ಡೇಟ್ ಆಫ್ ಬರ್ತ್ ಪ್ರಕಾರ ಭವಿಷ್ಯಗಳನ್ನು ಈಗ ವಿಶ್ಲೇಷಣೆ ಮಾಡಿದ್ದೇನೆ. ಅದನ್ನು ತಾವೆಲ್ಲರೂ ವೀಕ್ಷಿಸಿದ್ದೀರಾ, ಧನ್ಯವಾದಗಳು. ಮುಂದೇನೋ ನಿಮ್ಮ ಪ್ರೋತ್ಸಾಹ ನಿರಂತರ ಈ ವಾಹಿನಿಗೆ ಸಿಗ್ತಾ ಇರಲಿ. ಈ ಒಂದು ವಿಚಾರದಲ್ಲಿ, ಈಗಿನ ವಿಚಾರದಲ್ಲಿ ನಾವು ರಾಶಿಗಳಿಗೆ ಅನುಗುಣವಾಗಿ ಈ ಹಣಕಾಸಿನ ಮಾತ್ರ ಒಂದು ಚರ್ಚೆ ಮಾಡ್ತಾ ಇದ್ದೇವೆ. ಹಣಕಾಸಿನ ವಿಚಾರ, ಹಣ ಅನ್ನೋದು ಈಗಿನ ಒಂದು ಜೀವನ ವಿಧಾನಕ್ಕೆ ಪ್ರಧಾನವಾಗಿರುತ್ತೆ. ಎಲ್ಲರಿಗೂ ಗೊತ್ತಿರುತ್ತೆ, ದುಡ್ಡೇ ದೊಡ್ಡಪ್ಪ, ಕಾಸಿದ್ರೆ ಕೈಲಾಸ, ಜೊತೆಗೆ ಈ ಕಾಂಚಾನಂ ಕಾರ್ಯಸಿದ್ಧಿ, ಈ ಥರ ಒಂದು ಹಲವಾರು ಜನರ ನುಡಿಗಟ್ಟಲು ಪುರಾಣ ಕಾಲದಿಂದಲೂ ಬಂದಿದೆ. ಹಾಗಾಗಿ ಅಲ್ಲಿ ಕಾಂಚನಂ ಕಾರ್ಯಸಿದ್ಧಿ ಅನ್ನೋದು ಈ ಬೇರೆ ಬೇರೆ ರೀತಿಯ ನಮ್ಮ ಜೀವನದ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಹೇಳಿ ಚತುರ್ವಿಧ ಪುರುಷಾರ್ಥ ಅಂತ ಮಾಡಿದ್ದಾರೆ. ಧರ್ಮ ಅಂದರೆ ಧಾರ್ಮಿಕವಾದ ಒಂದು ಚೌಕಟ್ಟಿನಲ್ಲಿ ನಮ್ಮ ಜೀವನವನ್ನು ರೂಪಿಸುವಂಥದ್ದು. ಅರ್ಥ ಅಂದರೆ ಅದಕ್ಕೆ ಹಣ ಸಂಪಾದನೆ, ಅದಕ್ಕೆ ಅರ್ಥ ಅಂತ ಬರ್ತಾರೆ, ಹಣ ಸಂಪಾದನೆ, ಧನ ಸಂಪಾದನೆ. ಅದೇ ಕಾಮ ಅಂದರೆ ಕಾಮನೆಗಳನ್ನು ಪೂರೈಸಿಕೊಳ್ಳುವಂಥದ್ದು. ನಮ್ಮ ಬೇರೆ ಬೇರೆ ರೀತಿಯ ಕಾಮನೆಗಳು, ಆಸೆಗಳಿರ್ತವೆ, ಆ ಕಾಮನೆಗಳನ್ನು ಪೂರೈಸಿಕೊಳ್ಳುತ್ತದೆ ಕಾಮ ಅಂತ ಬರುತ್ತೆ. ಅದೇ ರೀತಿ ಮೋಕ್ಷ ಅಂದರೆ ನಮ್ಮ ಒಂದು ಅಂತಿಮವಾದ ಗುರಿ, ಅಂದರೆ ಪ್ರತಿಯೊಬ್ಬರಿಗೂ ಮೋಕ್ಷದ ಒಂದು ಗುರಿ ಅನ್ನೋದಿರಬೇಕು. ಅಂದರೆ ನಾವು ಲಿಬರೇಷನ್ ಅಂತ ಹೇಳ್ತೇವೆ, ಈ ಜನನ ಮರಣಗಳಿಂದ ವಿಮೋಚನೆ ಪಡುವಂಥದ್ದು. ವೈಕುಂಠವಾಸಿಗಳು ಹೇಳ್ತವೆ, ಕೈಲಾಸವಾಸಿ ಅಂತ ಹೇಳ್ತಾರೆ, ಕೈವಲ್ಯವಾಸಿ ಅಂತ ಹೇಳ್ತಾರೆ, ಅಥವಾ ಮುಕ್ತಿ ಆಯಿತು ಅಂತ ಹೇಳ್ತಾರೆ, ಸಮಾಧಿ ಆಯಿತು ಅಂತ ಹೇಳ್ತಾರೆ. ಈ ರೀತಿ ಬೇರೆ ಬೇರೆ ಅವರವರ ಒಂದು ನಂಬಿಕೆಗೆ ನಾವು ಜೀವನದ ಕೊನೆಯ ಒಂದು ಮುಕ್ತಿ ಆಗಬೇಕು. ಅಂದರೆ ಮುಕ್ತಿ ಆಗಬೇಕಾದ್ರೆ ನಾವು ಈ ಅರ್ಥ ಮತ್ತು ಕಾಮನೆಗಳನ್ನು ಧರ್ಮ ಮಾರ್ಗದಲ್ಲಿ ಅದನ್ನು ಜಯಿಸ್ಕೊಳ್ಬೇಕು, ಅದನ್ನು ಗಳಿಸ್ಕೊಳ್ಬೇಕು, ಅದನ್ನು ನಾವು ಉಪಯೋಗಿಸ್ಕೊಳ್ಬೇಕು ಅನ್ನೋದಿರುತ್ತೆ. ಧರ್ಮ ಅಂದರೆ ಪ್ರತಿಯೊಂದಕ್ಕೂ ಧರ್ಮ ಅಂತ ಇರುತ್ತೆ. ಆದರೆ ಈಗಿನ ಅದೆಲ್ಲ ಕೃತಯುಗ, ತ್ರೇತಾಯುಗ, ದ್ವಾಪರಯುಗಗಳಲ್ಲಿ ಒಂದೊಂದೇ ಧರ್ಮದ ಒಂದು ಬೆಲೆ, ಅದು ಧರ್ಮದ ಒಂದು ತೂಕ ಕಡಿಮೆ ಆಗ್ತಾ ಬರುತ್ತೆ ಅನ್ನೋದು ಒಂದು ಯುಗ ಧರ್ಮದಲ್ಲಿ ಹೇಳಲ್ಪಟ್ಟಿದೆ. ಕೃತಯುಗದಲ್ಲಿ 100 ಭಾಗ ಇತ್ತಾದ ಧರ್ಮ, ತ್ರೇತಾಯುಗದಲ್ಲಿ 75 ಭಾಗವು, ದ್ವಾಪರದಲ್ಲಿ 50 ಭಾಗವು, ಕಲಿಯುಗದಲ್ಲಿ ಕೇವಲ ಅಲ್ಲಿ 25 ಭಾಗ, ಕಾಲು ಅಂಶ ನಾವು ಹೇಳ್ತೀವಲ್ಲ, ಕಾಲು ಭಾಗ ಅಂತ ಹೇಳಿದ್ರೆ ಪಾದ ಮಾತ್ರ, ಅಂದರೆ ಪಾದ ಮಾತ್ರ ಧರ್ಮ. ಅದೇ ಕಲಿಯುಗದ ಒಂದು ವಿಶಿಷ್ಟತೆ. ಇಲ್ಲಿ ಪಾದ ಮಾತ್ರ ಧರ್ಮ ಅಂದರೆ ಕಾಲು ಭಾಗ ಮಾತ್ರ ಧರ್ಮ ಉಳಿದಿರುತ್ತೆ, ಉಳಿದವೆಲ್ಲವೂ ಈ ಅರ್ಥದ ಕಡೆಗೆ, ಕಾಮದ ಕಡೆಗೆ ನಮ್ಮ ಹೋಗುತ್ತೆ. ಅದರಲ್ಲೂ ಕಲಿಯುಗದಲ್ಲಿ ಧನವೇ ಪ್ರಧಾನ, ಕಲಿಯುಗದಲ್ಲಿ ಧನವೇ ಪ್ರಧಾನ. ಕೃತಯುಗದಲ್ಲಿ ಮೋಕ್ಷವೇ ಪ್ರಧಾನ ಆಗಿತ್ತು, ತ್ರೇತಾಯುಗದಲ್ಲಿ ಧರ್ಮವೇ ಪ್ರಧಾನ ಆಗಿತ್ತು. ಅದು ದ್ವಾಪರ ಯುಗದಲ್ಲಿ ಅವೆಲ್ಲವೂ ಅರ್ಧ ಭಾಗ ಬಂತು. ಅಲ್ಲಿ ಅದರ ಜೊತೆಗೆ ಕಾಮ ಜಾಸ್ತಿ ಆಯಿತು. ಅಲ್ಲಿ ಮೋಕ್ಷ ಮತ್ತು ಧರ್ಮದ ಜೊತೆಗೆ ಕಾಮದ ವಾಸನೆ ಜಾಸ್ತಿ ಆಯಿತು. ಆದರೆ
ಕಲಿಯುಗದಲ್ಲಿ ಆ ಮೋಕ್ಷ ಮತ್ತು ಧರ್ಮ ಕಾಮನೆಗಳಿಂದ ಅರ್ಥವೇ ಪ್ರಧಾನ ಆಗಿರುತ್ತೆ. ಹಣಕ್ಕಾಗಿ ಇಲ್ಲಿ ಯಾರು ಏನು ಬೇಕಾದರೂ ಮಾಡ್ತಾರೆ, ನಾವು ಪ್ರತಿದಿನ ನೋಡ್ತಾ ಇರ್ತೇವೆ. ಅಲ್ಲಿ ಹಣಕ್ಕಾಗಿ ಏನೇನು ಕೆಲಸಗಳು, ಮಾಡಬಾರ್ದ ಕೆಲಸಗಳು, ಆಗಬಾರ್ದ ಕೆಲಸಗಳು, ಭ್ರಷ್ಟಾಚಾರ, ವಂಚನೆ, ಮೋಸ ಇವೆಲ್ಲ ನೋಡ್ತೇವೆ. ಈಗ ನಾವು ವ್ಯಾಪಾರಿ ಯುಗ ಅಂತ ಹೇಳ್ತೇವೆ. ಇನ್ನು ಕಮರ್ಷಿಯಲೈಸ್ಡ್ ವರ್ಲ್ಡ್ ಅಂತ ಕಮರ್ಷಿಯಲೈಡ್ ಅಂತ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಂತ ಹೇಳ್ತೇವೆ. ಅಲ್ಲಿ ಹಿಂದೆನೇ ಹೇಳಿದ್ದಾರೆ ಇದರೊಂದು ಎಚ್ಚರಿಕೆ, ವ್ಯಾಪಾರಂ ದ್ರೋಹ ಚಿಂತನಂ ಅಂತಂದರೆ ಅಂದರೆ ಎಲ್ಲವೂ ಈಗ ವ್ಯಾಪಾರೀಕರಣ, ಅಲ್ಲಿ ದ್ರೋಹ ಅನ್ನೋದೇ ಪ್ರಧಾನ ಆಗುತ್ತೆ. ಅಲ್ಲಿ ಯಾವುದೇ ರೀತಿಯ ಸತ್ಯಾಂಶ ಧರ್ಮಾಂಶ ಉಳಿಯೋದಿಲ್ಲ. ಅಲ್ಲಿ ಆಳುವವರಿಂದ ಹಿಡಿದು ಅಧಿಕಾರಿಗಳಿಂದ ಹಿಡಿದು ಅದು ಯಾವುದೇ ರೀತಿಯ ನೌಕರ ವರ್ಗದವರು ಇರೋದು ಎಲ್ಲರೂ ಈಗ ತಮ್ಮ ಒಂದು ಧನದ ಅರ್ಜನೆ ಕಡೆಗೆ, ಅದನ್ನು ಅರ್ಜನೆಯ ಮಾರ್ಗವನ್ನು ಅವರು ಚಿಂತೆ ಮಾಡೋದಿಲ್ಲ. ಅದು ಧರ್ಮ ಮಾರ್ಗನೋ, ರುಜು ಮಾರ್ಗನೋ, ನ್ಯಾಯ ಮಾರ್ಗನೋ, ಸತ್ಯ ಮಾರ್ಗನೋ ಅಂಥೇಳಿ ಯಾರೂ ಈಗ ಚಿಂತನೆ ಮಾಡೋದಿಲ್ಲ. ಏನಕೇನ ಪ್ರಕಾರೇಣ ಪ್ರಸಿದ್ಧ ಪುರುಷೋಭವ ಅಂತ ಕೆಲವೊಂದು ನುಡಿಗಟ್ಟುಗಳಲ್ಲಿ ಹೇಳಿದ್ದಾರೆ. ಜೊತೆಗೆ ಈ ಹಿಂದಿನ ಕೆಲವು ಸಂಸ್ಕೃತದ ನಾಟಕಗಳಲ್ಲಿ ಸಹ ಕಾಳಿದಾಸರ ಆಗಿರ್ಬೋದು, ಭರ್ತೃಹರಿಗಳಿರ್ಬೋದು, ಅವೆಲ್ಲರೂ ಒಂದು ಇಂಥ ಹಣದ ಒಂದು ಅವ್ಯವಸ್ಥೆಯನ್ನು, ಹಣದ ಮೂಲಕ ಆಗುವಂಥ ಅವಾಂತರಗಳನ್ನು ವಿವರಣೆ ಮಾಡಿದ್ದಾರೆ. ಹಾಗಾಗಿ ಅಲ್ಲಿ ಏನಕೇನ ಪ್ರಕಾರಣ ಅಂದರೆ ಯಾವುದೇ ಮಾರ್ಗದಿಂದ ನಾವು ಪ್ರಸಿದ್ಧರಾಗಬೇಕು, ನಾವು ಹಣವನ್ನು ಅರ್ಜನೆ ಮಾಡಬೇಕು, ನಾವು ಸಮಾಜದಲ್ಲಿ ಒಂದು ದೊಡ್ಡ ಸ್ಥಾನಮಾನ ಗಳಿಸಬೇಕು, ಅಥವಾ ನಮ್ಮ ಬೇರೆ ಬೇರೆ ರೀತಿಯ ಇಷ್ಟ ಕಾಮನೆಗಳನ್ನು ಪೂರೈಸಿಕೊಳ್ಳಬೇಕು ಅನ್ನೋದು ಈ ಹಣದ ಒಂದು ಆಟ ಆಗಿರುತ್ತೆ. ಹಾಗಾಗಿ ಆ ಒಂದು ಹಣದ ಅರ್ಜನೆ ಅನ್ನೋದಕ್ಕೆ ಅದಕ್ಕೆ ಇತಿಮಿತಿ ಅನ್ನೋದಿಲ್ಲ. ಒಂದಷ್ಟು ಬಂದರೆ ಮತ್ತಷ್ಟು ಬಂದರೆ ಇನ್ನಷ್ಟು ಬಂದರೆ ಮಗದಷ್ಟು ಅನ್ನೋದು, ಅದಕ್ಕೆ ಅದು ಆಸೆಗೆ ಮಿತಿ ಇಲ್ಲ, ಆಸೆಗೆ ಕೊನೆ ಇಲ್ಲ ಅನ್ನೋದು ನಮ್ಮ ಒಂದು ಹಣದ ಒಂದು ಅವಶ್ಯಕತೆ ಇದೆ. ಜೊತೆಗೆ ಈಗಿನ ಕಾಲವೂ ಹಾಗೆ ಇದೆ. ನಾವು ಈಗ ಯಾವುದೇ ರೀತಿಯ ಒಂದು ಧಾರ್ಮಿಕವಾದ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಅಲ್ಲಿ ಹಣವನ್ನೇ ಕೇಳ್ತಾರೆ. ಜೊತೆಗೆ ಈಗಿನ ನಮ್ಮ ದೇವಾಲಯದ ವ್ಯವಸ್ಥೆಗಳು ಹಾಗೆ, ಅಲ್ಲಿ ನಾವು ಯಾವುದೇ ಒಂದು ಅರ್ಚನೆ, ಪೂಜೆ ಅಥವಾ ಇನ್ನಿತರ ಒಂದು ದರ್ಶನಗಳನ್ನು ಮಾಡಲಿಕ್ಕೂ ಅಲ್ಲಿ ಟಿಕೆಟಿನ ವ್ಯವಸ್ಥೆ ಸಹ ಇರುತ್ತೆ. ಯಾಕಂದರೆ ಅಲ್ಲಿ ಯಾವುದು ತಪ್ಪೇನಂತ ಹೇಳಲಿಕ್ಕಾಗಲ್ಲ. ಅಲ್ಲಿನ ನಿರ್ವಹಣೆಗೆ, ಅಲ್ಲಿಯ ಒಂದು ವ್ಯವಸ್ಥೆಗಳಿಗೆ ಅವರಿಗೆ ಖರ್ಚು ಖಂಡಿತ ಬರುತ್ತೆ. ಹಾಗಾಗಿ ಆ ಖರ್ಚಿನ ಮೂಲ ಈಗ ಜನರಿಂದಲೇ ಬೇಕಾಗುತ್ತೆ. ಹಿಂದೆ ರಾಜರುಗಳ ಕಾಲದಲ್ಲಿ ರಾಜರು ಉಂಬಳಿ ದತ್ತಿಗಳನ್ನು ಕೊಡ್ತಾರೆ, ಈಗ ಪ್ರಜಾರಾಜ್ಯದಲ್ಲಿ ಪ್ರಜೆಗಳೇ ಕೊಡಬೇಕಾಗತ್ತೆ. ಹಾಗಾಗಿ ಅದೇನೋ ತಪ್ಪು ಅಂತ ಭಾವನೆ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಯಾವುದೇ ರೀತಿಯ ನೀವು ವಿಚಾರಕ್ಕೆ ಹೋದರೆ ಅಲ್ಲಿ ಹಣ ಪ್ರಧಾನ ಆಗಿರುತ್ತೆ. ಮನುಷ್ಯನು ಹುಟ್ಟಿನಿಂದ ಸಾವಿನವರೆಗೂ ಅಲ್ಲಿ ಆತನ ಒಂದು ಎಲ್ಲ ವ್ಯವಸ್ಥೆಗಳಿಗೆ ಅಲ್ಲಿ ಹಣದ ಅವಶ್ಯಕತೆ ಬರುತ್ತೆ. ಮಗು ಜನನ ಆಗಬೇಕಾದ್ರೆ ಅಲ್ಲಿಗೆ ನಾವು ನರ್ಸಿಂಗ್ ಹೋಮಿಗೆ ದಾಖಲು ಮಾಡೋರಲ್ಲಿ ಸಾವಿರಾರು ಲಕ್ಷಾಂತರ ರೂಪಾಯಿ ಬಿಲ್ ಆಗುವಂಥದ್ದು, ಅಥವಾ ಒಬ್ಬ ವ್ಯಕ್ತಿ ಮರಣಿಸಿದಾಗಲೂ ಅವನ ಒಂದು ಅಂತ್ಯೇಷ್ಟಿಗಳನ್ನು, ಅಂತ್ಯಕರ್ಮಗಳನ್ನು ಅದಕ್ಕೂ ಹಣ ಬೇಕು. ಹಾಗಾಗಿ ಇರುವಂತಹ ಮಧ್ಯದ ಜೀವನದಲ್ಲಿ ಮತ್ತಷ್ಟು ಹಣಗಳು ಬೇಕೇ ಬೇಕಾಗಿದೆ. ವಿದ್ಯೆಗೆ, ಶಾಲೆಗೆ, ಸ್ಕೂಲಿಗೆ. ಈಗ ನಾವು ಪ್ರೀ ಸ್ಕೂಲಿಂದ ಹಿಡಿದು ಅಲ್ಲಿ ಅವರ ಒಂದು ಡಿಗ್ರಿನೋ ಪೋಸ್ಟ್ ಗ್ರ್ಯಾಜುಯೇಷನ್ವರೆಗೂ ಹಂತದ ಇರಿಸುವಾಗ ಈಗಿನ ಒಂದು ಹಣದ ವ್ಯವಸ್ಥೆಯಲ್ಲಿ ಅಥವಾ ಈಗಿನ ಒಂದು ಆಧುನಿಕ ವ್ಯವಸ್ಥೆಯಲ್ಲಿ ಅಲ್ಲಿ ಹಣವೇ ಪ್ರಧಾನ ಆಗಿರುವಂಥದ್ದು ಕಂಡು ಬರುತ್ತೆ. ಇವೆಲ್ಲವನ್ನು ನಾವೀಗ ಚರ್ಚೆ ಮಾಡೋದಿಲ್ಲ. ಇವೆಲ್ಲವನ್ನು ಹಣದ ಒಂದು ಅವಶ್ಯಕತೆ ಅಥವಾ ಹಣದ ಒಂದು ಮೂಲ, ಹಣದ ಒಂದು ಪ್ರಭಾವ ಈಗಿನ ಕಾಲದಲ್ಲಿ ಹೇಗೆ ಅನ್ನೋದನ್ನು ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಹೊರತು ಇಲ್ಲಿ ಯಾವುದೇ ರೀತಿಯ ಪೂರ್ವಾಗ್ರಹ ಇಲ್ಲ, ಅಥವಾ ಯಾವುದೇ ಒಂದು ವ್ಯವಸ್ಥೆಯನ್ನು ದೂರುವುದಾಗಲಿ, ಅಥವಾ ಯಾವುದೇ ಒಂದು ವೃತ್ತಿಯನ್ನು, ಉದ್ಯೋಗವನ್ನು ದೂರುವಂಥದ್ದಾಗಲಿ ಇಲ್ಲ. ಎಲ್ಲ ವೃತ್ತಿಗೂ ಸಮಾನವಾದ ಗೌರವ ಇದೆ. ಎಲ್ಲ ಒಂದು ಉದ್ಯೋಗದಲ್ಲೂ ಸಮಾನವಾದ ಒಂದು ನ್ಯಾಯ ಅಂಶ ಅಂತ ಇದ್ದೇ ಇರುತ್ತೆ. ಹಾಗಾಗಿ ಅದರ ನಾವು ಈಗ ಒಳಿತು ಕೆಡುಕಾಗಲಿ, ಅದು ಭೇದ ಭಾವ ಆಗಲಿ, ಅಥವಾ ಒಂದು ಯಾವುದೋ ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದರ ಚರ್ಚೆ ಮಾಡ್ತಾ ಇಲ್ಲ. ಈಗ ಈ ರಾಶಿಗಳಿಗೆ ಅನುಗುಣವಾಗಿ 2025ನಲ್ಲಿ ಹಣದ ಒಂದು ಪ್ರಭಾವ ಹೇಗೆ ಇರೋದನ್ನು ನಾವೀಗ ಗಮನ ಮಾಡೋದು. ವರ್ಷದ ಆರಂಭದಲ್ಲಿ ವಿಶೇಷವಾಗಿ ಅಲ್ಲಿರುವಂತಹ ಗ್ರಹಸ್ಥಿತಿಗೆ ಅನುಗುಣವಾಗಿ ಅನೇಕ ರೀತಿಯ ಒಂದು ಕೈಗಾರಿಕೆಗಳು, ವ್ಯಾಪಾರಗಳು, ಉದ್ಯೋಗಗಳು ಸ್ವಲ್ಪ ಏರುಪೇರಾಗುವಂಥದ್ದು ಇರುತ್ತೆ. ಜೊತೆಗೆ ವರ್ಷದ ಫಲದಲ್ಲಿ ಸಹ ಅಲ್ಲಿ ಆ ಹಣಕಾಸಿನ ಹರಿವಿನ ಮೇಲೆ ಬಹಳ ಒಂದು ಗ್ರಹಗಳ ಪರಿಣಾಮ ಸಹ, ಅಡ್ಡ ಪರಿಣಾಮ ಸಹ ಕಂಡುಬರುವಂಥದ್ದು ಇರುತ್ತೆ. ಜೊತೆಗೆ ಈ ವರ್ಷದ ಒಂದು ಮಾರ್ಚ್ ತಿಂಗಳ ಹೊತ್ತಿಗೆ ಅಲ್ಲಿ ಮಾರ್ಚ್ ತಿಂಗಳ ಆದಿಭಾಗದಲ್ಲಿ ಶುಕ್ರನಿಗೆ ವಕ್ರಗತಿ ಪ್ರಾಪ್ತಿಯಾಗುವಂಥದ್ದು. ಶುಕ್ರನು ಆರಂಭದಲ್ಲಿ ಉಚ್ಚ ಸ್ಥಾನದಲ್ಲಿ ಇರ್ತಾನೆ. ಆರಂಭದಲ್ಲಿ ಆತನು ಉಚ್ಚ ಮೀನರಾಶಿಯಲ್ಲಿ ಇದ್ದರೂ ಆ ಬಳಿಕ ಆತನಿಗೆ ಅಲ್ಲಿ ವಕ್ರಗತಿ ಪ್ರಾಪ್ತ ಆಗುವಂಥದ್ದು. ಅಲ್ಲಿ ಮಾರ್ಚ್ 1ರಿಂದ ಏಪ್ರಿಲ್ 12ರವರೆಗೆ ಆತನಿಗೆ ವಕ್ರಗತಿ. ಶುಕ್ರನು ಈ ಹಣಕಾಸುಗಳ ನಿಯಂತ್ರಕ. ಅಂದರೆ ಶುಕ್ರನು ಹಣಕಾಸನ್ನು ನಮಗೆ ಕೊಡುವಂಥವ್ರ ಜೊತೆಗೆ ಹಣಕಾಸನ್ನು ಖರ್ಚು ಮಾಡಿಸ್ತಾನೆ. ಆತನು ಹಣವನ್ನು ಅರ್ಜನೆ ಮಾಡಲಿಕ್ಕೂ, ಹಣ ಬರಲಿಕ್ಕೂ ಸಹಾಯಕ ಆಗಿರ್ತಾನೆ. ಅದೇ ರೀತಿ ಬಂದಂಥ ಹಣವನ್ನು ಖರ್ಚು ಮಾಡಲಿಕ್ಕೆ ಕೆಲವೊಂದು ಸಾರಿ ಒಳ್ಳೆ ದಾರಿಲಾಗುತ್ತೆ, ಕೆಲವೊಂದು ಸಾರಿ ಅಡ್ಡ ದಾರಿಗೆ ಖರ್ಚಾಗುತ್ತೆ, ಕೆಲವೊಂದು ಸಾರಿ ಈ ಆಡಂಬರ ಪ್ರದರ್ಶನ, ಬೇರೆ ಬೇರೆ ರೀತಿಯ ಡಂಬಾಚಾರಗಳು, ಇದಕ್ಕೆಲ್ಲ ಖರ್ಚು ಮಾಡುವಂಥ ಬುದ್ಧಿ ಸಹ ಕೊಡ್ತಾನೆ. ಒಳ್ಳೆಯದಕ್ಕೂ ಖರ್ಚು ಮಾಡಲಿಕ್ಕೂ ಕೊಡ್ತಾನೆ, ಕೆಲವೊಂದು ಸಾರಿ ಕೆಟ್ಟದಕ್ಕೂ. ಆ ರೀತಿ ಶುಕ್ರನು ಈ ಬಾರಿ ಆತನಿಗೆ ವಕ್ರಗತಿ ಬರುತ್ತೆ. ವಕ್ರಗತಿ ಬರೋದ್ರಿಂದ ಕಾರಣ ಅಲ್ಲಿ ಆರ್ಥಿಕ ವ್ಯವಸ್ಥೆ ಮೇಲೆ ಬೇರೆ ಬೇರೆ ಅಡ್ಡ ಪರಿಣಾಮ. ಅದನ್ನು ವರ್ಷದ ಫಲದಲ್ಲಿ ಈಗಾಗಲೇ ಚಿಂತನೆ ಮಾಡಿದ್ದೇನೆ. ಈ ವರ್ಷದ ಫಲದನ್ನು ವೀಕ್ಷಿಸಿಕೊಳ್ಳಿ. ಅಲ್ಲಿ ಸಾರ್ವಜನಿಕ ಫಲದ ಯಾರಿಗೆ ಆಸಕ್ತಿ ಇದೆ, ಅಥವಾ ಸಾರ್ವಜನಿಕ ಜೀವನದಲ್ಲಿ ಏನಾಗುತ್ತೆ, ಅಥವಾ ಆರ್ಥಿಕ ಸ್ಥಿತಿ, ವ್ಯಾಪಾರ ಸ್ಥಿತಿಯಲ್ಲ, ಉದ್ಯೋಗ ಸ್ಥಿತಿ ಏನಾಗುತ್ತೆ, ಅದು ಆ ವರ್ಷದ ಫಲದಲ್ಲಿ ವಿವರವಾಗಿ ಹೇಳಿದ್ದೇನೆ. ಅದರಲ್ಲಿ ಹಣಕಾಸಿನ ವ್ಯವಸ್ಥೆ ಸಹ ಅಲ್ಲಿ ವಿವರ ಬಂದಿದೆ. ಇನ್ನು ಈ ವರ್ಷದಲ್ಲಿ ರಾಶಿಗಳಿಗೆ ಅನುಗುಣವಾಗಿ ಗಮನಿಸಿದಾಗ ಮೊದಲಿನಿಂದಾಗಿ ನಾವು ಮೇಷರಾಶಿಯನ್ನು ಗಮನಿಸೋಣ. ಮೇಷರಾಶಿಗೆ ಗಮನಿಸಿದಾಗ ಈ ವರ್ಷದಲ್ಲಿ ಆರ್ಥಿಕ ಭವಿಷ್ಯ ನಿಮಗೆ
ಅಷ್ಟೇನು ಸಮಾಧಾನಕರವಾಗಿಲ್ಲ. ಆರಂಭದಲ್ಲಿ 1-2 ತಿಂಗಳು ಸ್ವಲ್ಪ ಮಟ್ಟಿಗೆ ಸಮಾಧಾನಕರವಾಗಿರ್ಬೋದು. ಜನವರಿ ಕೊನೆವರೆಗೂ, ಮಾರ್ಚಿನ ಮಧ್ಯಭಾಗದವರೆಗೂ, ಮಾರ್ಚ್ ಬರ್ತಿದ್ದಂತೆ ನಿಮಗೆ ಆರ್ಥಿಕ ವ್ಯವಸ್ಥೆಯಲ್ಲಿ ಸ್ವಲ್ಪ ಏರುಪೇರು ಆಗುವಂಥ ಸಾಧ್ಯತೆ ಇರುತ್ತೆ. ಅದರಲ್ಲೂ ಅಲ್ಲಿ ನಿಮ್ಮ ರಾಶಿಗೆ ಸಮೀಪದಲ್ಲೇ ಇರುವಂಥ ಉಚ್ಚಸ್ಥಾನದ ಶುಕ್ರನಿಗೆ ವಕ್ರಗತಿನೂ ಪ್ರಾಪ್ತ ಆಗುತ್ತೆ. ಮಾರ್ಚ್ ತಿಂಗಳು, ಏಪ್ರಿಲ್ ತಿಂಗಳಲ್ಲಿ ಸ್ವಲ್ಪ ಆರ್ಥಿಕತೆ ನಿಮ್ಮದು ಸ್ಲೋ ಆಗ್ತಾ ಬರುತ್ತೆ. ಅದರಲ್ಲೂ ಮಾರ್ಚ್ ನಿಮಗೆ ಅಂತ್ಯ ಬರ್ತಿದ್ದಂತೆ ನಿಮಗೆ ಲಾಭಸ್ಥಾನದಿಂದ ಶನಿ ಮಹಾರಾಜರು ನಿಮಗೆ 7.5 ಶನಿಯಾಗಿ ಪರಿವರ್ತನೆ ಆಗ್ತಾರೆ. ಇವೆಲ್ಲವೂ ಒಂದಕ್ಕೊಂದು ಕಾರಣ ಇದೆ. ಅಲ್ಲಿ ಶುಕ್ರನೊಬ್ಬನೇ ಕಾರಣ ಅಲ್ಲ, ಶುಕ್ರನಿಂದ ಬರುವಂಥ ಹಣದ ಪ್ರಭಾವವನ್ನು ಅಲ್ಲಿ ಅದನ್ನು ಒಳ್ಳೆಯದಾಗಲಿಕ್ಕೋ ಅಥವಾ ಶುಕ್ರನಿಂದ ಬರುವಂಥ ಹಣಕ್ಕೆ ತಡೆ ಒಡ್ಡುವಂಥ ಕೆಲವು ಗ್ರಹಗಳ ಒಂದು ಸ್ಥಿತಿ ನಿರ್ಮಾಣ ಆದಾಗ ಅಲ್ಲಿ ನಿಮಗೆ ಬರುವಂಥ ಹಣಕ್ಕೆ ಅಲ್ಲಿ ತಡೆ ಬರ್ಬೋದು, ವಿಳಂಬ ಆಗ್ಬೋದು. ಹಾಗಾಗಿ ಈ ಮೇಷರಾಶಿಯವರಿಗೆ ಆದಿ ಭಾಗದ 1-2 ತಿಂಗಳು ಬಿಟ್ಟರೆ ಮತ್ತೆ ಬರುವಂಥ ಮಾರ್ಚ್ ತಿಂಗಳಿಂದ ಅಥವಾ ಮಾರ್ಚ್ ಬಳಿಕದಿಂದ ನಿಮಗೆ ತುಂಬ ಒಂದು ಹಣಕಾಸಿನ ವ್ಯವಸ್ಥೆ ಏರುಪೇರಾಗ್ಬೋದು. ಈ ವರ್ಷದಲ್ಲಿ ನಿಮಗೆ ಆದಾಯ ಕೊರತೆ ಆಗ್ತಾ ಬರ್ಬೋದು. ಬರ್ತಾ ಒಂದೊಂದು ತಿಂಗಳಿಗೂ ನಿಮ್ಮ 10% ಆದಾಯ ಕುಸಿತ ಆಗ್ಬೋದು. ಮಾರ್ಚಿನಿಂದ ಏಪ್ರಿಲಿಂದ ಮೇನಿಂದ ಜೂನು, ಆಗಸ್ಟ್, ಸೆಪ್ಟೆಂಬರ್ ಬರ್ತಿದ್ದಂಗೆ, ಅದರಲ್ಲೂ ಈ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳು ಬರ್ತಿದ್ದಂಗೆ ನಿಮಗೆ ಹಣಕಾಸಿನ ತುಂಬ ಒಂದು ದುಂದು ವೆಚ್ಚಗಳಾಗುವಂಥದ್ದು, ದುರುಪಯೋಗಗಳಾಗುವಂಥದ್ದು, ಕೈಗೆ ಖರ್ಚಿಗೆ ಹಣ ಸಾಲದಿರುವಂಥದ್ದು, ಬರಬೇಕಾದ ಹಣನೇ ಬರದಿರುವಂಥದ್ದು. ಇನ್ನು ಉದ್ಯೋಗದಲ್ಲಿರೋರಿಗೆ ಉದ್ಯೋಗಕ್ಕೆ ಕೂತು ಬರ್ಬೋದು. ಇನ್ನು ವ್ಯಾಪಾರ ಮಾಡೋರಿಗೆ ವ್ಯಾಪಾರ ಕಡಿಮೆ ಆಗ್ತಾ ಬರ್ಬೋದು. ಉದ್ಯಮ ಮಾಡೋರಿಗೆ ಉದ್ಯಮದಲ್ಲಿ ಸಂಕಷ್ಟಗಳು ಬರ್ಬೋದು, ಆರ್ಥಿಕ ನಷ್ಟಗಳಾಗುವಂಥದ್ದು. ಜಾಗತಿಕ ಪರಿಣಾಮ ಸಹ ನಿಮಗೆ ಸ್ವಲ್ಪ ಅಡ್ಡ ಪರಿಣಾಮ ಬರ್ಬೋದು, ಸ್ವಂತದ ಪರಿಣಾಮ ಸಹ ಅಡ್ಡ ಪರಿಣಾಮ ಬರ್ಬೋದು. ಹಾಗಾಗಿ ಈ ವರ್ಷದಲ್ಲಿ ನಿಮಗೆ ಆದಾಯದ ಕೊರತೆ ಜೊತೆಗೆ ಖರ್ಚು ಜಾಸ್ತಿ ಆಗಿರುತ್ತೆ. ಉದಾಹರಣೆಗೆ ಈಗ 10 ರೂಪಾಯಿ ಆದಾಯ ಇದ್ದರೆ ನಿಮ್ಗೆ ಅಲ್ಲಿ 20 ರೂಪಾಯಿ ಖರ್ಚು ಬರ್ಬೋದು, ಅಥವಾ 30 ರೂಪಾಯಿನೂ ಖರ್ಚು ಬರ್ಬೋದು. ಆದಾಯಕ್ಕೆ 2 ಪಟ್ಟು, 3 ಪಟ್ಟು, 4 ಪಟ್ಟು ಸಹ ಖರ್ಚುಗಳು ಬರುವಂಥದ್ದಿರುತ್ತೆ. ಜೊತೆಗೆ ಹಿಂದೆ ನೀವು ಕೂಡಿಟ್ಟ ಹಣ ಆಗಲಿ, ಹಿಂದೆ ನಿಮ್ಮ ಉಳಿತಾಯದ ಹಣ ಆಗಲಿ, ಅದನ್ನು ಬೇರೆ ಬೇರೆ ರೀತಿಯ ಖರ್ಚುಗಳಿಗೆ ನೀವು ಈಗ ತೆಗಿಬೇಕಾಗತ್ತೆ. ಉದಾಹರಣೆಗೆ ಏನಾದರೂ ಒಂದು ಆಸ್ಪತ್ರೆ ಖರ್ಚು, ಔಷಧೋಪಚಾರ ಖರ್ಚು, ಎಮರ್ಜೆನ್ಸಿ ಏನಾದರೂ ತಂದು ಮಾಡುವಂಥ ಖರ್ಚುಗಳು, ಜೊತೆಗೆ ಕೆಲವೊಮ್ಮೆ ಆಕಸ್ಮಿಕವಾದ ಕೋರ್ಟ್ ಕಚೇರಿ ಮುಂತಾದ ಕೆಲಸ ಕಾರ್ಯಗಳು ಬರ್ಬೋದು. ಅಲ್ಲದೆ ನಿಮಗೆ ಆರೋಗ್ಯದ ಮೇಲೆ ಸಹ ಸಮಸ್ಯೆ ಅಲ್ಲದೆ ಯಂತ್ರ ಉಪಕರಣ ವಾಹನ ಇದ್ದರೆ ಅದರಲ್ಲಿ ಸಹ ಏನಾದರೂ ರಿಪೇರಿ ಆಗುವಂಥದ್ದು, ಅಥವಾ ಅದು ಹಳೆಯದನ್ನು ನೀವು ಮಾರಾಟ ಮಾಡಬೇಕಾಗಿ ಬರ್ಬೋದು, ಹೊಸದನ್ನು ಕೊಳ್ಳಬೇಕಾಗಿ ಬರ್ಬೋದು. ಆವಾಗ ಅದಕ್ಕಷ್ಟು ಹಣ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು. ಇನ್ನು ಯಾರಾದರೂ ಈ ಬೇರೆ ಬೇರೆ ರೀತಿಯ ಕೈಗಾರಿಕೆ ಇಂಡಸ್ಟ್ರಿ ಎಲ್ಲ ನಡೆಸಿದರೆ ಅಲ್ಲಿ ನಿಮಗೆ ಆ ಇಂಡಸ್ಟ್ರಿಯಲ್ಲಿ ನಿಮ್ಮ ಪ್ರಾಡಕ್ಟ್ಗಳಿಗೆ, ಉತ್ಪನ್ನಗಳಿಗೆ ಬೇಡಿಕೆ ಕುಸಿತ ಆಗ್ಬೋದು, ಬೆಲೆ ಕುಸಿತ ಆಗ್ಬೋದು, ಅದು ಯಾವುದೇ ಕಾರಣದಿಂದ ಪ್ರೊಡಕ್ಷನ್ಗಳಿಗೆ ನಿಮ್ಮ ಉತ್ಪಾದನೆಗೆ ಕುಂಠಿತ ಆಗ್ಬೋದು. ಇನ್ನು ಪಾಪ ಈ ಕೃಷಿ ಚಟುವಟಿಕೆಗಳು ಇರ್ತಾರೆ, ಅಂದರೆ ಕೃಷಿಕರಿಗೆ ಇಂತಹ ಸಂಕಷ್ಟ ಯಾವಾಗಲೂ ಬರ್ತಾ ಇರುತ್ತೆ. ಅಲ್ಲಿ ಆ ರಾಶಿ ಈ ರಾಶಿ ಅಂತೆಲ್ಲ ಈ ಹವಾಮಾನ ವೈಪರೀತ್ಯ ಜೊತೆಗೆ ಅತಿವೃಷ್ಟಿ, ಅನಾವೃಷ್ಟಿ ಇದನ್ನೆಲ್ಲ ಅನುಭವಿಸಿದರೆ ಗೊತ್ತಿರುತ್ತೆ. ಕೃಷಿಕರಾಗಲಿ, ರೈತಾಪಿ ವರ್ಗದವರಾಗಲಿ, ತೋಟಗಾರಿಕೆ ಇದೆಲ್ಲ ಮಾಡೋರಿಗೆ ಒಂದೊಂದು ಸಮಯದಲ್ಲಿ ಉತ್ತಮ ಲಾಭನೂ ಬರುತ್ತೆ. ಅದೇ ಒಂದು ಉತ್ಪನ್ನಗಳಿಗೆ ಕೆಲವೊಮ್ಮೆ ಬೇಡಿಕೆ ಕುಸಿತ ಆಗ್ಬೋದು, ಅಥವಾ ಅತಿವೃಷ್ಟಿ ಅನಾವೃಷ್ಟಿ ಆಗ್ಬೋದು. ಬೆಳೆಗಳೆಲ್ಲ ಕಟಾವಿಗೆ ಬರ್ತಿದ್ದಂತೆಗೆ ಅಕಾಲದ ಮಳೆಯಿಂದ ಅಲ್ಲಿ ಬೆಳೆಗಳು ಹಾನಿ ಆಗುವಂಥದ್ದು. ಈ ರೀತಿ ಬೇರೆ ಬೇರೆ ಕಾರಣಗಳಿಂದ ಈ ಮೇಷರಾಶಿಯವರಿಗೆ, ಕೃಷಿ ವರ್ಗದವರಿಗೆ ಸಹ ಈ ವರ್ಷದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ನಿಮಗೆ ಆಕಸ್ಮಿಕ ನಷ್ಟಗಳೇ ಆಗುವಂಥ ಸಾಧ್ಯತೆ ಅದು ಹವಾಮಾನದಿಂದ ಇರ್ಬೋದು, ಬೆಲೆ ಏರಿಕೆ ಇಳಿಕೆಗಳಿಂದ ಇರ್ಬೋದು. ಇವೆಲ್ಲವೂ ಬೆಲೆ ಏರಿದಾಗ ಕೆಲವರು ಲಾಭ ಮಾಡ್ಕೊಳ್ತಾರೆ, ಈಗ ಇಲ್ಲ ಅಂತೆಲ್ಲ ಮಾಡಿಕೊಳ್ತಾರೆ. ಆದರೆ ಕೆಲವೊಬ್ಬರಿಗೆ ಅವರ ಒಂದು ಅದೃಷ್ಟದ ಒಂದು ಕೈ ಕೊಟ್ಟರೆ ಅವರ ಒಂದು ಫಸಲು ಬರ್ತಿದ್ದಂಗೆ ಅದು ಅದರ ಮೊದಲೇ ಅಲ್ಲಿ ಬೆಲೆ ಕುಸಿತ ಆಗಿಬಿಡುತ್ತೆ, ಅಥವಾ ಆಗಲ್ಲಿ ಡಿಮಾಂಡೇ ಇರೋದಿಲ್ಲ. ಹಾಗೆಲ್ಲ ಆಗುತ್ತೆ. ಆ ಥರ ಬರೋದು ಸಮಸ್ಯೆಗಳು ಬರುವಂಥದ್ದು. ಈ ರೀತಿ ಮೇಷರಾಶಿಯರಿಗೆ ಎಲ್ಲಿ ನೀವು ಅದೃಷ್ಟದ ಬೆನ್ನು ಹತ್ತಿಕೊಂಡ್ರೆ ಅದೃಷ್ಟ ನಿಮ್ಮಿಂದ ದೂರವಾಗ್ತಾ ಇರುತ್ತೆ. ಗಮನಿಸಿಕೊಳ್ಳಿ, ಅದು ಸುಮಾರು ಮಾರ್ಚ್ವರೆಗೂ ಸ್ವಲ್ಪ ಪರವಾಗಿಲ್ಲ. ಅಲ್ಲೇ ಮಾರ್ಚ್ ತಿಂಗಳು ಅಂತ್ಯ ಆಗ್ತಿದ್ದಂತೆ ಇನ್ನಷ್ಟು ಸ್ವಲ್ಪ ತೊಂದರೆ ಆಗುತ್ತೆ. ಏಪ್ರಿಲ್ ಬಂದರೆ ಮತ್ತಷ್ಟು ತೊಂದರೆ ಆಗುವಂಥದ್ದು. ಮೇನಲ್ಲಿ ನಿಮಗೆ ಇದ್ದಂತಹ ಗುರುಬಲನೂ ಹೊರಟೋಗ್ಬಿಡುತ್ತೆ. ಆವಾಗ ಶನಿ ಮಾತ್ರ ವೈಪರೀತ್ಯದಲ್ಲಿ ಗುರುಬಲನ ಹೊರಟೋಗ್ಬಿಡೋದು. ಜೊತೆಗೆ ಅಲ್ಲಿ ಶುಕ್ರನು ಸಹ ನಿಮಗೆ ಒಂದೊಂದು ತಿಂಗಳಲ್ಲಿ ಕೆಲವೊಂದು ಅವರ ಒಂದು ಸ್ಥಾನದ ಪಲಟಗಳಲ್ಲಿ ನಿಮಗೆ ಅಷ್ಟೊಂದು ಉಪೂರಕವಾಗಿ ಬರೋದಿಲ್ಲ. ಅದರಲ್ಲೂ ಜೂನ್ ತಿಂಗಳಲ್ಲಿ ನಿಮಗೆ ತುಂಬ ಖರ್ಚುಗಳು ಆಕರ್ಷ ಬರೋದು. ಅಕ್ಟೋಬರ್ ನವಂಬರಲ್ಲಿ ಇನ್ನಷ್ಟು ಆರ್ಥಿಕ ಮುಗ್ಗಟ್ಟು ಎದುರಾಗುವಂಥದ್ದು. ಜೊತೆಗೆ ನಿಮಗೆ ಬರಬೇಕಾದ ಒಂದು ಆದಾಯ ಶೂನ್ಯ ಆಗೋ ಮಟ್ಟಕ್ಕೂ ಇಳಿಬೋದು. ಉದ್ಯೋಗದವರಿಗೆ ಉದ್ಯೋಗದಲ್ಲಿ ನಿಮಗೆ ಏನಾದರೂ ಅಭದ್ರತೆ ಕಾಡುವಂಥದ್ದು, ಅಥವಾ ಉದ್ಯೋಗಕ್ಕೆ ಕೂತು ಬರುವಂಥ ಸಾಧ್ಯತೆ ಈ ಅಕ್ಟೋಬರ್ ನವಂಬರ್ ತಿಂಗಳಲ್ಲಿ ಸಹ ಬರ್ಬೋದಾಗಿದೆ. ಇದಕ್ಕೆ ವರ್ಷದ ಕೊನೆಗೆ ನಿಮಗೆ ತುಂಬ ಜೀರೋ ಆದಂಥ ಒಂದು ಪರಿಸ್ಥಿತಿ ಸಹ ಬರ್ಬೋದಾಗಿದೆ. ಹಾಗಾದರೆ 2025 ವರ್ಷವು ಮೇಷರಾಶಿಯವರಿಗೆ ಹಣಕಾಸಿನ ವಿಚಾರಕ್ಕೆ ಅಷ್ಟೇನೂ ತೃಪ್ತಿದಾಯಕವಾಗಿ ಇರೋದಿಲ್ಲ. ನೀವು ನಿಮ್ಮ ಆರ್ಥಿಕ ಭದ್ರತೆ ಮಾಡ್ಕೋಬೇಕು. ಜೊತೆಗೆ ಇದಲ್ಲದೆ ನೀವು ಅಪವ್ಯಯ, ದುರ್ವ್ಯಯ ಜೊತೆಗೆ ಆಕಸ್ಮಿಕವಾಗಿ ನಿಮಗೆ ನಷ್ಟ ಆಗುವಂಥ ಸಾಧ್ಯತೆ. ಆಕಸ್ಮಿಕ ನಷ್ಟ ಅಂದರೆ ಅದು ನಿಮಗೆ ಈ ಥರ ಯಾವುದೋ ಆನ್ಲೈನ್ ಲಿಂಕ್ ಮೂಲಕನೋ
ಅಥವಾ ಬೇರೆ ಬೇರೆ ರೀತಿಯ ಈ ಮಾಧ್ಯಮದ ಮೂಲಕನೋ ಅದು ಯಾರೋದೋ ಮಾತು ನಂಬಿನೋ ಅಥವಾ ಯಾರೋ ನಿಮಗೆ ಇನ್ವೆಸ್ಟರ್ ಅಂತ ಹೇಳಿಬಿಟ್ಟು ಅಥವಾ ಪಾರ್ಟ್ನರ್ ಅಂತ ಹೇಳಿಬಿಟ್ಟು ಏನೋ ಒಂದು ನಿಮಗೆ ಹೊಸ ರೀತಿಯ ಟೋಪಿ ಅಂತ ಹೇಳ್ತಾರಲ್ಲ ಆ ಥರ ನೋಡಬೇಕು ಅಂಥ ಒಂದು ಟೋಪಿ ಸ್ಕೀಮ್ಗಳಿಗೆ ನೀವು ಸಿಕ್ಕಿಕೊಳ್ಳುವಂಥದ್ದು ಅಥವಾ ಯಾರೋದೋ ಮಾತು ನಂಬಿ ನೀವು ಅಲ್ಲಿ ಹೂಡಿಕೆ ಮಾಡುವಂಥದ್ದು ಅಥವಾ ಏನಾದರೂ ನಿಮಗೆ ಅನುಭವ ಅಥವಾ ಅದರಲ್ಲಿ ವೃತ್ತಿ ಕೌಶಲ್ಯ ಇಲ್ಲದಂಥ ಯಾವುದೇ ಒಂದು ಅದನ್ನು ಸ್ಟಾರ್ಟ್ ಮಾಡಲಿಕ್ಕೆ ಹೋಗಿ ಉದಾಹರಣೆಗೆ ಯಾರೋ ಒಬ್ಬ ವ್ಯಕ್ತಿಗೆ ಆರಂಭದಿಂದ ಆತನು ಹೋಟೆಲನ್ನು ನೋಡಿರೋದಿಲ್ಲ ಅಥವಾ ಅವನಿಗೆ ಒಂದು ಟೀ ಕಾಫಿನೋ ಒಂದು ತಿಂಡಿನೋ ಯಾವುದೋ ಮಾಡೋದರ ಬಗ್ಗೆ ಗಂಧಗಾಳಿ ಗೊತ್ತಿರೋ ಅಂಥವನು ಯಾರೋ ಮಾಡಿದ್ದಾರೆ ಅಂಥೇಳಿ ತಾನು ಸಹ ಒಂದು ಹೋಟೆಲ್ ಮಾಡೋದು ಅದು ಯಾರೋ ಒಬ್ಬರು ಗೊತ್ತಿಲ್ಲದಂತೆ ಯಾವುದೋ ವಸ್ತುನ ಪ್ರೊಡಕ್ಷನ್ ಮಾಡಲಿಕ್ಕೆ ಹೋಗಿ ಅದರಲ್ಲಿ ಕೈ ಸುಟ್ಟುಕೊಳ್ಳೋದು ಅಂಥದ್ದೆಲ್ಲ ನಿಮಗೆ ಬರುತ್ತೆ. ಅಂಥದ್ದೆಲ್ಲ ಕೆಲವೊಂದು ಪ್ರಪೋಸಲ್ಗಳು ಬರೋದಾಗಲಿ ಅಂಥ ಒಂದು ಮೂಡ್ ಬರೋದಾಗಲಿ ಅಂಥ ಒಂದು ಆಸಕ್ತಿ ಬರೋದಾಗಲಿ ಆಗುತ್ತೆ. ಹಾಗಾಗಿ ನೀವು ನಿಮ್ಮಲ್ಲಿದ್ದಂಥ ಹಣವನ್ನು ಪೋಲ್ ಮಾಡಬೇಡಿ, ದುರ್ವ್ಯಯ ಮಾಡಿ ಯಾವುದೇ ಒಂದು ಯೋಜನೆ ಮಾಡಬೇಕಾದ್ರೆ ಅದರ ಒಳಿತುಕೊಳ್ಳೋಕ್ಕಾಗಲಿ ಅದರ ನಿಮಗೆ ಇರುವಂಥ ಹಿಂದಿನ ಅನುಭವ ಆಗಲಿ ಅಥವಾ ನೀವು ನಿಮ್ಮದೇ ನಿರ್ಧಾರ ತೆಗೆದುಕೊಳ್ಬೇಡಿ. ಯಾಕಂದರೆ ಈ ಸಾಡೆ ಸಾತಿಯ ಪರಿಣಾಮ ಆರಂಭದಲ್ಲಿ ಬಂದಾಗ ಅದನ್ನೆಲ್ಲ ನೀವು ಸ್ವಯಂಕೃತ ಅಪರಾಧ ಮಾಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಆರ್ಥಿಕವಾಗಿ. ಅಂದರೆ ಹಣಕಾಸಿನ ವಿಚಾರವಾಗಿ ನಿಮ್ಮದೇ ಸ್ವಂತ ತಪ್ಪಿನಿಂದ ಆರ್ಥಿಕವಾದ ಒಂದು ತೊಂದರೆಗೆ ನೀವೇ ಸಿಲುಕಿಕೊಳ್ಳುವಂಥದ್ದು, ಅದು ನಿಮ್ಮದೇ ತಪ್ಪಿನಿಂದ ನೀವೇ ನಷ್ಟಕ್ಕೆ ಒಳಗಾಗುವಂಥದ್ದು. ಹಾಗಾಗಿ ಯಾವುದೇ ಆರ್ಥಿಕವಾದ ನಿರ್ಧಾರಕ್ಕೆ ನೀವು ಪರಿಣತರದೋ ಎಕ್ಸ್ಪರ್ಟ್ಗಳದ್ದೋ ಅಥವಾ ಆರ್ಥಿಕ ತಜ್ಞರದ್ದೋ ಅಥವಾ ಬೇರೆ ಬೇರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇರುವಂಥ ಉತ್ತಮವಾದ ವ್ಯಕ್ತಿಗಳದ್ದೋ ಮಿತ್ರರದೋ ಇದನ್ನೆಲ್ಲ ಸ್ವಲ್ಪ ನೀವು ಅಲ್ಲಿ ಸಲಹೆ ಸೂಚನೆ ಮಾರ್ಗದರ್ಶನ ಪಡ್ಕೊಳ್ಬೇಕು. ಜೊತೆಗೆ ಯಾವುದೇ ರೀತಿಯ ಆಸೆ ಆಮಿಷಗಳಿಗಾಗಿ ಅಥವಾ ಹಣ ಮನಿ ಡಬ್ಲಿಂಗ್ ಅಂತ ಹೇಳ್ತೀವಿ ಮನಿ ಡಬ್ಲಿಂಗ್ ಅಂಥ ಸ್ಕೀಮ್ಗಳಿಗಾಗಿ ನೀವು ಹೋಗುವಂಥದ್ದು ಒಳ್ಳೆಯದಲ್ಲ. ಇನ್ನು ಭೂಮಿಗೆ ಮನೆಗೆ ಅಥವಾ ಇನ್ನಿತರ ಯಾವುದೇ ಸೈಟ್ಗಳಿಗೆ ನೀವು ಅಡ್ವಾನ್ಸ್ ಎಲ್ಲ ಕೊಡಬೇಕಾದ್ರೆ ಅದರ ದಾಖಲೆ ಪತ್ರ ಅದೆಲ್ಲ ಒಂದು ಒಳಿತು ಕಡುಕು ಅಥವಾ ಲೀಗಲ್ ಒಪಿನಿಯನ್ ಅಂತೆಲ್ಲ ಇರುತ್ತೆ. ಅದರ ಪ್ರೊಸೀಜರ್ಗಳು ಸರಿ ಇದ್ದರೆ ಮಾತ್ರ ಅದರಲ್ಲಿ ಹೂಡಿಕೆ ಮಾಡುವಂಥದ್ದು. ಯಾಕಂದರೆ ನಿಮಗೆ ಕೆಲವೊಮ್ಮೆ ಈ ತಪ್ಪಾದ ಮಾಹಿತಿಗಳ ಮೂಲಕ ತಪ್ಪಾದ ವ್ಯಕ್ತಿಗಳ ಮೂಲಕ ವಂಚಕರ ಭ್ರಷ್ಟಾಚಾರ ವ್ಯಕ್ತಿಗಳ ನೀವು ಜಾಲಕ್ಕೆ ನೀವು ಸಿಲುಕಿಕೊಳ್ಳುವಂಥ ಸಾಧ್ಯತೆ ಆರ್ಥಿಕವಾಗಿ ಇರುತ್ತೆ. ಹಾಗಾಗಿ ಮೇಷರಾಶಿಯವರು ಆರ್ಥಿಕವಾಗಿ ಈ ವರ್ಷದಲ್ಲಿ ತುಂಬ ಒಂದು ಎಚ್ಚರಿಕೆ ಹೆಜ್ಜಬೇಕು. ಬರ್ತಾ ಒಂದೊಂದು ತಿಂಗಳಿಗೆ ನಿಮ್ಮ ಆದಾಯ ಕುಂಠಿತ ಆಗ್ಬೋದು. ಬರ್ತಾ ತಿಂಗಳಿಗೆ ಆದಾಯ ಇದ್ದರೂ ಸಹ ಆದಾಯಕ್ಕಿಂತ 2 ಪಟ್ಟು 3 ಪಟ್ಟು 4 ಪಟ್ಟು ಖರ್ಚುಗಳು ಸಹ ಬರ್ಬೋದು. ಆಕಸ್ಮಿಕ ಲಾಭಗಳೆಲ್ಲ ಆಕಸ್ಮಿಕ ಖರ್ಚುಗಳೇ ಬರುವಂಥದ್ದಿರುತ್ತೆ. ಹಾಗಾಗಿ ನೀವು ಆರ್ಥಿಕವಾಗಿ ತುಂಬ ಒಂದು ಮುನ್ನೆಚ್ಚರಿಕೆ ಬೇಕು. ಜೊತೆಗೆ ಈ ಕೊನೆಗೆ ಹೇಳ್ತೇನೆ, ಯಾರಿಗೆ ಆರ್ಥಿಕ ಸುಧಾರಣೆ ಆಗಲಿಕ್ಕೆ ಅಥವಾ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಕಷ್ಟಗಳು ಆಗದಂಗೆ ಏನೋ ಒಂದು ಸರಳವಾದ ಉಪಾಯಗಳನ್ನು ಕೊನೆಗೆ ಹೇಳ್ತೇನೆ, ಅದನ್ನು ಅನುಸರಣೆ ಮಾಡ್ಬೋದು ಮೇಷರಾಶಿಯವರು. ಬಳಿಕ ಈಗ ವೃಷಭ ರಾಶಿಗೆ ಈ ವರ್ಷದ ಒಂದು ಅತ್ಯುತ್ತಮ ರಾಶಿ ಎಂದು ಕಂಡು ಬರುತ್ತೆ. ಆರ್ಥಿಕವಾಗಿ ನೀವು ಸದೃಢರಾಗುವಂಥ ವರ್ಷ. ಹಿಂದಿನ ವರ್ಷಗಳಲ್ಲಿ ನಿಮಗೆ ಏನೇನು ನಷ್ಟಗಳಾಗಿವೆ ಏನೇನು ಕಷ್ಟಗಳಾಗಿವೆ ಆರ್ಥಿಕವಾಗಿ ಅವೆಲ್ಲವೂ ಈ ವರ್ಷದಲ್ಲಿ ನಿಮಗೆ ಫುಲ್ಫಿಲ್ ಆದರೆ ಮೇಕಪ್ ಆಗುತ್ತೆ. ಅದರೆಲ್ಲ ನಷ್ಟಗಳು ಭರ್ತಿ ಆಗುತ್ತೆ. ಅದಕ್ಕಿಂತ ನಿಮಗೆ ಹೆಚ್ಚಿನ ಹಣಗಳು ಅಥವಾ ಡಬಲ್ ಆದ ಇನ್ಕಮ್ಗಳು ಬರುವಂಥದ್ದಿರುತ್ತೆ. ಜೊತೆಗೆ ಅನೇಕ ರೀತಿಯ ನಿಮಗೆ ಈ ಹಣಕಾಸಿನ ಒಂದು ಪ್ರಯೋಜನಗಳು ಆಗುವಂಥದ್ದು. ಸ್ವಂತವಾಗಿ ಉದ್ಯಮ ಮಾಡೋರಿಗೆ ಆ ಉದ್ಯಮದಲ್ಲಿ ಪ್ರಗತಿ ಆಗುವಂಥದ್ದು, ವ್ಯಾಪಾರ ಮಾಡೋರಿಗೆ ವ್ಯಾಪಾರದಲ್ಲಿ ಪ್ರಗತಿ ಆಗುವಂಥದ್ದು, ಅದು ಇನ್ನಷ್ಟು ನಿಮಗೆ ವ್ಯಾಪಾರ ದಿನೇ ದಿನ ಅಭಿವೃದ್ಧಿ ಆಗುವಂಥದ್ದು. ಕೆಲವೊಬ್ಬರಿಗೆ ವ್ಯಾಪಾರದಲ್ಲಿ ಹೊಸ ಬ್ರಾಂಚ್ ತೆಗೆಯುವಂಥ ಅವಕಾಶ, ಇಂಡಸ್ಟ್ರಿಯನ್ನು ಎಕ್ಸ್ಪೋರ್ಟ್ ವಿಸ್ತರಣೆ ಮಾಡುವಂಥ ಅವಕಾಶ, ನಿಮ್ಮ ವಸ್ತುಗಳಿಗೆ ಬೇಡಿಕೆ ಹೆಚ್ಚಳ, ನಿಮ್ಮ ವಸ್ತುಗಳಿಗೆ ಬೆಲೆ ಹೆಚ್ಚಳ, ಬೆಂಬಲ ಹೆಚ್ಚಳ ಇವೆಲ್ಲ ಆಗುತ್ತೆ. ಹಾಗಾಗಿ ಆರ್ಥಿಕವಾಗಿ ಬಹಳ ಉತ್ತಮ. ಇನ್ನು ವೃಷಭ ರಾಶಿಯವರು ಉದ್ಯೋಗಿಗಳು, ಎಂಪ್ಲಾಯಿಗಳು ಅಥವಾ ವೃತ್ತಿ ನಿರತರು ಯಾರು ಇರ್ತಾರೆ, ಪ್ರೊಫೆಷನಲ್ ಇರ್ಬೋದು, ಎಂಪ್ಲಾಯ್ ಯಾರು ಇರ್ಬೋದು. ಪ್ರೊಫೆಷನಲ್ ಅಂದರೆ ವೃತ್ತಿಪರರು. ಉದಾಹರಣೆಗೆ ಈ ಚಾರ್ಟೆಡ್ ಅಕೌಂಟೆಂಟು, ಬೇರೆ ರೀತಿಯ ಈ ಅಡ್ವೈಸರ್ಗಳು, ಕನ್ಸಲ್ಟೆಂಟ್ಗಳು ಇರ್ತಾರೆ ಅಥವಾ ಈ ವೈದ್ಯರು ಅಂತೆಲ್ಲ ಇರ್ತಾರೆ, ಕನ್ಸಲ್ಟಿಂಗ್ ವೈದ್ಯರೆಲ್ಲ ಅಂಥವ್ರಿಗೆ ಈ ವೃತ್ತಿಪರ ಅಂತ ಹೇಳ್ತೀವಿ. ಜೊತೆಗೆ ಇನ್ನು ಯಾರೋ ತಮ್ಮದೇ ಆದ ಉದ್ಯೋಗ ಇಲ್ಲದೆ ಬೇರೆಯವರ ಅಂಡರ್ ಕೆಲಸ ಮಾಡುವಂಥ ಎಂಪ್ಲಾಯ್ಗಳು ಇನ್ನಿರ್ತರ ಜೊತೆ ನೌಕರಿಯನ್ನು ಮಾಡುವಂಥವ್ರು. ಹಾಗಾಗಿ ಎಂಪ್ಲಾಯ್ಗಳು ಪ್ರೈವೇಟು ಗೌರ್ಮೆಂಟ್ ಯಾವುದರಲ್ಲಿ ಎಲ್ಲ ರೀತಿಯ ಉದ್ಯೋಗಿಗಳಿಗೆ, ವೃತ್ತಿಪರರಿಗೆ, ವೃತ್ತಿ ನಿರತರಿಗೆ ಈ ವರ್ಷದಲ್ಲಿ ಬಹಳ ಒಂದು ಹೆಚ್ಚಿನ ಒಂದು ಆದಾಯ ಬರುತ್ತೆ. ನಿಮಗೆ ನಿಮ್ಮ ವೃತ್ತಿಯಲ್ಲಿ ಹೆಚ್ಚಿನ ಒಂದು ಬಡ್ತಿ ಕೆಲವರಿಗೆ ಸಿಗ್ಬೋದು, ಪ್ರಮೋಷನ್ ಸಿಗ್ಬೋದು, ಇನ್ಕ್ರಿಮೆಂಟ್ ಸಿಗ್ಬೋದು. ಅಥವಾ ಯಾರೋ ನೀವು ಈಗ ಕಡಿಮೆ ವೇತನದ ಒಂದು ಉದ್ಯೋಗದಿಂದ ಹೆಚ್ಚಿನ ವೇತನಕ್ಕೆ ಈಗ ಟ್ರೈ ಮಾಡ್ತಾ ಇದ್ದರೆ ನಿಮಗೆ ಈ ವರ್ಷದಲ್ಲಿ ಅಂಥ ಹೆಚ್ಚಿನ ವೆಚ್ಚದ ಪ್ಯಾಕೇಜ್ಗಳು ಖಂಡಿತ ಸಿಗುತ್ತೆ. ಅದು IT BT ಇರ್ಬೋದು, ಸಾಫ್ಟ್ವೇರ್ ಇರ್ಬೋದು, ಅದು ಇನ್ನಿತರ ಯಾವುದೇ ಸಾಮಾಜಿಕ ಜಾಲತಾಣ, ಸೋಷಿಯಲ್ ಮೀಡಿಯಾ ಇರ್ಬೋದು, ಅದು ಇನ್ನಿತರ ಯಾವುದೇ ಈ ಇಲೆಕ್ಟ್ರಾನಿಕ್ ಮಾಧ್ಯಮ, TV, ಸಿನಿಮಾ ಅಂಥ ಕ್ಷೇತ್ರಗಳಿರ್ಬೋದು, ಅದೇ ರೀತಿ ಫೈನಾನ್ಸು, ಬ್ಯಾಂಕಿಂಗು, ಮಾರ್ಕೆಟಿಂಗು ಇಂಥದ್ದು ಕ್ಷೇತ್ರಗಳಿರ್ಬೋದು, ಅಥವಾ ಯಾವುದೇ ರೀತಿಯ ಇಂಡಸ್ಟ್ರಿ ಕೈಗಾರಿಕೆ ಕ್ಷೇತ್ರದಲ್ಲಿರ್ಬೋದು. ಯಾವುದೇ ಕ್ಷೇತ್ರದಲ್ಲಿರುವಂಥ ವೃತ್ತಿಪರರಿಗೆ, ಉದ್ಯೋಗಿಗಳಿಗೆ ಈ ವರ್ಷದಲ್ಲಿ ಪ್ರೊಫೆಷನಲ್ಸ್ ಆ್ಯಂಡ್ ಎಂಪ್ಲಾಯೀಸ್ ಎಲ್ಲರಿಗೂ ಈ ವರ್ಷದಲ್ಲಿ ವೃಷಭ ರಾಶಿಯವರಿಗೆ ಬಹಳ ಒಂದು ಅದೃಷ್ಟ ಒಲಿಯುತ್ತೆ. ಖಂಡಿತ ನಿಮಗೆ ಇನ್ಕ್ರಿಮೆಂಟ್ ಆಗೋದಾಗಲಿ ಅಥವಾ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟಿಗೆ ಬೇಕಾಗುವಷ್ಟು ಸಾಕಷ್ಟು ಹಣಗಳು ಸಿಗೋದು, ನಿಮ್ಮ ಖರ್ಚು ವೆಚ್ಚಗಳನ್ನು ಮೀರಿ ನಿಮಗೆ ಹೆಚ್ಚು ಆದಾಯಗಳು ಬಂದು ಅದನ್ನು ಉಳಿತಾಯ ಮಾಡೋದಾಗಲಿ, ಯಾವುದೇ ರೀತಿಯ ಮನೆ ಕೊಳ್ಳೋದಾಗಲಿ, ಭೂಮಿ ಕೊಳ್ಳಲಿಕ್ಕೆ ಅಥವಾ ಹೂಡಿಕೆ ಮಾಡಲಿಕ್ಕೆ ನಿಮಗೆ ಈ ವರ್ಷದಲ್ಲಿ ಯಥೇಚ್ಛವಾದ ಹಣ ಲಾಭ ಬರುತ್ತೆ. ಜೊತೆಗೆ ಈ ವರ್ಷದಲ್ಲಿ ನಿಮಗೆ ಪೂರಕವಾಗುವಂಥ ನಿಮ್ಮ ಬಂಧುಗಳಾಗಲಿ,
ಮಿತ್ರರಾಗಲಿ ಅಥವಾ ಇನ್ನಿತರ ನಿಮಗೆ ಈ ನಿಮ್ಮ ರಿಲೇಟಿವ್ಗಳು ಈ ರೀತಿ ಆರ್ಥಿಕ ವಿಚಾರದಲ್ಲಿ ಅವರ ಒಂದು ಸಪೋರ್ಟ್ ಸಿಗುತ್ತೆ. ಅಂದರೆ ಅವರು ನಿಮಗೆ ಉತ್ತಮವಾದ ಮಾರ್ಗದರ್ಶನ ಕೊಡೋದಾಗಲಿ ಅಥವಾ ಇಂಥ ಒಂದು ಜಾಗದಲ್ಲಿ ನಿಮಗೆ ಕಡಿಮೆ ಬೆಲೆಗೆ ಒಂದು ಉತ್ತಮವಾದ ಸೈಟ್ ಇದೆ, ಇಂಥ ಮನೆ ಇದೆ, ಅದನ್ನು ಒಳ್ಳೆಯ ಇನ್ವೆಸ್ಟ್ಮೆಂಟು. ಅಂದರೆ ನಮ್ಮ ಟೈಮು ಚೆನ್ನಾಗಿದ್ದಾಗ ನಮಗೆ ಒಳ್ಳೆಯ ಕನೆಕ್ಷನ್ಗಳಾಗ್ತವೆ, ಟೈಮ್ ಕೆಟ್ಟದಿದ್ದಾಗ ರಾಂಗ್ ಕನೆಕ್ಷನ್ಗಳೇ ಆಗುವಂಥದ್ದು. ಆದರೆ ನಿಮಗೆ ಈಗ ಒಳ್ಳೆಯ ಕನೆಕ್ಷನ್ಗಳಾಗೋದ್ರಿಂದ ಒಳ್ಳೆಯ ನಿಮಗೆ ಇನ್ವೆಸ್ಟ್ಮೆಂಟ್ನ ಅವಕಾಶಗಳು ಅಥವಾ ನೀವು ಈಗ ಕೊಂಡಂತಹ ಸೈಟಿಗೆ ಇದೇ ವರ್ಷದ ಕೊನೆಗೆ ಅದು ಡಬಲ್ನಷ್ಟು ಆಗುವಂಥದ್ದಾಗಲಿ ಅಥವಾ ತುಂಬ ಒಂದು ಅಪ್ರಿಷಿಯೇಷನ್ ಆಗಿ ನಿಮಗೆ ಅದು ತುಂಬ ಲಾಭಕ್ಕೆ ಮಾರೋದಾಗಲಿ ಎಲ್ಲ ಆಗುತ್ತೆ. ಹಾಗಾಗಿ ಈ ವರ್ಷ ನಿಮಗೆ ಆರ್ಥಿಕವಾಗಿ ಇನ್ಕಮ್ಗೂ ಚೆನ್ನಾಗಿದೆ, ಇನ್ವೆಸ್ಟ್ಮೆಂಟ್ಗೂ ಚೆನ್ನಾಗಿದೆ. ನಿಮ್ಮ ಇನ್ವೆಸ್ಟ್ಮೆಂಟ್ಗಳು ಇನ್ಕಮ್ಗಳು ಈಗ ಡಬಲ್ ಆಗೋದು, ಮಲ್ಟಿಪ್ಲೈ ಆಗುವಂಥ ಯೋಗಗಳು ಬಹಳವೆ. ಹಾಗಾಗಿ ದುರಾಸೆ ಪಟ್ಟುಕೊಂಡು ಅತಿ ಆಸೆ ಪಟ್ಟುಕೊಂಡು ಯಾವುದೇ ರೀತಿಯ ಫೇಕ್ಗಳಿಗೆ ಅಥವಾ ಯಾವುದೇ ರೀತಿಯ ಆಮಿಷಗಳಿಗೆ ನಾವು ನೋಡ್ತೇವೆ ಪ್ರತಿನಿತ್ಯ ಇಂಥ ಒಂದು ನ್ಯೂಸ್ಗಳು ಬರ್ತವೆ, ಡಿಜಿಟಲ್ ಅರೆಸ್ಟ್ಗಳು ಅಥವಾ ಈ ಸೈಬರ್ ಕ್ರೈಮ್ಗಳು, ಡಿಜಿಟಲ್ ವಂಚನೆಗಳು ಅಂತ ನಾವು ನೋಡ್ತಾ ಇರ್ತೇವೆ. ಹಾಗಾಗಿ ಅದನ್ನೆಲ್ಲ ಬಗ್ಗೆ ಎಲ್ಲರೂ ಯಾವ ರಾಶಿಯವರು ಸಹ ಹಾಗೆ ಅದರ ಬಗ್ಗೆ ಮುನ್ನೆಚ್ಚರಿಕೆ ಖಂಡಿತ ಬೇಕು. ಆದರೆ ನಿಮಗೆ ಸಹಜವಾಗಿ ಗಮನಿಸಿದಾಗ ನಿಮಗೆ ಈ ವರ್ಷದಲ್ಲಿ ಆ ಗ್ರಹಗಳ ಬೆಂಬಲ ಜೊತೆಗೆ ಗುರುವು ನಿಮಗೆ ಆ ಮೇ ತಿಂಗಳ ಬಳಿಕ ಪೂರ್ತಿ ಅನುಕೂಲಕ್ಕೆ ಬರ್ತಾನೆ. ಅದೇ ರೀತಿ ನಿಮಗೆ ಶನಿ ಮಹಾರಾಜರು ಅಪರೂಪಕ್ಕೆ 30 ವರ್ಷಗಳ ಬಳಿಕ ಒಮ್ಮೆ ಸಿಗುವಂಥ ಯೋಗ ಮತ್ತೆ ಬರುವಂಥದ್ದಲ್ಲ. ನಿಮಗೆ ಲಾಭ ಸ್ಥಾನದಲ್ಲಿ ಈ ವರ್ಷದಲ್ಲಿ ಈಗ ಮಾರ್ಚಿನ ಅಂತ್ಯದಿಂದ ನಿಮಗೆ ಆ ಶನಿ ಮಹಾರಾಜರು ಲಾಭ ಸ್ಥಾನದಲ್ಲಿ ಬರುವಂಥ ಒಂದು ಅವಕಾಶ ಈಗ ಬರ್ತಾಯಿದೆ. ಹಾಗಾಗಿ ಮೇಷರಾಶಿಯವರಿಗೆ ನಾನಾ ರೀತಿಯ ಲಾಭ ಆಗುತ್ತೆ, ಹೆಚ್ಚಿನ ಒಂದು ಇನ್ಕಮ್ ಬರುತ್ತೆ. ಇಂಡಸ್ಟ್ರಿ, ಕೈಗಾರಿಕೆ, ಉದ್ಯೋಗ, ಕೃಷಿ ಚಟುವಟಿಕೆ ಅಥವಾ ಹೈನುಗಾರಿಕೆ, ತೋಟಗಾರಿಕೆ ಏನೇನೋ ನೀವು ಮಾಡಬೇಕಂತಿದ್ರೆ ಅದನ್ನೆಲ್ಲ ಮಾಡಲಿಕ್ಕೆ ಆಗುತ್ತೆ. ಸಾಮಾನ್ಯವಾಗಿ ವೃಷಭ ರಾಶಿಯವರಿಗೆ ಹೆಚ್ಚಿನ ಎಲ್ಲ ಬಿಸ್ನೆಸ್ಗಳು ಒಲಿದು ಬರುತ್ತವೆ. ಕೃಷಿ ಇರ್ಬೋದು, ಕೈಗಾರಿಕೆ ಇರ್ಬೋದು, ಟೂರು ಟ್ರಾವೆಲ್ ಇರ್ಬೋದು, ಅಥವಾ ವೆಹಿಕಲ್ಗಳನ್ನು ಓಡಾಟ ಮಾಡೋದಿರ್ಬೋದು, ಅಥವಾ ಮನೋರಂಜನಾ ಕ್ಷೇತ್ರ, ಎಂಟರ್ಟೈನ್ಮೆಂಟು ಅಥವಾ ರಿಯಲ್ ಎಸ್ಟೇಟ್ ಫೀಲ್ಡು ಅಥವಾ ಟೂರ್ ಟ್ರಾವೆಲ್ಗೆ ಸಂಬಂಧಪಟ್ಟ ಏನಾದರೂ ಇನ್ನಿತರ ಫ್ರಾಂಚೈಸಿಗಳನ್ನು ತೆಗೆದುಕೊಳ್ಳೋದಾಗಲಿ ಅಥವಾ ಯಾವುದೇ ರೀತಿಯ ಈ ಸಾಫ್ಟ್ವೇರು, ಹಾರ್ಡ್ವೇರು, ಕಂಪ್ಯೂಟರು, ಎಲೆಕ್ಟ್ರಾನಿಕ್ ಮುಂತಾದ ಹಲವಾರು ಕ್ಷೇತ್ರಗಳಲ್ಲಿ ಸಹ ವೃಷಭ ರಾಶಿಯವರಿಗೆ ಅವಕಾಶ ಇದ್ದು ಅಂತಹ ಕ್ಷೇತ್ರಗಳಲ್ಲಿ ನೀವು ಸ್ಟಾರ್ಟ್ ಮಾಡ್ಬೋದು, ಹೂಡಿಕೆ ಮಾಡ್ಬೋದು, ಇನ್ವೆಸ್ಟ್ ಮಾಡ್ಬೋದು. ಜೊತೆಗೆ ಅದನ್ನು ಮಾಡಿ ನೀವು ಅದರಿಂದ ಹೆಚ್ಚಿನ ಇನ್ಕಮ್ಗಳನ್ನು ಗಳಿಸ್ಬೋದು. ಹಾಗಾಗಿ ಹಣದ ಒಂದು ನಿಮಗೆ ಪೂರೈಕೆ ಬಹಳಾಗಿ ಉತ್ತಮ ಇರುತ್ತೆ. ಆದಾಯ ನಿಮಗೆ ಬಹಳಷ್ಟು ನೀವು ಅಂದುಕೊಂಡಕ್ಕಿಂತ ಹೆಚ್ಚು ಆಗ್ತಾ ಹೋಗುತ್ತೆ, ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಖರ್ಚುಗಳು ಅಷ್ಟೇನು ಬರೋದಿಲ್ಲ, ಅನಾವಶ್ಯಕ ಖರ್ಚಾಗಲಿ, ಅನಪೇಕ್ಷಿತ ಖರ್ಚಾಗಲಿ, ದುಂದು ವೆಚ್ಚದ ಖರ್ಚುಗಳು ಬರೋದಿಲ್ಲ. ಹಾಗಾಗಿ ಈ ವರ್ಷದಲ್ಲಿ ಬರತಕ್ಕಂಥ ಈ ಆರ್ಥಿಕವಾದ ಉತ್ತಮವಾದ ಫಲಗಳನ್ನು, ಗ್ರಹಗಳ ಬೆಂಬಲವನ್ನು ಎಲ್ಲ ರಾಶಿಯವರು ಚೆನ್ನಾಗಿ ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಜೊತೆಗೆ ನಮಗೆ ಆಸಕ್ತಿ ಇದ್ದರೆ ಕೊನೆಗೆ ಹೇಳ್ತಕ್ಕಂಥ ಈ ಹಣದ ಒಂದು ನಮ್ಮ ಸ್ಥಿರತೆಗಾಗಿ, ಹಣದ ಭದ್ರತೆಗಾಗಿ ಮಾಡುವಂಥ ಯಾವುದೇ ದೇವತಾ ಪ್ರಾರ್ಥನೆ ಅಥವಾ ದೇವತಾ ಮಂತ್ರಗಳನ್ನು ನೀವು ಸಹ ಪಠನೆ ಅಥವಾ ಅನುಸಾರ ಮಾಡ್ಬೋದು. ಬಳಿಕ ಈಗ ಮಿಥುನ ರಾಶಿಗೆ ಈ ವರ್ಷದಲ್ಲಿ ನಿಮಗೆ ಹಣಕಾಸಿನ ವಿಚಾರವಾಗಿ ತೃಪ್ತಿಕರ ಅಂದರೆ ಒಂದು ಉತ್ತಮವಾಗಿ ಸ್ಟೇಬಲ್ ಆಗಿರುತ್ತೆ. ಅಂದರೆ ತುಂಬ ಕೆಟ್ಟದಾಗೇನೂ ಇಲ್ಲ ಅಥವಾ ಅತ್ಯುನ್ನತವಾದ ಒಂದು ತುಂಬ ಒಳ್ಳೆಯದಂತೇನಿಲ್ಲ, ನಿಮಗೆ ಎಲ್ಲ ಯಥಾಸ್ಥಿತಿಯಾಗಿ ಚೆನ್ನಾಗಿರುತ್ತೆ. ಅಂದರೆ ಅದರಲ್ಲಿ ನಿಮಗೆ ಯಾವುದೇ ರೀತಿಯ ಆದಾಯಕ್ಕೆ ಕೊರತೆ ಅಂತಿಲ್ಲ. ಆದಾಯ ಸ್ವಲ್ಪ ತುಂಬ ಹೆಚ್ಚಳ ಆಗುತ್ತೆ. ನಿಮಗೆ ಆದಾಯದ ಹೆಚ್ಚಳ ಆಗುವಂಥದ್ದಾಗಲಿ, ವ್ಯಾಪಾರ ಉದ್ಯಮ ವೃದ್ಧಿಯಲ್ಲೆಲ್ಲ ಹೆಚ್ಚಳ ಆಗುವಂಥದ್ದು, ಜೊತೆಗೆ ಸ್ವಂತವಾಗಿ ಏನೋ ಮಾಡುವಂಥ ಏನು ಕೈಗಾರಿಕೆನೋ, ಕೃಷಿನೋ, ಚಟುವಟಿಕೆ ಅಂದರೆ ಅದರಲ್ಲಿ ಸಹ ಆರ್ಥಿಕವಾಗಿ ತುಂಬ ಸ್ಥಿರತೆ ಬರುತ್ತೆ. ನಿಮ್ಮ ಹಳೆಯ ಸಾಲಗಳಿದ್ರೆ ಸಾಲಗಳನ್ನು ತೀರಿಸಲಿಕ್ಕೆ ಆಗುತ್ತೆ. ಹೊಸದಾಗಿ ಸಾಲವನ್ನು ನೀವು ಪಡ್ಕೊಳ್ಳಿಕ್ಕೆ ಇಷ್ಟಪಟ್ಟರೆ ಅಂಥ ಒಂದು ನಿಮಗೆ ಕಡಿಮೆ ಬಡ್ಡಿ ಅಥವಾ ಕಡಿಮೆ ಒಂದು ಇದು ಕಂತಿನ ಒಂದು ಸಾಲಗಳು ಸಿಗುತ್ತದು. ಜೊತೆಗೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಏನಾದರೂ ಬದಲಾವಣೆ ತರಲಿಕ್ಕೆ ಅಥವಾ ಏನೋ ಎಕ್ಸ್ಪಾಂಡ್ ಮಾಡಲಿಕ್ಕೆ ಈಗ ನೀವು ಹೂಡಿಕೆ ಮಾಡಲಿಕ್ಕೆ ಅವಕಾಶಗಳು ಬರ್ತವೆ. ಹಿಂದೆ ಪೆಂಡಿಂಗ್ ಆಗಿದ್ದ ಯಾವುದೇ ಆರ್ಥಿಕವಾದ ಚಟುವಟಿಕೆಗಳು ಈ ವರ್ಷದಲ್ಲಿ ನಿಮಗೆ ಒಳ್ಳೆಯದಾಗಿ ಬರುತ್ತೆ. ಗುರುವಿನ ಬಲದ ಕೊರತೆ ಇರುತ್ತೆ ನಿಮಗೆ. ಗುರುವಿನ ಬಲದ ಕೊರತೆ, ಗುರು ಜನ್ಮಕ್ಕೆ ಬರುತ್ತದೆ, ಗುರು ನಷ್ಟದಲ್ಲಿರುವಂಥದ್ದೆಲ್ಲ ಇರುತ್ತೆ. ಆದರೆ ನಿಮಗೆ ಶುಕ್ರನ ಅನುಗ್ರಹ ಈ ವರ್ಷದಲ್ಲಿ ಬಹಳಷ್ಟು ಉತ್ತಮ ಇದೆ. ಅದರಲ್ಲೂ ನಿಮಗೆ ಈ ವರ್ಷದ ಆರಂಭದಲ್ಲಿ ಮಾರ್ಚಿನಿಂದ ಜೂನ್ವರೆಗೂ ಬಹಳಷ್ಟು ಉತ್ತಮ ಫಲ ಇದೆ. ಬಳಿಕ ನಿಮಗೆ ಅಕ್ಟೋಬರ್, ನವಂಬರ್, ಡಿಸೆಂಬರ್ ತಿಂಗಳು ಸಹ ಉತ್ತಮ ಇದೆ. ಮಾರ್ಚಿನಿಂದ ಜೂನ್ವರೆಗೆ, ಅಕ್ಟೋಬರ್ನಿಂದ ಡಿಸೆಂಬರ್ವರೆಗೂ ಅವಧಿ ಬಹಳಷ್ಟು ಆರ್ಥಿಕವಾಗಿ ತುಂಬ ಪ್ರಬಲವಾಗಿದೆ. ಆ ಅವಧಿಯನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಜೊತೆಗೆ ಈ ಯಾರು ಯುವ ವರ್ಗದವರು, ಉದ್ಯೋಗಿಗಳು ಮತ್ತು ಉದ್ಯೋಗ ಹುಡುಕುವಂಥವ್ರು ಅವರಿಗೆ ಆ ಉದ್ಯೋಗದಲ್ಲಿ ಯಶಸ್ಸು ಸಿಗೋದಾಗಲಿ, ಹೆಚ್ಚಿನ ಪ್ರತಿಫಲದ ಉದ್ಯೋಗ ಸಿಗುವಂಥದ್ದಾಗಲಿ, ಜೊತೆಗೆ ನಿಮಗೆ ಕಡಿಮೆಯ ಒಂದು ದರ್ಜೆಯ ಒಂದು ಕೆಲಸ ಇದ್ದರೆ ಈ ವರ್ಷದಲ್ಲಿ ಆರ್ಥಿಕವಾಗಿ ಉನ್ನತ ದರ್ಜೆಯ ಗ್ರೇಡ್ಗಳು ಅಂತ ಹೇಳ್ತೀವಲ್ಲ, ಆ ಒಳ್ಳೆಯ ಗ್ರೇಡ್ನ ಕೆಲಸಗಳು ಸಿಗುವಂಥದ್ದು, ಹೆಚ್ಚಿನ ಪ್ಯಾಕೇಜ್ಗಳು ನಿಮಗೆ ಸಿಗುವಂಥದ್ದು. ಇನ್ನು ಮಿಥುನ ರಾಶಿಯ ಕೆಲವರಿಗೆ ವಿದೇಶದ ಮೂಲ, ವಿದೇಶಕ್ಕೆಂದರೆ ವಿದೇಶದಲ್ಲಿ ಉದ್ಯೋಗನೋ, ವಿದೇಶದಲ್ಲಿ ವ್ಯಾಪಾರ ಮಾಡಲು, ವಿದೇಶದಲ್ಲಿ ಬಿಸ್ನೆಸ್ ಮಾಡಲಿಕ್ಕೆ ಅಂತ ಅವಕಾಶ ಬರ್ಬೋದು. ಅಥವಾ ಇಲ್ಲೇ ಸ್ವದೇಶದಲ್ಲೇ ಮಾಡ್ತಿದ್ದ ಅದೇ ಕಂಪನಿ ನಿಮಗೆ ಅವರ ವಿದೇಶಕ್ಕೆ ನಿಮಗೆ ಕರೆಸಿಕೊಂಡು ಅಲ್ಲಿ ನಿಮಗೆ ಹೆಚ್ಚಿನ ಪ್ಯಾಕೇಜ್, ಹೆಚ್ಚಿನ ಸಂಬಳದ ಮೂಲಕ ನಿಮಗೆ ಆಯ್ಕೆ ಆಗುವಂಥದ್ದು. ಈ ರೀತಿ ನಿಮಗೆ ಧನಕ್ಕೆ ಏನೂ ಕೊರತೆ ಇಲ್ಲ. ಜೊತೆಗೆ ಇನ್ನೊಂದು ವಿಶೇಷತೆ ಏನಂದರೆ ಈ ವರ್ಷದಲ್ಲಿ ನಿಮಗೆ ಖರ್ಚು ಬಹಳ ಕಡಿಮೆ ಬರುತ್ತೆ, ಹೆಚ್ಚೇನು ಖರ್ಚುಗಳು ಬರೋದಿಲ್ಲ. ಕಳೆದ ವರ್ಷದಲ್ಲಿ ದುಂದು ವೆಚ್ಚಗಳು, ದುರುಪಯೋಗಗಳು ಸ್ವಲ್ಪ ಜಾಸ್ತಿ ಆಗಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ನಷ್ಟಗಳು ಸಂಭವಿಸ್ಬೋದು. ಆದರೆ ಈ ವರ್ಷದಲ್ಲಿ ನಿಮಗೆ ಆರ್ಥಿಕವಾದ ನಷ್ಟಗಳು ಸ್ವಲ್ಪ ಕಡಿಮೆ ಆಗುತ್ತೆ.
ಜೊತೆಗೆ ಆದಾಯ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗೆ ಆಟೋಮೆಟಿಕ್ಕಾಗಿ ಆದಾಯ ಹೆಚ್ಚು ಖರ್ಚು ಕಡಿಮೆ ಅಂತ ಉಳಿತಾಯ ಆಟೋಮೆಟಿಕ್ ಆಗೇ ಆಗುತ್ತೆ. ಹಾಗಾಗಿ ಉಳಿತಾಯ ಮಾಡಲಿಕ್ಕೆ ಸಾಧ್ಯತೆ ಇದೆ. ಒಳ್ಳೆಯ ರೀತಿಯ ಸದ್ವಿನಿಯೋಗದ ಉಳಿತಾಯವನ್ನು ಮಾಡಿಕೊಳ್ಳಿ. ಯಾಕಂದರೆ ಆ ಭದ್ರತೆ ಅನ್ನೋದು ಪ್ರತಿಯೊಬ್ಬ ಆರ್ಥಿಕ ಭದ್ರತೆ ಅನ್ನೋದು ಬೇಕಾಗುತ್ತೆ. ಕೆಲವೊಂದು ಸಮಯಗಳಲ್ಲಿ ನಮಗೆ ಈಗ ಮುಂದಿನ ವರ್ಷ ಅಥವಾ ಅದರ ಮುಂದಿನ ವರ್ಷ ನಿಮಗೆ ಆದಾಯದಲ್ಲಿ ಸ್ವಲ್ಪ ಕೊರತೆ ಬರ್ಬೋದು, ಏನೋ ಕಷ್ಟ ನಷ್ಟಗಳಾಗ್ಬೋದು. ಆವಾಗ ಆ ಒಂದು ನಮ್ಮ ಉಳಿತಾಯದ ನಮಗೆ ಸಹಾಯಕ ಬರುತ್ತೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಆರ್ಥಿಕವಾಗಿ ಈ ವರ್ಷ ಬಹಳ ತೃಪ್ತಿದಾಯಕವಿದೆ. ಆಕಸ್ಮಿಕ ಧನ ಯೋಗ ಇದೆ. ಹಣವು ನಿಮಗೆ ಮಲ್ಟಿಪ್ಲೈ ಆಗುವಂಥ ಯೋಗ ಇದೆ. ಖರ್ಚುಗಳು ಸ್ವಲ್ಪ ಹೆಚ್ಚು ಬರಲಿಕ್ಕಿಲ್ಲ. ಆಕಸ್ಮಿಕ ನಷ್ಟಗಳು ಆಗೋದಿಲ್ಲ. ಹಾಗಾಗಿ ಅದನ್ನು ನೀವು ಈ ವರ್ಷದ ಒಂದು ಆದಾಯವನ್ನು ಹಣಕಾಸಿನ ಮೂಲವನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳಿ. ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂತಹ ಈ ಧನದ ಒಂದು ಸಂರಕ್ಷಣೆಗಾಗಿ, ಧನದ ಒಂದು ಸುವ್ಯವಸ್ಥೆಗಾಗಿ ಹೇಳುವಂಥ ದೇವತಾ ಪ್ರಾರ್ಥನೆ ನೀವು ಮಾಡ್ಬೋದಾಗಿದೆ. ಇನ್ನು ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿಗೆ ಈ ವರ್ಷ ಆರ್ಥಿಕವಾಗಿ ಅಷ್ಟೇನು ತೃಪ್ತಿಕರವಾಗಿ ಬರ್ತಾಯಿಲ್ಲ. ನಿಮಗೆ ಆದಾಯದಷ್ಟೇ ಖರ್ಚುಗಳು ಬರ್ಬೋದು. ಅಂದರೆ 10 ರೂಪಾಯಿ ಆದಾಯ ಇದ್ದರೆ 10 ರೂಪಾಯಿ ಖರ್ಚು, ಅಥವಾ 1000 ರೂಪಾಯಿ ಆದರೆ 1000 ರೂಪಾಯಿ ಖರ್ಚು ಒಂದು ದಿನಕ್ಕೆ, ಆ ಥರ ಬರ್ಬೋದು. ಆದಾಯಕ್ಕೆ ಸ್ವಲ್ಪ ಕೊರತೆಗಳು ಬರ್ಬೋದು. ಆದಾಯದಲ್ಲಿ ಸ್ವಲ್ಪ ಇಳಿಕೆನೂ ಆಗುವಂಥದ್ದು. ಆರಂಭದಲ್ಲಿ ಸ್ವಲ್ಪ ಪರವಾಗಿಲ್ಲ. ಈ ಆರಂಭದ 3 ತಿಂಗಳು 4 ತಿಂಗಳು ಪರವಾಗಿಲ್ಲ. ಅದೇ ಮೇ ತಿಂಗಳ ಬಳಿಕ ನಿಮಗೆ ಆದಾಯ ಸ್ವಲ್ಪ ಇಳಿಮುಖ ಆಗುವ. 4ನೇ ತಿಂಗಳ ಬಳಿಕ 5ನೇ ತಿಂಗಳಿಂದ ನಿಮಗೆ ಅಲ್ಲಿ ಆದಾಯದಲ್ಲಿ ಇಳಿಮುಖ ಆಗುವಂಥದ್ದು. ಆಕಸ್ಮಿಕ ಖರ್ಚುಗಳು ಬರುವಂಥದ್ದು, ಅನಾವಶ್ಯಕ ಖರ್ಚುಗಳು ಬರುವುದು, ಆಸ್ಪತ್ರೆ ಖರ್ಚು, ರಿಪೇರಿ ಖರ್ಚುಗಳು, ಮತ್ತು ನ್ಯಾಯಾಲಯದ ವಾದ ವಿವಾದ, ಕೋರ್ಟ್ ಕಚೇರಿ ಅಂತ ಖರ್ಚುಗಳು, ಅಥವಾ ಯಾವುದೇ ರೀತಿ ಆಕಸ್ಮಿಕ ನಷ್ಟಗಳಾಗುವಂಥದ್ದು, ಸಣ್ಣ ಪುಟ್ಟ ಅವಘಡಗಳು ಅಥವಾ ಅಪಘಾತಗಳು ಎಂತೆಲ್ಲ ಆಗುವಂಥದ್ದು, ಈ ರೀತಿ ಎಲ್ಲ ಇರುತ್ತೆ. ಹಾಗಾಗಿ ಕಟಕ ರಾಶಿಯವರಿಗೆ ಅನೇಕ ರೀತಿಯ ಏರುಪೇರಿನ ಒಂದು ಆರ್ಥಿಕ ಸ್ಥಿತಿ ಇರುತ್ತೆ. ಆರಂಭದ 4 ತಿಂಗಳ ಹೊರತುಪಡಿಸಿ ಮತ್ತೆ ಉಳಿದ 8 ತಿಂಗಳಲ್ಲಿ ಸಹ ನಿಮಗೆ ಅನೇಕ ರೀತಿಯ ಏರ್ಪೇರು ಬರ್ಬೋದು. ಆರಂಭದಲ್ಲಿ ಸಣ್ಣ ಪುಟ್ಟ ಏರುಪೇರು ಇರುತ್ತೆ, ಅದೆಲ್ಲ ಪ್ಯಾಚ್ ವರ್ಕ್ ಆಗುತ್ತೆ. ಅಂದರೆ ಅಲ್ಲಿಗೆ ಅದನ್ನು ಸರಿ ಮಾಡಿಕೊಳ್ಳಿಕ್ಕಾಗತ್ತೆ. ಆದರೆ ಆ ಬಳಿಕ ಬರುವಂಥದ್ದು ನಿಮಗೆ ಮೇ ತಿಂಗಳ ಅಂತ್ಯದ ಬಳಿಕ ಬರುವಂಥದ್ದೆಲ್ಲ ಸ್ವಲ್ಪ ಗಂಭೀರವಾದ ತೊಂದರೆಗಳು ಬರ್ಬೋದು. ಗಂಭೀರವಾದ ನಿಮಗೆ ಆರ್ಥಿಕವಾದ ಹೊಡೆತಗಳು ಬರ್ಬೋದು, ಅಥವಾ ಯಾವುದೇ ರೀತಿ ನಿಮಗೆ ಚೇತರಿಸಿಕೊಳ್ಳಲಾಗಂಥ ಕೆಲವು ಏಟುಗಳೆಲ್ಲ ಬರುವಂಥದ್ದೆಲ್ಲ ಇರುತ್ತೆ. ಜೊತೆಗೆ ಈ ಕಾಲದಲ್ಲಿ ನಿಮಗೆ ಬಂಧುಗಳಾಗಲಿ, ಮಿತ್ರರಾಗಲಿ, ಅಥವಾ ನಿಮ್ಮ ರಿಲೇಟಿವ್ಗಳಾಗಲಿ ಏನೋ ನಂಬಿಸಿ ಮೋಸ ಮಾಡ್ಬೋದು. ಅಥವಾ ನೀವು ಯಾವುದೋ ಒಂದು ಸಮಯದಲ್ಲಿ ಅವರನ್ನು ನಂಬಿಕೊಂಡು ಒಂದಷ್ಟು ನಿಮ್ಮಲ್ಲಿದ್ದ ಹಣವನ್ನು ಕೊಟ್ಟಿರ್ತೀರ ಆರಂಭದಲ್ಲಿ, ಈ ವರ್ಷದ ಆರಂಭದಲ್ಲಿ. ಆದರೆ ಯಾವಾಗಲೂ ನಿಮ್ಗೆ ಅದರ ಒಂದು ಅವಶ್ಯಕತೆ ಬರುತ್ತೆ. ಅದನ್ನು ನೀವು ಕೇಳಿದಾಗ ಅವರಿಂದ ನಿಮಗೆ ನಕಾರಾತ್ಮಕ ಬರ್ಬೋದು. ಅದು ಯಾವುದೇ ನಿಮಗೆ ಸುಳ್ಳು ಕಾರಣಗಳಲ್ಲಿ ನಿಮ್ಮ ಬಂಧುಗಳು, ಮಿತ್ರರು ಇನ್ವೆಸ್ಟ್ಮೆಂಟು ಅಥವಾ ಶೇರ್ಸಲ್ಲಿ ಹಾಕ್ತೀನಿ, ಇನ್ನೊಂದು ಮಾಡ್ತೀನಿ ಅಂತೆಲ್ಲ ಹೇಳ್ತಾರೆ, ಬೇರೆ ಬೇರೆ ಪ್ಲ್ಯಾನ್ಗಳು. ಆ ಥರ ಕೊಟ್ಟು ನಾವು ನಿಮಗೆ ಅದರ ಒಂದು ಒಳ್ಳೆ ರಿಟರ್ನ್ಸ್ ಕೊಡ್ತೀವಿ, ತಿಂಗಳು ಇಷ್ಟು ಕೊಡ್ತೀವಿ ಏನೋ ಆ ಥರ ಎಲ್ಲ ಸ್ಕೀಮ್ಗಳಿರ್ತವೆ ಆರ್ಥಿಕವಾಗಿ ಎಲ್ಲ ಮಾಡುವಂಥದ್ದು ಪ್ರೈವೇಟಾಗಿ. ಅಂಥದ್ದೆಲ್ಲ ಯಾವುದೇ ಒಂದು ಸ್ಕೀಮ್ಗಳಲ್ಲಿ ನೀವು ಸಿಲುಕಿಕೊಳ್ಬೋದು. ಅಂಥದ್ರ ಬಗ್ಗೆ ಸ್ವಲ್ಪ ಎಚ್ಚರವಾಗಿ ಗಮನಿಸಿಕೊಳ್ಳಿ. ಹಾಗಾಗಿ ಯಾವುದೇ ರೀತಿಯ ಒಂದು ಭದ್ರತೆ ಇಲ್ಲದ ಅಥವಾ ಯಾವುದೇ ರೀತಿಯ ಒಂದು ಅನುಮಾನಾಸ್ಪದವಿರುವಂತಹ ಅಂಥ ಒಂದು ಆರ್ಥಿಕ ಹೂಡಿಕೆಗೆ ನೀವು ಕೈ ಹಾಕಬೇಡಿ. ಯಾಕಂದರೆ ಆರಂಭದಲ್ಲಿ ನಿಮಗೆ ಗುರುಬಲ ಎಲ್ಲ ಇರುತ್ತೆ. ಆರಂಭದ 3-4 ತಿಂಗಳೆಲ್ಲ ಪರವಾಗಿಲ್ಲ, ಆ ಗುರುಬಲ ಇರೋ ಕಾರಣ ಆವಾಗ ನಿಮಗೆ ಕೈಯಲ್ಲಿ ಸ್ವಲ್ಪ ದುಡ್ಡೆಲ್ಲ ಓಡಾಡುತ್ತೆ. ಆ ಓಡಾಡ್ತಿದ್ದ ದುಡ್ಡನ್ನು ನೀವು ನಿಮ್ಮದೇ ಒಂದು ಸ್ವಯಂಕೃತ ಅಪರಾಧದಿಂದ, ನಿಮ್ಮದೇ ಒಂದು ಅಹಂನಿಂದ ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡಿದರೆ, ರಾಂಗ್ ಪರ್ಸನ್ಗಳಿಗೆ ಕೊಟ್ಟರೆ, ಅಥವಾ ಏನಾದರೂ ಒಂದು ಅತಿ ಆಶೆಗೆ ಹೋಗಿ ಯಾವುದೇ ರೀತಿ ಅನುಮಾನಾಸ್ಪದ ಅಥವಾ ನಂಬಿಕೆಗೆ ಅರ್ಹರದಲ್ಲಿ ಕೊಟ್ಟು ನೀವು ಅದನ್ನು ಕೈ ತೊಳ್ಕೊಳ್ಳುವಂಥದ್ದು ನಿಮಗೆ ಅಂದರೆ ಮತ್ತು ಅಸಲು ಇಲ್ಲ, ಬಡ್ಡಿನೂ ಇಲ್ಲ, ಯಾವುದೂ ಇಲ್ಲ ಅಂತ ಆ ಥರ ಒಂದು ಪರಿಸ್ಥಿತಿ ಈ ವರ್ಷದ ಮಧ್ಯಭಾಗದ ಬಳಿಕ ಆಗ್ಬೋದು. ಅದು ವರ್ಷದ ಕೊನೆಗೆ ನಿಮಗೆ ಆರ್ಥಿಕವಾಗಿ ತುಂಬ ಸಂಕಷ್ಟಗಳು ಜಾಸ್ತಿ ಆಗ್ಬೋದು. ಹಾಗಾಗಿ ಕಟಕ ರಾಶಿಯವರಿಗೆ ಆರ್ಥಿಕವಾಗಿ ಈ ವರ್ಷ ಅಷ್ಟೇನೂ ಉತ್ತಮವಿಲ್ಲ. ಆರ್ಥಿಕವಾಗಿ ಭದ್ರತೆ ಬೇಕು. ಮುಂದಿನ ಒಂದು ಭದ್ರತೆಯ ಆಲೋಚನೆ ಬೇಕು. ಜೊತೆಗೆ ಯಾವುದೇ ರೀತಿಯ ದುಂದುವೆಚ್ಚ, ದುರುಪಯೋಗ ಅಥವಾ ಅನಪೇಕ್ಷಿತವಾದ ಕೆಲವು ವ್ಯಕ್ತಿಗಳ ಜೊತೆಗೆ, ನಂಬಿಕೆಗೆ ಅರ್ಹದವರ ಜೊತೆಗೆ ನೀವು ಆದಾಯವನ್ನು ಹಂಚಿಕೊಳ್ಳೋದಾಗಲಿ, ಅವರ ಜೊತೆಗೆ ನೀವು ಪಾರ್ಟ್ನರ್ಶಿಪ್ ಮಾಡೋದಾಗಲಿ ಈಗ ಅಷ್ಟೇನೂ ಒಳ್ಳೆಯದಲ್ಲ. ಹಾಗಾಗಿ ಭವಿಷ್ಯದ ಭದ್ರತೆಗಾಗಿ ನೀವು ಉಳಿತಾಯ ಮಾಡಲೇಬೇಕಾಗತ್ತೆ. ಅದರಲ್ಲೂ ಈ ವರ್ಷದ ಮಧ್ಯಭಾಗದ ಬಳಿಕ ನಿಮಗೆ ಆರೋಗ್ಯದಲ್ಲಿ ಏರ್ಪೇರು ಬರ್ಬೋದು. ನಿಮ್ಮ ಮನೆ ಮಂದಿಗೆ ಆರೋಗ್ಯದ ಏರ್ಪೇರುಗಳು ಬಂದು ಅಲ್ಲಿ ಆಸ್ಪತ್ರೆಗೆ, ಅದು ಇನ್ನಿತರದ ಔಷಧೋಪಚಾರಗಳಿಗೆ, ಟ್ರೀಟ್ಮೆಂಟ್ಗಳಿಗೆ ನೀವು ಭಾಳಷ್ಟು ಹಣವನ್ನು ಅಲ್ಲಿ ಸ್ಪೆಂಡ್ ಮಾಡಬೇಕಾದ ಅದು ಅವಶ್ಯಕತೆಗಳು ಬರ್ಬೋದು. ಹಾಗಾಗಿ ಅಲ್ಲಿ ನೀವು ಆರ್ಥಿಕವಾಗಿ ಸ್ವಲ್ಪ ನೀವು ಸಂಯಮವನ್ನು ಕಾಪಾಡ್ಕೊಳ್ಬೇಕು. ದುಂದುವೆಚ್ಚವನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ಜೊತೆಗೆ ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳಲಿಕ್ಕೆ ಈ ವರ್ಷ ಒಳ್ಳೆಯದಲ್ಲ. ಅದರಲ್ಲೂ ನೀವು ಮಧ್ಯಭಾಗದ ಬಳಿಕ ಯಾವುದೇ ರೀತಿಯ ದೊಡ್ಡ ಮೊತ್ತದ ಲೋನು ಕೊಡೋದಾಗಲಿ, ಲೋನು ಪಡೆಯೋದಾಗಲಿ, ಅದು ರಿಸ್ಕ್ ತೆಗೆದುಕೊಂಡು ಏನಾದರೂ ಒಂದು ಸ್ಟಾರ್ಟ್ಗಳನ್ನು ಮಾಡೋದಾಗಲಿ ಈಗ ಒಳ್ಳೆಯದಲ್ಲ. ಅದು ನಿಮಗೆ ಆರಂಭದಲ್ಲಿ ಅದರಿಂದ ಮತ್ತಷ್ಟು ಹೊಡೆತಗಳು ಬರ್ಬೋದಾಗಿದೆ. ಹಾಗಾಗಿ ಕಟಕ ರಾಶಿಯವರು ತುಂಬ ಈ ವರ್ಷದಲ್ಲಿ ಆರ್ಥಿಕ ಸಂಯಮವನ್ನು ಖಂಡಿತ ಕಾಪಾಡಿಕೊಳ್ಬೇಕಾಗತ್ತೆ. ಇದು ಕೊನೆಗೆ ಹೇಳ್ತಕ್ಕಂಥ ಈ ಆರ್ಥಿಕ ಸುವ್ಯವಸ್ಥೆಗೆ ಹೇಳುವಂಥ ಭಕ್ತಿ ಮಾರ್ಗ, ಪರಿಹಾರ ಮಾರ್ಗಗಳನ್ನು ಅನುಸರಣೆ ಮಾಡ್ಬೋದು. ಸಿಂಹರಾಶಿಗೆ ಈ ವರ್ಷ ಪರವಾಗಿಲ್ಲ. ನಿಮಗೆ ಕಳೆದ ವರ್ಷಕ್ಕಿಂತ ಈ ವರ್ಷ ಭಾಳ ಉತ್ತಮ ಇದೆ. ಆದಾಯನೂ ಚೆನ್ನಾಗಿರುತ್ತೆ, ಖರ್ಚುಗಳು ಬರುತ್ತೆ. ಆದರೆ ಖರ್ಚುಗಳು ಬಂದರೆ ನಿಮಗೆ ಯಾವತ್ತೂ ಆ ಖರ್ಚುಗಳನ್ನು ನಿಭಾಯಿಸಲಿಕ್ಕೆ ಕಷ್ಟ ಆಗೋದಿಲ್ಲ. ನಿರಂತರವಾದ ಆದಾಯ ಕಂಟಿನ್ಯೂಟಿ ಇರುತ್ತೆ, ಸ್ಟೇಬಿಲಿಟಿ ಇರುತ್ತೆ. ಹಾಗಾಗಿ ಯಾರ್ಯಾರು ವೃತ್ತಿಪರರಿದ್ದಾರೆ, ಉದ್ಯೋಗಿಗಳಿದ್ದಾರೆ, ಉದ್ಯೋಗದಲ್ಲಿ ಸಹ ನಿಮಗೆ ಭದ್ರತೆ ಬರ್ಬೋದು. ಇರುವಂಥ ಉದ್ಯೋಗದಲ್ಲಿ ಕೆಲವರಿಗೆ ಪ್ರಮೋಷನು, ಇನ್ಕ್ರಿಮೆಂಟು, ಬಡ್ತಿಗಳು ಬರ್ಬೋದಾಗಿದೆ. ವ್ಯಾಪಾರ ಮಾಡೋರಿಗೆ ವ್ಯಾಪಾರದಲ್ಲಿ ದಿನೇ ದಿನೇ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ಬೋದು.
ಒಂದು ಉದ್ಯಮ, ಕೈಗಾರಿಕೆ, ಇಂಡಸ್ಟ್ರಿ ನಡೆಸೋರಿಗೆ ಸಹ ಹೆಚ್ಚಿನ ಪ್ರಗತಿ ಇದೆ. ಕೃಷಿ ಚಟುವಟಿಕೆ, ಹೈನುಗಾರಿಕೆ, ತೋಟಗಾರಿಕೆ ಅಥವಾ ಇನ್ನಿತರ ಯಾವುದೇ ಕೃಷಿ ಮೂಲದ ಉತ್ಪನ್ನಗಳನ್ನು ತೆಗೆಯುವವರೆಗೆ ಭಾಳಷ್ಟು ಉತ್ತಮ ಫಲಗಳು ಆಗ್ತವೆ. ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಬರುತ್ತೆ, ನಿಮಗೆ ಸಕಾಲಕ್ಕೆ ಬೆಳೆಗಳು ಚೆನ್ನಾಗಿ ಬರುತ್ತೆ, ಯಾವುದೇ ರೀತಿಯ ನಿಮಗೆ ಆರ್ಥಿಕ ನಷ್ಟಗಳು ಆಗೋದಿಲ್ಲ. ಜೊತೆಗೆ ನಿಮಗೆ ಹಿಂದೆ ಮಾಡಿದಂಥ ಸಾಲಗಳಿದ್ದರೆ ಆ ಸಾಲಗಳನ್ನು ತೀರಿಸುವಂಥ ಒಂದು ಹಣ ಸಹ ನಿಮಗೆ ಕೈಗೆ ಬರುತ್ತೆ. ಹಾಗಾಗಿ ಈ ಸಿಂಹರಾಶಿಯವರು ಯಾವುದೇ ಉದ್ಯೋಗ, ಯಾವುದೇ ವೃತ್ತಿ, ಯಾವುದೇ ಚಟುವಟಿಕೆ ಮಾಡ್ತಿರಲಿ ಎಲ್ಲರಿಗೂ ಆರ್ಥಿಕವಾದ ಭದ್ರತೆ, ಆರ್ಥಿಕವಾದ ಸುವ್ಯವಸ್ಥೆ ಈ ಸಂವತ್ಸರದಲ್ಲಿ ಬರುತ್ತೆ. ಅದರಲ್ಲೂ ವರ್ಷದ ಮಧ್ಯಭಾಗದ ಬಳಿಕ ಇನ್ನಷ್ಟು ನಿಮಗೆ ತುಂಬ ಡಬಲ್ ಥರ ಇನ್ಕಮ್ಗಳು ಬರ್ಬೋದು. ಅಂದರೆ ಮೇ ತಿಂಗಳ ಬಳಿಕ ಇನ್ನಷ್ಟು ನಿಮಗೆ ಆದಾಯ ಒಂದು ಮಲ್ಟಿಪ್ಲೈ ಆಗುವಂಥದ್ದು. ಜೊತೆಗೆ ನಿಮ್ಮ ಒಂದು ವೃತ್ತಿ ಕ್ಷೇತ್ರದಲ್ಲಿ ಏನಾದರೂ ನಿಮ್ಮ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಬರೋದು, ಹೆಚ್ಚಿನ ಒಂದು ನಿಮ್ಮ ಉತ್ಪನ್ನಗಳಿಗೆ ಮೌಲ್ಯ ವರ್ಧನೆಗಳಾಗುವಂಥದ್ದು, ಬೆಲೆಗಳು ಏರಿಕೆ, ಆ ಬೆಲೆ ಏರಿಕೆ ಲಾಭವನ್ನು ನೀವು ಪಡೆಯುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಅನೇಕ ರೀತಿಯ ಲಾಭ ಆದಾಯಗಳು ಇರ್ತವೆ. ಇನ್ಯಾರು ಸರ್ಕಾರಿ ನೌಕರು, ಸರ್ಕಾರಿ ಉದ್ಯೋಗದಲ್ಲಿರುವಂಥ ಸಾಗಿ ಅವರಿಗೆ ಉದ್ಯೋಗದಲ್ಲಿ ಪ್ರಮೋಷನ್ ಬರ್ಬೋದು, ಬಡ್ತಿ ಬರ್ಬೋದು, ಅಥವಾ ನಿಮಗೆ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಹೆಚ್ಚಿನ ನಿಮಗೆ ಈ ಕೆಲವೊಂದು ಬೇರೆ ಬೇರೆ ರೀತಿಯ ಬೆನಿಫಿಟ್ಗಳು ಸಿಗ್ತವೆ. ಅಂಥ ಬೆನಿಫಿಟ್ಗಳೆಲ್ಲ ಸಿಗುವಂಥದ್ದು. ಹಾಗಾಗಿ ಅನೇಕ ರೀತಿಯ ಉತ್ಪನ್ನಗಳನ್ನು ನೀವು ಈ ಕಾಲದಲ್ಲಿ ಸಿಂಹರಾಶಿಯವರು ಈ ವರ್ಷದಲ್ಲಿ 2020 ಪಡೆಯಬಹುದಾಗಿದೆ. ಅದರಲ್ಲಿ ಸ್ವಲ್ಪ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಸ್ವಲ್ಪ ಆರ್ಥಿಕವಾದ ಎಚ್ಚರಿಕೆಯನ್ನು ಗಮನಿಸಬೇಕು ಹೊರತು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಅಷ್ಟೇ. ಅಲ್ಲಿ ಸ್ವಲ್ಪ ನಿಮಗೆ ಆವಾಗ ಖರ್ಚು ಜಾಸ್ತಿ ಬರ್ಬೋದು, ಅನಾವಶ್ಯಕ ಖರ್ಚು ಬರ್ಬೋದು, ಅಥವಾ ಯಾರೋ ನಿಮಗೆ ನಂಬಿಸಿ ಮೋಸ ಮಾಡ್ಬೋದು, ಅಥವಾ ಯಾವುದೇ ರೀತಿಯ ಆರ್ಥಿಕ ಒಂದು ಹಿನ್ನಡೆಯಲ್ಲಿ ನೀವು ಸಿಲುಕಿಕೊಳ್ಳುವಂಥದ್ದು. ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಿಕೊಳ್ಳಬೇಕು ಹೊರತು ನಿಮಗೆ ಮತ್ತೆ ವರ್ಷದ ಪೂರ್ತಿ ನಿಮಗೆ ಹೆಚ್ಚಿನ ಒಂದು ಆದಾಯ ಇರುತ್ತೆ, ಇಷ್ಟಾರ್ಥ ಸಿದ್ಧಿ ಇರುತ್ತೆ. ಜೊತೆಗೆ ಹಣಕ್ಕೆ ಯಾವುದೇ ಕೊರತೆಗಳು ಬರೋದಿಲ್ಲ, ನಾನಾ ಮೂಲಗಳಿಂದ ಲಾಭ ಬರುತ್ತೆ. ಇನ್ನು ಈ ಬೇರೆ ಬೇರೆ ರೀತಿಯ ಕಂಪ್ಯೂಟರು, ಕೈಗಾರಿಕೆ, ಅಥವಾ ಈ ಸಾಫ್ಟ್ವೇರು, ಹಾರ್ಡ್ವೇರು, ಅಥವಾ ಈ ಟಿವಿ, ಸಿನಿಮಾ ಮಾಧ್ಯಮ ಇರ್ಬೋದು, ಅದು ಇನ್ನಿತರ ಯಾವುದೇ ಕೈಗಾರಿಕೆ ಇಂಡಸ್ಟ್ರಿಗಳಿರ್ಬೋದು, ಅವೆಲ್ಲ ನಡೆಸುವಂಥವರಿಗೆ ಈ ವರ್ಷದಲ್ಲಿ ಅವರು ನಿಮ್ಮ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಆದಾಯ ಬರುತ್ತೆ. ಜೊತೆಗೆ ಅಲ್ಲಿ ಯಾರು ವರ್ಕ್ ಮಾಡ್ತಾರೆ, ಕೆಲಸ ಮಾಡ್ತಾರೆ ಅಂತ ಸಿಂಹರಾಶಿಯವರಿಗೂ ಸಹ ಭಾಳಷ್ಟು ಒಂದು ಉತ್ತಮ ಪ್ರತಿಫಲಗಳು ಈ ವರ್ಷದಲ್ಲಿ ಬರಲಿವೆ. ಕೆಲವರಿಗೆ ಭೂಮಿ, ಮನೆ ಕೊಳ್ಳೋದಾಗಲಿ, ಅಥವಾ ಹೊಸ ರೀತಿಯ ನಿಮಗೆ ಯಾವುದಾದ್ರು ಸ್ಥಿರ ಹೂಡಿಕೆ ಮಾಡೋದಾಗಲಿ, ಅಥವಾ ಇನ್ನು ನಿಮ್ಮ ಮನೆ ಏನಾದರೂ ಒಂದು ಜೀರ್ಣೋದ್ಧಾರ ರಿಪೇರಿನ ಮಾಡಬೇಕಂತ ಅಂದುಕೊಂಡಿದ್ರೆ ಅದು ಈ ವರ್ಷ ನಿಮಗೆ ಹಣಕಾಸು ಚೆನ್ನಾಗಿ ಬಂದು ಅದನ್ನು ಈ ವರ್ಷ ಇಂಪ್ಲಿಮೆಂಟ್ ಅಂದರೆ ಕಾರ್ಯಗತ ಮಾಡಲಿಕ್ಕೆ ಅವಕಾಶ ಸಿಂಹರಾಶಿಗೆ ಬರುತ್ತೆ. ಹಾಗಾಗಿ ಆರ್ಥಿಕವಾಗಿ ಬಹಳ ಉತ್ತಮ ಫಲ ಇದೆ. ಜೊತೆಗೆ ನೀವು ಅಂದುಕೊಂಡಂಥ ಹಲವಾರು ಕೆಲಸಗಳನ್ನು ನನಸು ಮಾಡಲಿಕ್ಕೆ ಹಣದ ಸಹಾಯ ಈಗ ಖಂಡಿತ ನಿಮಗೆ ಈ ವರ್ಷದಲ್ಲಿ ಖಂಡಿತ ಆಗುತ್ತೆ. ನೀವು ಹೆಚ್ಚೇನು ಆತಂಕ ಪಡೋದಿಲ್ಲ. ಆಸಕ್ತಿ ಇದ್ದರೆ ಕೊನೆಗೆ ಹೇಳ್ತಕ್ಕಂಥ ಈ ದೇವತಾ ಒಂದು ಆರಾಧನೆ, ಪೂಜಾ ಮಾರ್ಗ, ಭಕ್ತಿ ಮಾರ್ಗವನ್ನು ಅನುಸರ ಮಾಡ್ಬೋದು ಸಿಂಹರಾಶಿಯವರು. ಮುಂದೆ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಈ ವರ್ಷದಲ್ಲಿ ಆರ್ಥಿಕವಾಗಿ ಉತ್ತಮ ಎಂದು ಬಂದಿದೆ. ಹೆಚ್ಚಿನ ಆರ್ಥಿಕವಾದಿ ಕೊರತೆಗಳು ಬರೋದಿಲ್ಲ. ಅಂದರೆ ಈ ವರ್ಷ ನಿಮಗೆ ಆರಂಭದಲ್ಲಿ ಅಲ್ಲಿ ಮೇ 14ರವರೆಗೂ ಗುರುಬಲದ ಅನುಕೂಲತೆ ಇರುತ್ತೆ. ಜೊತೆಗೆ ಶನಿ ಮಹಾರಾಜರು ಒಂದು 3 ತಿಂಗಳವರೆಗೂ ನಿಮಗೆ ಮಾರ್ಚ್ವರೆಗೂ ಶನಿ ಮಹಾರಾಜ ಪೂರ್ವ ಅದೆಲ್ಲ ಸರಿ ಇದೆ. ಆದರೆ ಶುಕ್ರನು ನಿಮಗೆ ಯಾವುದೇ ರೀತಿಯ ಒಂದು ತೊಂದರೆಗಳನ್ನು ಕೊಡದೆ, ನಿಮ್ಮ ಆರ್ಥಿಕದ ಯಾವುದೇ ತೊಂದರೆಗಳಿಲ್ಲದೆ ಅಲ್ಲಿ ನಿರಂತರವಾಗಿ ಶುಕ್ರನ ಅನುಗ್ರಹ ನಿಮಗೆ ಮಧ್ಯೆ ಮಧ್ಯೆ ಸಿಗ್ತಾ ಇರುತ್ತೆ. ಹಾಗಾಗಿ ಆರ್ಥಿಕವಾಗಿ ಸ್ಥಿರತೆ ಇರುತ್ತೆ, ಭದ್ರತೆ ಇರುತ್ತೆ. ಜೊತೆಗೆ ಕೆಲವು ನಿಮಗೆ ಬೇರೆ ಬೇರೆ ರೀತಿಯ ಇನ್ಕಮ್ಗಳನ್ನು ತೆಗೆಯುವಂಥ ಇತರ ವರ್ಗಗಳು, ಅಂದರೆ ಇತರ ನಿಮಗೆ ಬೇರೆ ಬೇರೆ ಮೂಲಗಳು ಬರ್ಬೋದು. ಅದೇ ಒಂದೇ ಮೂಲ ಅಲ್ಲ, ಕೇವಲ ನಿಮಗೆ ಈಗ ಆರ್ಥಿಕವಾಗಿ ನೀವು ಮಾಡುವಂಥ ವ್ಯಾಪಾರದ ಮೂಲಕ ಅಷ್ಟೆಲ್ಲ ನೀವು ಹೂಡಿಕೆ ಮಾಡಿದ್ರೆ ಶೇರ್ನ ಮೂಲಕ ಬರ್ಬೋದು, ಅದು ಭೂಮಿಗೆ ಹೂಡಿಕೆ ಮಾಡಿದ್ರೆ ಭೂಮಿಯ ಒಂದು ಅಪ್ರಿಷಿಯೇಷನ್ ಆದಾಗ ನಿಮಗೆ ಇನ್ನಷ್ಟು ನಿಮಗೆ ಅದರ ಮೂಲಕ ನಿಮಗೆ ಮೌಲ್ಯವರ್ಧನೆಗಳಾಗುವಂಥದ್ದು, ಅಥವಾ ನೀವು ಯಾವುದಾದ್ರು ಇಂಡಸ್ಟ್ರಿ, ಕೈಗಾರಿಕೆ ನಡೆಸೋದು, ನಿಮ್ಮ ಉತ್ಪನ್ನಗಳಿಗೆ ಹಿಂದೆ ಇಲ್ಲದ ರೇಟುಗಳು ಈಗ ತುಂಬ ಬೆಲೆ ಏರಿಕೆ ಅದರ ಲಾಭ ಬರುವಂಥದ್ದು. ಈ ರೀತಿ ಬೇರೆ ಬೇರೆ ವಿಧಾನಗಳಿಂದ, ಬೇರೆ ಬೇರೆ ಮೂಲಗಳಿಂದ ಕನ್ಯಾ ರಾಶಿಯವರಿಗೆ ಅನೇಕ ರೀತಿಯ ಆದಾಯಗಳು ಬರ್ತವೆ. ಆದಾಯಗಳು ಡಬಲ್ ಆಗುತ್ತೆ. ಜೊತೆಗೆ ಅಂದುಕೊಂಡಂತೆ ನಿಮ್ಮ ಎಲ್ಲ ಕೈಗಾರಿಕೆ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಅವೆಲ್ಲ ಎಲ್ಲ ಸ್ಟೇಬಲ್ ಆಗಿ, ಅಂದರೆ ಎಲ್ಲ ಸುವ್ಯವಸ್ಥಿತವಾಗಿ ಚೆನ್ನಾಗಿ ನಡೀತಾ ಹೋಗುತ್ತೆ. ಇನ್ನು ನೌಕರಿಯಲ್ಲಿರುವಂಥವ್ರು, ಉದ್ಯೋಗದಲ್ಲಿರೋರಿಗೆ ಸಹ ಕನ್ಯಾ ರಾಶಿಯವರಿಗೆ ಈ ವರ್ಷ ಆರ್ಥಿಕವಾಗಿ ಪರವಾಗಿಲ್ಲ. ಆರ್ಥಿಕವಾಗಿ ಸಿಗಬೇಕಾದ ಬೆನಿಫಿಟ್ಗಳು ಏನೇನು ಅವೆಲ್ಲ ಸಿಗುತ್ತವೆ. ಇಲ್ಲಿ ನಿಮಗೆ ಯಾವುದೇ ರೀತಿಯ ಖರ್ಚುಗಳು ಸ್ವಲ್ಪ ಕಡಿಮೆ ಆಗುತ್ತೆ ಕಳೆದ ವರ್ಷ ಸ್ವಲ್ಪ ಬಂದಂಥ ಖರ್ಚುಗಳು ಈ ವರ್ಷ ಅಲ್ಲಿ ವ್ಯಯ ಅಥವಾ ಖರ್ಚು ಅನ್ನೋದಿರುತ್ತಲ್ಲ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಆಕಸ್ಮಿಕ ಖರ್ಚುಗಳು ಬರೋದಿಲ್ಲ, ದುಂದು ವೆಚ್ಚದ ಖರ್ಚುಗಳು ಬರೋದಿಲ್ಲ, ಅದು ಯಾವುದೇ ರೀತಿಯ ನಷ್ಟಕ್ಕೆ ಒಳಗಾಗುವಂಥ ಖರ್ಚು ಇವೆಲ್ಲ ಬರೋದಿಲ್ಲ. ಅದು ಅನಪೇಕ್ಷಿತ ಅಂತ ಹೇಳಿದ್ರೆ, ಅನಪೇಕ್ಷಿತ ಖರ್ಚು ಅಂದರೆ ಬೇರೆ ಬೇರೆ ರೀತಿಯ ಆಸ್ಪತ್ರೆಗೆ ಖರ್ಚು ಬರ್ಬೋದು, ರಿಪೇರಿ ಅಂತ ಖರ್ಚುಗಳು, ಅವೆಲ್ಲ ಅಪೇಕ್ಷೆ ಇಲ್ಲದೆ ಬರುವಂಥ ಖರ್ಚುಗಳು, ಅಂಥ ಖರ್ಚುಗಳೆಲ್ಲ ಬರೋದಿಲ್ಲ. ಹಾಗಾಗಿ ಹಣಕಾಸು ನಿಮಗೆ ಭದ್ರವಾಗಿರುತ್ತೆ. ಜೊತೆಗೆ ಈ ಹೂಡಿಕೆ ಮಾಡಲಿಕ್ಕೆ ಅವಕಾಶಗಳಿವೆ. ಒಳ್ಳೆಯ ಜನರ ಒಂದು ಸಹವಾಸವಾಗಿ ಆ ಒಳ್ಳೆಯ ಮಿತ್ರರಿಂದ, ಒಳ್ಳೆಯ ಬಂಧುಗಳಿಂದ ನಿಮಗೆ ಮಾರ್ಗದರ್ಶನಗಳು ಸಿಕ್ಕಿ ನಿಮ್ಮ ಹಣವನ್ನು ಅಲ್ಲಿ ಉತ್ತಮ ಹೂಡಿಕೆ ಮಾಡಲಿಕ್ಕೆ, ಉತ್ತಮ ಅದರಿಂದ ಪ್ರತಿಫಲ ತೆಗಲಿಕ್ಕೆ, ಅದು ಇದ್ದಂಥ ನಿಮ್ಮ ಒಂದು ಆಸ್ತಿಗಳಿಗೆ ಈಗ ಮೌಲ್ಯವರ್ಧನೆ ಆಗೋದಾಗಲಿ, ಇದ್ದಂಥ ನಿಮ್ಮ ಒಂದು ಮನೆಯೋ ಸೈಟ್ನೋ ಅದಕ್ಕೆ ಈಗ ತುಂಬ ಒಂದು ಡಬಲ್ ರೇಟ್ಗಳು ಬರುವಂಥದ್ದು. ಈ ರೀತಿ ನಿಮ್ಮ ಒಂದು ಮೌಲ್ಯವರ್ಧನೆ ಖಂಡಿತ ಆಗುತ್ತೆ. ವ್ಯಾಲ್ಯೂ ಅಡಿಷನ್ ಅಂತ ಹೇಳ್ತೀವಿ, ಆ ವ್ಯಾಲ್ಯೂಗಳು ನಿಮಗೆ ಈಗ ತುಂಬ ಅಡಿಷನ್ ಆಗಿ ತುಂಬ ಒಂದು ಹೆಚ್ಚಿನ ಒಂದು ನೀವು ಸಂಪತ್ತನ್ನು ಗಳಿಸಿದಾಗಲಿ, ನಿಮ್ಮ ಸಂಪತ್ತು ಅಭಿವೃದ್ಧಿ ಆಗಲಿ, ಜೊತೆಗೆ ಹಣಕಾಸಿಗೆ ಯಾವುದೇ ಕೊರತೆ ಇಲ್ಲದಂಥ ಪರಿಸ್ಥಿತಿ ನಿಮಗೆ ಈ ವರ್ಷ ಇದೆ. ಹಾಗೆ ಯಾವುದೇ ಚಿಂತೆ ಆತಂಕ ಪಡಬೇಕಾಗಿಲ್ಲ. ಜೊತೆಗೆ ಸಾಲಗಾರರಿದ್ದರೆ ಸಾಲ ಮಾಡಿದರೆ ಅದು ನಿಮ್ಮ ಸಾಲವನ್ನು ಕಂಪ್ಲೀಟ್ ಆಗಿ ಅಂದರೆ ಪೂರ್ಣವಾಗಿ ಅದನ್ನು ತೀರಿಸಲಿಕ್ಕೆ ಸಹ ಆರ್ಥಿಕವಾಗಿ ಬಹಳ ಅನುಕೂಲವಾದ ವರ್ಷ ಆಗಿರುತ್ತೆ ಕನ್ಯಾ ರಾಶಿಯವರಿಗೆ.
ಇನ್ನು ಆಸಕ್ತಿ ಇದ್ದರೆ ಕನ್ಯಾ ರಾಶಿಯವರು ಕೊನೆಗೆ ಹೇಳತಕ್ಕಂತಹ ಈ ದೇವತಾ ಭಕ್ತಿ ಮಾರ್ಗನೋ ಪೂಜಾ ಮಾರ್ಗನೋ ದಾನ ಧರ್ಮದ ಮಾರ್ಗ ಅನುಸಾರ ಮಾಡ್ಬೋದಾಗಿದೆ ನಿಮ್ಮ ಒಂದು ಹಣಕಾಸಿಗಾಗಿ. ಮುಂದೆ ತುಲಾರಾಶಿಗೆ ಈ ವರ್ಷ ಹಣಕಾಸಿನ ಹರಿವು ಬಹಳ ಉತ್ತಮ ಇರುತ್ತೆ. ಇಷ್ಟಾರ್ಥ ಆಗುವಷ್ಟು ಹಣ ಸಿಗುತ್ತೆ. ಇದಕ್ಕೆ ಯಾವುದೇ ಆದಾಯತೆ ನಿಮಗೆ ಕೊರತೆಗಳು ಬರೋದಿಲ್ಲ. ನಿಮ್ಮ ಖರ್ಚುಗಳು ಅಥವಾ ನಿಮ್ಮ ಏನೇನು ವೆಚ್ಚಗಳು ಏನಿರ್ತವೆ ಆ ಖರ್ಚು ವೆಚ್ಚಗಳಿಗೆ ನಿಮಗೆ ದುಪ್ಪಟ್ಟಾದಂಥ ಒಂದು ಆದಾಯ ಬರುತ್ತೆ. ಅಂದರೆ ಯಾವಾಗ ನಿಮಗೆ ಅಲ್ಲಿ ಆದಾಯದ ಕೊರತೆಗಳು ಯಾವ ಕಾಲಕ್ಕೂ ಆಗೋದಿಲ್ಲ. ನಿರಂತರತೆ ಮತ್ತು ಸ್ಟೇಬಿಲಿಟಿ ಅಂತ ಹೇಳಿದ್ವಲ್ಲ, ಆ ಸ್ಟೇಬಿಲಿಟಿ ಚೆನ್ನಾಗಿ ಇರುತ್ತೆ. ಜೊತೆಗೆ ವ್ಯಾಪಾರ ಮಾಡೋರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯೋಗ ಮಾಡೋರಿಗೆ ಉದ್ಯೋಗದಲ್ಲಿ ಅಭಿವೃದ್ಧಿ, ಜೊತೆಗೆ ನಿಮಗೆ ಕೌಟುಂಬಿಕವಾಗಿ ತಂದೆ ಮೂಲದಿಂದನೋ ತಾಯಿ ಮೂಲದಿಂದನೋ ಅಥವಾ ಪಿತ್ರಾರ್ಜಿತ ಮೂಲದಿಂದ ಸಿಗಬೇಕಾದ ಆಸ್ತಿ ಸ್ವತ್ತುಗಳ ಭಾಗ ನಿಮಗೆ ಸಿಗೋದಾಗಲಿ ಅಥವಾ ಪಿತ್ರಾರ್ಜಿತ ಸ್ವತ್ತುಗಳನ್ನು ಮಾರಾಟ ಮಾಡಿ ಬಂದಂಥ ಹಣ ನಿಮಗೆ ಈಗ ನಿಮ್ಮ ಪಾಲಿಗೆ ಬರೋದಾಗಲಿ ಅವೆಲ್ಲ ಇರುತ್ತೆ. ಜೊತೆಗೆ ಆಕಸ್ಮಿಕ ಧನಲಾಭ ನಿಮಗೆ ಆಗಾಗ ಆಗ್ತಾ ಇದ್ದೀರಿ, ಆಕಸ್ಮಿಕ ಧನಲಾಭ ಆಗುವಂಥದ್ದಾಗಲಿ. ಇನ್ನು ಕೆಲವರಿಗೆ ತಾವು ಮಾಡುವಂಥ ವೃತ್ತಿ ಅಥವಾ ಉದ್ಯಮದಲ್ಲಿ ಏನಾದರೂ ಒಂದು ಬದಲಾವಣೆಗಳನ್ನು ಅಥವಾ ವೃತ್ತಿ ಉದ್ಯಮದಲ್ಲಿ ಎಕ್ಸ್ಪಾನ್ಷನ್ ವಿಸ್ತರಣೆಗಳನ್ನು ಮಾಡಲಿಕ್ಕೆ ಅವಕಾಶಗಳು ಬರಲಿವೆ. ಇನ್ನು ಕೈಗಾರಿಕೆ ಇರ್ಬೋದು, ಅದು ಇನ್ನು ಬೇರೆ ಬೇರೆ ರೀತಿಯ ಈ ಉತ್ಪಾದನಾ ಕ್ಷೇತ್ರ, ಪ್ರೊಡಕ್ಷನ್ ಕ್ಷೇತ್ರ ಇರ್ಬೋದು, ಕೃಷಿ ಚಟುವಟಿಕೆ, ಹೈನುಗಾರಿಕೆ, ತೋಟಗಾರಿಕೆ ಇರ್ಬೋದು, TV, ಸಿನಿಮಾ, ಮಾಧ್ಯಮ, ಸೀರಿಯಲ್ ಮುಂತಾದ ಕ್ಷೇತ್ರಗಳಲ್ಲಿ ದುಡಿಯೋರು ಇರ್ಬೋದು ಅಥವಾ ಅಲ್ಲಿ ಅಂಥ ಓನರ್ಗಳು ಅಂದರೆ ಅದರ ಯಜಮಾನಗಳು ಇರ್ಬೋದು. ಎಲ್ಲರಿಗೂ ಈ ವರ್ಷದಲ್ಲಿ ಆರ್ಥಿಕವಾದ ಭದ್ರತೆ, ಆರ್ಥಿಕವಾದ ಸುವ್ಯವಸ್ಥೆ ಇರುತ್ತೆ. ನಿಮ್ಮ ಕ್ಷೇತ್ರದಲ್ಲಿ ಪ್ರಗತಿ ಅಂತೂ ಖಂಡಿತ ಇರುತ್ತೆ. ವಿಶೇಷವಾಗಿ ಮನೋರಂಜನಾ ಕ್ಷೇತ್ರ, TV ಕ್ಷೇತ್ರ, ಮಾಧ್ಯಮ, ಟೂರು, ಟ್ರಾವೆಲ್ಸು, ಇವೆಂಟ್ ಮ್ಯಾನೇಜ್ಮೆಂಟು, ಕೇಟರಿಂಗು ಮುಂತಾದ ಈ ಮನೋರಂಜನೆ ಮತ್ತು ಇನ್ನಿತರ ಬೇರೆ ರೀತಿಯ ಮೂಲಭೂತ ಸೌಕರ್ಯಗಳು ಇರುವಂಥವರಿಗೆ ಅನೇಕ ರೀತಿಯ ಒಂದು ಇನ್ಕಮ್ಗಳು ಬರೋದಾಗಲಿ, ನಿಮ್ಮ ಒಂದು ಚಟುವಟಿಕೆಯನ್ನು ಇಂಪ್ರೂವ್ ಮಾಡೋದಕ್ಕಾಗಲಿ ಅಥವಾ ನಿಮ್ಮ ಒಂದು ಕನಸನ್ನು ನನಸು ಮಾಡುವಂಥ ಬೇರೆ ಬೇರೆ ರೀತಿಯ ಆದಾಯ ಮೂಲಗಳು ಇಂಥ ಒಂದು ಚಟುವಟಿಕೆಗೆ ಕಂಡುಬರುತ್ತೆ. ಹಾಗಾಗಿ ತುಲಾರಾಶಿಯವರಿಗೆ ಆರ್ಥಿಕವಾಗಿ ಹಣಕಾಸಿನ ಒಂದು ಯಾವುದೇ ರೀತಿಯ ಕೊರತೆಗಳಿರೋದಿಲ್ಲ. ಆದಾಯ ಹೆಚ್ಚಳಾಗುತ್ತೆ. ಬೇರೆ ಬೇರೆ ರೀತಿಯ ಇನ್ಕಮ್ ತೆಗೆಯುವಂತಂದರೆ ಆದಾಯವನ್ನು ತೆಗೆಯುವಂಥ ಒಂದು ಅವಕಾಶಗಳು ನಿಮಗೆ ಈ ವರ್ಷದಲ್ಲಿ ಕೈ ಬೀಸಿ ಕರೆಯುತ್ತವೆ. ಇನ್ನು ಕೆಲವರಿಗೆ ವಿದೇಶಕ್ಕೆ ಮೂಲದ ವ್ಯಾಪಾರ ಮಾಡಲಿಕ್ಕೆ ವಿದೇಶ ಮೂಲದ ಉದ್ಯೋಗ ಸಿಗ್ಬೋದು ಅಥವಾ ನಿಮ್ಮದೇ ಕಂಪನಿಯ ವಿದೇಶದ ಬ್ರಾಂಚಿನಲ್ಲಿ ನಿಮಗೆ ಪ್ರಮೋಷನ್ಗಳಾಗಿ ಅಲ್ಲಿ ವಿದೇಶಕ್ಕೆ ನೀವು ಹೋಗುವಂಥ ಅವಕಾಶ, ಹೆಚ್ಚಿನ ಒಂದು ಡಬಲ್ ಆದ ಸಂಬಳಗಳು ಅಲ್ಲಿ ವಿದೇಶದ ಕಂಪನಿಯಲ್ಲಿ ಬರುವಂಥದ್ದು. ಈ ರೀತಿ ಹಲವಾರು ಕ್ಷೇತ್ರದವರಿಗೆ ಈ ವರ್ಷ ನಿಮಗೆ ಅವಕಾಶಗಳು ತುಲಾರಾಶಿಯವರಿಗೆ ಬರಲಿವೆ. ಜೊತೆಗೆ ನಿಮ್ಮ ಒಂದು ವೃತ್ತಿ, ವ್ಯಾಪಾರ, ಉದ್ಯೋಗವನ್ನು ಯಾವ ರೀತಿಯ ಒಂದು ಹೊಸ ರೀತಿಯ ಒಂದು ಪರಿವರ್ತನೆ ಮಾಡಲಿಕ್ಕೆ ನಿಮಗೆ ಹೊಸ ಐಡಿಯಾಗಳಾಗಲಿ, ಅದಕ್ಕೆ ಸಿಗಬೇಕಾದ ಹಣದ ಸೌಲಭ್ಯ ಆಗಲಿ ಅಂಥ ಒಂದು ಉತ್ತಮ ಪಾರ್ಟ್ನರ್ಶಿಪ್ಗಳಲ್ಲಿ ಸಿಗುವಂಥ ಅವಕಾಶ ಇರುತ್ತೆ. ಹಾಗಾಗಿ ಆರ್ಥಿಕವಾಗಿ ತುಲಾರಾಶಿಯವರಿಗೆ ಯಾವುದೇ ಕೊರತೆಗಳಿಲ್ಲ. ನಿಮ್ಮ ಒಂದು ಆರ್ಥಿಕ ಸುಭದ್ರತೆ ಈ ವರ್ಷದಲ್ಲಿ ಭಾಳ ಚೆನ್ನಾಗಿರುತ್ತೆ. ಅಂದುಕೊಂಡದಕ್ಕಿಂತ ನೀವೇನು ಅಂದುಕೊಂಡಿದ್ದ ಎಕ್ಸ್ಪೆಕ್ಟೇಷನ್ ಇದೆಯೋ ಆ ಎಕ್ಸ್ಪೆಕ್ಟೇಷನ್ಗಿಂತ ಸ್ವಲ್ಪ ಹೆಚ್ಚಿನ ಪ್ರಮಾಣದ ಆದಾಯ ಬರುತ್ತೆ, ಹೆಚ್ಚಿನ ಪ್ರಮಾಣದ ಉಳಿತಾಯ ಸಹ ನಿಮಗೆ ಆಗುತ್ತೆ. ಆಸಕ್ತಿ ಉಳ್ಳವರು ಕೊನೆಗೆ ಹೇಳತಕ್ಕಂಥ ಈ ದೇವತಾ ಪ್ರಾರ್ಥನೆ, ಆರ್ಥಿಕ ಸುವ್ಯವಸ್ಥೆಗಳ ಒಂದು ಪರಿಹಾರ ಮಾರ್ಗ ಇತ್ಯಾದಿಗಳನ್ನು ಅನುಸರಿಸ ನೀವು ಸಹ ಮಾಡ್ಬೋದು. ಇನ್ನು ವೃಶ್ಚಿಕ ರಾಶಿಗೆ ಈ ವರ್ಷದ ಈ 2025 ಹಣಕಾಸಿನ ವಿಚಾರ ಅಷ್ಟೇನು ತೃಪ್ತಿದಾಯಕವಾಗಿಲ್ಲ. ಆರಂಭದಲ್ಲೇ ನಿಮಗೆ ಹೊಡೆತಗಳು ಬರುವಂಥದ್ದು, ಆರಂಭದಲ್ಲೇ ನಿಮ್ಮ ವಿರುದ್ಧವಾದ ಆರ್ಥಿಕವಾದ ಪರಿಣಾಮಗಳು ಆಗುವಂಥದ್ದು. ಜೊತೆಗೆ ನೀವು ಮಾಡುವಂಥ ಉದ್ಯಮ, ವ್ಯಾಪಾರ ಅಥವಾ ಕೃಷಿ ಚಟುವಟಿಕೆ, ಹೈನುಗಾರಿಕೆ, ತೋಟಗಾರಿಕೆ ಇರ್ಬೋದು, ಅದರಲ್ಲಿ ನಾನಾ ವಿಘ್ನಗಳು ಬರ್ಬೋದು, ಅಡೆತಡೆಗಳು ಬರ್ಬೋದು ಅಥವಾ ನಷ್ಟಕ್ಕೆ ಒಳಗಾಗುವಂಥ ಆಕಸ್ಮಿಕವಾದ ಖರ್ಚುಗಳು ಬರ್ಬೋದು. ಉದಾಹರಣೆಗೆ ಈ ಯಾವುದೋ ರೀತಿಯ ಒಂದು ಇಂಡಸ್ಟ್ರಿ ಕೈಗಾರಿಕೆ ಮಾಡಿದರೆ ಅಲ್ಲಿ ಇದ್ದಕ್ಕಿದ್ದಂತೆ ನಿಮ್ಮ ರಾ ಮೆಟೀರಿಯಲ್ ಸಿಗದೆ ಹೋಗ್ಬೋದು, ಇದ್ದಕ್ಕಿದ್ದಂತೆ ಅಲ್ಲಿ ವರ್ಕರ್ಸ್ ಪ್ರಾಬ್ಲಮ್ ಬರ್ಬೋದು ಅಥವಾ ಇದ್ದಕ್ಕಿದ್ದಂತೆ ನಿಮ್ಮ ಒಂದು ಫಿನಿಶ್ಡ್ ಪ್ರಾಡಕ್ಟ್ಗಳಿಗೆ ಬೇಡಿಕೆ ಕುಸಿತ ಆಗ್ಬೋದು ಅಥವಾ ಬೆಲೆಗಳು ಅಲ್ಲಿ ಧರಾಶಿಯಾಗಿ ಬೆಲೆಗಳು ಸಹ ಕುಸಿತ ಆಗ್ಬೋದು. ಹಾಗಾಗಿ ಕೆಲವೊಂದು ಸಲ ನಮ್ಮ ಅದೃಷ್ಟಗಳು ಸ್ವಲ್ಪ ಕೈ ಕೊಟ್ಟಾಗ ಅಂಥವೆಲ್ಲ ಘಟನೆಗಳಾಗ್ತವೆ. ಹಾಗಾಗಿ ಯಾವುದೇ ಮೂಲದಿಂದ ನೀವು ಆಕಸ್ಮಿಕ ಕಷ್ಟಗಳಿಗೆ ಗುರಿಯಾಗ್ಬೋದು ಅಥವಾ ಆಕಸ್ಮಿಕ ಲಾಭದ ಬದಲು ಅನೇಕ ರೀತಿಯ ಆಕಸ್ಮಿಕ ನಷ್ಟಗಳಾಗುವಂಥ ಸಾಧ್ಯತೆ ಇರುತ್ತೆ. ಉದ್ಯಮಿಗಳಿಗೆ, ಕೈಗಾರಿಕೆಗಳಿಗೆ ಅಥವಾ ಸ್ವಂತವಾದ ಏನಾದರೂ ವೃತ್ತಿಪರರಿಗೆ ನೀವು ಆರ್ಥಿಕವಾಗಿ ಈ ವರ್ಷದಲ್ಲಿ ತುಂಬ ಎಚ್ಚರಿಕೆ ವೃಶ್ಚಿಕ ರಾಶಿ ಬೇಕಾಗುತ್ತೆ. ಜೊತೆಗೆ ನಿಮಗೆ ಶತ್ರುಗಳು ಅಥವಾ ಗುಪ್ತ ಶತ್ರುಗಳ ಮೂಲಕ ಅನೇಕ ರೀತಿಯ ಆರ್ಥಿಕ ನಷ್ಟಗಳು, ಆರ್ಥಿಕ ಹೊಡೆತಗಳು ಉತ್ಪನ್ನ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಲ್ಲಿ ಶತ್ರುಗಳ್ಯಾರು, ಮಿತ್ರರು ಅದನ್ನು ಗಮನಿಸ್ಕೊಳ್ಬೇಕು. ಹಿತಶತ್ರುಗಳು ಅಥವಾ ಮಿತ್ರ ರೂಪದ ಶತ್ರುಗಳು ಸಹ ಇರ್ಬೋದು. ಆ ಮಿತ್ರ ರೂಪದ ಶತ್ರುಗಳು ನಿಮಗೆ ಆರ್ಥಿಕವಾಗಿ ಹೊಡೆತಗಳನ್ನು ಕೊಡುವಂಥ ಅನೇಕ ರೀತಿಯ ಒಂದು ಸಂಚಿನಲ್ಲಿ ಸಿಲುಕೊಳ್ಬೋದು. ಅಥವಾ ನೀವು ಹಿಂದೆ ಮಾಡಿದಂಥ ಯಾವುದೇ ರೀತಿಯ ಅಕ್ರಮನೋ, ಭ್ರಷ್ಟಾಚಾರನೋ, ವಂಚನೆನೋ ಅವೆಲ್ಲ ಈಗ ಬೆಳಕಿಗೆ ಬಂದು ಅದು ನಿಮ್ಮ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳೋದಾಗಲಿ, ಅದರ ಮೂಲಕ ನಿಮಗೆ ಬಂಧನ ಇತ್ಯಾದಿಗಳಾಗೋದಾಗಲಿ ಅಥವಾ ನಿಮ್ಮ ಒಂದು ಆರ್ಥಿಕ ಎಲ್ಲ ಸೀಸ್ ಆಗುವಂತಂದರೆ ಬೇರೆ ಬೇರೆ ರೀತಿಯ ಕಾರಣಗಳಾಗಿ ನಮ್ಮ ಅಕೌಂಟನ್ನು ಸೀಸ್ ಮಾಡೋದೆಲ್ಲ ಕೇಳ್ತಾ ಇರ್ತೀವಿ. ಅಂಥ ಫ್ರೀಸ್ ಆ್ಯಂಡ್ ಸೀಸ್ ಇವೆಲ್ಲ ಘಟನೆಗಳು ಆಗ್ಬೋದಾಗಿದೆ ವೃಶ್ಚಿಕ ರಾಶಿಯವರಿಗೆ. ಹಾಗಾಗಿ ನೀವು ಈ ವರ್ಷದಲ್ಲಿ ಆರ್ಥಿಕವಾಗಿ ತುಂಬ ಎಚ್ಚರಿಕೆ ವಹಿಸಬೇಕು. ಯಾವುದೇ ರೀತಿಯ ಅನೈತಿಕ ಮಾರ್ಗ, ಭ್ರಷ್ಟಾಚಾರ ಮಾರ್ಗ, ವಂಚನಾ ಮಾರ್ಗ, ಮೋಸದ ಜಾಲ ಇತ್ಯಾದಿಗಳಿಗೆಲ್ಲ ನೀವು ಮತ್ತೆ ಕೈ ಇಟ್ಟರೆ ಅಲ್ಲಿ ಈ ವರ್ಷದಲ್ಲಿ ಅದಕ್ಕೆ ನೀವು ತಕ್ಕಂಥ ಒಂದು ಶಿಕ್ಷೆಯನ್ನು ಅನುಭವಿಸುವಂಥ ಸಾಧ್ಯತೆ ಬರ್ಬೋದು. ಅಥವಾ ನೀವು ಏನೇನೋ ಮಾಡಿದ್ರೋ ಅದರೆಲ್ಲ ಈಗ ಅದನ್ನು ಮುಟ್ಟುಗೋಲು ಆಗುವಂಥದ್ದನ್ನು ಮಾಡ್ಬೋದಾಗಿದೆ. ಹಾಗಾಗಿ
ಆ ವಿಚಾರವಾಗಿ ವೃಶ್ಚಿಕ ರಾಶಿಯವರಿಗೆ ಎಚ್ಚರಿಕೆ ವಹಿಸಬೇಕು. ಇನ್ನು ಸ್ವಂತವಾದ ಖಾಸಗಿಯಾದ ತಮ್ಮ ವೃತ್ತಿ ಉದ್ಯಮ ಕೈಗಾರಿಕೆ ನಡೆಸೋರು ಅವರನ್ನು ಹಾಗೆ ಈ ವರ್ಷದಲ್ಲಿ ನಿಮಗೆ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಸ್ವಲ್ಪ ಅಡೆತಡೆಗಳು ಬರ್ಬೋದು. ನಿಮ್ಮ ಒಂದು ವೃತ್ತಿಗೆ ಅಥವಾ ಅಲ್ಲಿ ಬೇಡಿಕೆ ಕುಸಿತ ಆಗೋದಾಗಲಿ, ವರ್ಕರ್ಸ್ ಪ್ರಾಬ್ಲಮ್ ಬರೋದಾಗಲಿ, ರಾ ಮೆಟೀರಿಯಲ್ ಪ್ರಾಬ್ಲಮ್ ಬರೋದಾಗಲಿ, ಅಥವಾ ಇನ್ನಿತರ ಯಾವುದೇ ರೀತಿಯ ಸರ್ಕಾರದ ಕಾನೂನು ನಿಯಮಾವಳಿಗಳು ಬದಲಾಗೋದು, ಅದರಿಂದ ನಿಮಗೆ ಇನ್ನಷ್ಟು ಆರ್ಥಿಕ ಹೊಡೆತ ಬೀಳುತ್ತದೆ. ಈ ರೀತಿ ಯಾವುದೇ ಕಾರಣದಿಂದ ನಿಮಗೆ ಈ ವರ್ಷದಲ್ಲಿ ಆರ್ಥಿಕವಾದ ಹೊಡೆತಗಳು ಬೀಳ್ಬೋದು. ಖರ್ಚುಗಳು ದುಪ್ಪಟ್ಟಾಗ್ಬೋದು, ಬರುವಂಥ ಆದಾಯ ದಿಢೀರಾಗಿ ಕುಸಿತ ಹೋಗ್ಬೋದು, ಅಥವಾ ಕೆಲವೊಂದು ಹಂತದಲ್ಲಿ ನಿಮಗೆ ಆದಾಯ ಸ್ವಲ್ಪ ಜೀರೋ ಆಗ್ಬೋದಾಗಿದೆ. ಅದರಲ್ಲೂ ವಿಶೇಷವಾಗಿ ಈ ತಿಂಗಳ ವರ್ಷದ ಆರಂಭದಲ್ಲಿ ತಿಂಗಳುಗಳು ಪರವಾಗಿಲ್ಲ, ಆರಂಭದ 3-4 ತಿಂಗಳು ಪರವಾಗಿಲ್ಲ, ಆ ಬಳಿಕ 5-6ನೇ ತಿಂಗಳು ಬರ್ತಿದ್ದಾಗ ನಿಮಗೆ ಆರ್ಥಿಕವಾದ ಕುಸಿತ ಆರಂಭ ಆಗ್ತದೆ. ಜೊತೆಗೆ ವರ್ಷದ ಕೊನೆಗೆ ನವೆಂಬರ್ ಡಿಸೆಂಬರ್ ಅನ್ನೋಷ್ಟೊತ್ತಿಗೆ ನೀವು ತುಂಬ ಒಂದು ಕ್ಷೀಣವಾದ ಆರ್ಥಿಕ ಸ್ಥಿತಿಯಲ್ಲಿ, ತುಂಬ ಕಷ್ಟಕರವಾದ ಆರ್ಥಿಕ ಸ್ಥಿತಿಯಲ್ಲಿ ಇರ್ತೀರ. ಜೊತೆಗೆ ಸ್ವಲ್ಪ ಸಾಲದ ಹೆಚ್ಚಳ ಆಗುತ್ತೆ. ಹಾಗಾಗಿ ಈ ಕಾಲದಲ್ಲಿ ವೃಶ್ಚಿಕ ರಾಶಿಯವರು ತುಂಬ ಅದು ಆರ್ಥಿಕವಾಗಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ರೀತಿಯ ಆಮಿಷಕ್ಕೆ ಒಳಗಾಗಲಾಗಲಿ ಅಥವಾ ಯಾವುದೇ ರೀತಿಯ ಭ್ರಷ್ಟಾಚಾರದ ವಂಚನೆ ಮೋಸದ ಜಾಲಕ್ಕೆ ಸಿಲುಕಿಕೊಂಡು ನೀವು ಇದ್ದಂಥ ಹಣವನ್ನು ಅಥವಾ ನಿಮ್ಮ ಯಾವುದೇ ರೀತಿಯ ಹೂಡಿಕೆಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ತುಂಬ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಕೊನೆಗೆ ಹೇಳ್ತಕ್ಕಂಥ ಈ ಆರ್ಥಿಕ ಸುಧಾರಣೆಗೆ ಹೇಳತಕ್ಕಂಥ ಮಂತ್ರ, ಸ್ತುತಿ, ಪ್ರಾರ್ಥನೆ, ಪೂಜಾ ಮಾರ್ಗಗಳನ್ನು ನೀವು ಅನುಸರಿಸ್ಬೋದು ವೃಶ್ಚಿಕ ರಾಶಿಯವರು. ಮುಂದೆ ಧನುಸ್ಸು ರಾಶಿಗೆ ಈ ವರ್ಷ ಪರವಾಗಿಲ್ಲ, ಆದಾಯ ತೃಪ್ತಿಕರವಾಗಿರುತ್ತೆ. ನಿಮಗೆ ಖರ್ಚಿನಷ್ಟೇ ಆದಾಯ ಅಂದರೆ ಸಮವಾಗಿರುತ್ತೆ. ಅಂದರೆ ₹5 ಆದಾಯ ಬಂದರೆ ₹5 ಖರ್ಚು, ಅಥವಾ ₹10 ಬಂದರೆ ₹10 ಅಷ್ಟೇ ಖರ್ಚು. ಅಂದರೆ ಅಲ್ಲಿ ಆದಾಯಕ್ಕೇನು ಕೊರತೆ ಅಂತೂ ಖಂಡಿತ ಬರೋದಿಲ್ಲ, ಆದಾಯಕ್ಕೆ ಕೊರತೆ ಬರೋದಿಲ್ಲ. ಜೊತೆಗೆ ನಿಮ್ಮ ದೈನಂದಿನ ನಿರ್ವಹಣೆಯಲ್ಲಿ ಇನ್ನೂ ಹೆಚ್ಚಿನ ಆರ್ಥಿಕ ಪ್ರತಿಫಲವನ್ನು ನೀವು ಪಡೆಯೋದಾಗಿದೆ. ಆದರೆ ನಿಮಗೆ ಖರ್ಚಿನ ನಿಯಂತ್ರಣ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಅನೇಕ ರೀತಿಯ ಖರ್ಚುಗಳು ನಿಮಗೆ ಬರ್ಬೋದು. ನೀವು ಅಂದುಕೊಂಡಂಥ ಖರ್ಚುಗಳಿರ್ಬೋದು, ಆಕಸ್ಮಿಕ ಖರ್ಚುಗಳಿರ್ಬೋದು, ಅನಿರೀಕ್ಷಿತವಾದ ಖರ್ಚುಗಳು ಬರ್ಬೋದು. ಹಾಗಾಗಿ ಆ ಖರ್ಚು ನಿಯಂತ್ರಣ ಮಾಡೋದು ನಿಮ್ಮ ಕೈಲಿರುತ್ತೆ. ಆದರೆ ಆದಾಯವನ್ನು ನೀವು ಹೆಚ್ಚು ಗಳಿಸುವಂಥದ್ದು ನಿಮ್ಮ ಕೈಲಿರುತ್ತೆ. ಹಾಗಾಗಿ ಆದಾಯಕ್ಕೆ ನಿಮಗೆ ಏನು ಕೊರತೆಗಳು ಬರೋದಿಲ್ಲ. ಹಾಗಾಗಿ ನಿರಂತರವಾಗಿ ಆದಾಯದ ಲಭ್ಯತೆ ಇರುತ್ತೆ. ಉದ್ಯೋಗ, ವ್ಯಾಪಾರ, ವೃತ್ತಿ, ಕೃಷಿ ಚಟುವಟಿಕೆ, ಹೈನುಗಾರಿಕೆ, ತೋಟಗಾರಿಕೆ ಯಾವುದೇ ಕ್ಷೇತ್ರದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಆರ್ಥಿಕವಾಗಿ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಸಾಲಗಳು ಮಾಡಿದರೆ ಸಾಲಗಳನ್ನು ತೀರಿಸುವಂಥ ಅವಕಾಶ, ಅಥವಾ ನಿಮಗೆ ಹೊಸ ಸಾಲಗಳನ್ನು ಅಪೇಕ್ಷೆ ಪಟ್ಟರೆ ಅಂತಹ ಸಾಲಗಳು ತಕ್ಷಣವಾಗಿ ನಿಮಗೆ ಮಂಜೂರಾಗುವಂತಾಗಲಿ, ಅಥವಾ ಯಾವುದೇ ರೀತಿಯ ನಿಮ್ಮ ವ್ಯಾಪಾರ ಉದ್ಯಮ ಕೈಗಾರಿಕೆಯನ್ನು ಎಕ್ಸ್ಪಾಂಡ್ ಮಾಡೋದಾಗಲಿ, ಅದಕ್ಕೆ ಏನಾದರೂ ಯಂತ್ರೋಪಕರಣ ಕೊಳ್ಳೋದು, ವಾಹನ ಕೊಳ್ಳೋದು ಇತ್ಯಾದಿಗಳ ಅಪೇಕ್ಷೆ ಪಟ್ಟರೆ ಅದನ್ನು ನೀವು ಕೊಂಡುಕೋಬೋದು. ಆದರೆ ನೆನಪಿಟ್ಟುಕೊಳ್ಳಿ ಧನುರಾಶಿಯವರು, ನಿಮಗೆ ಕೆಲವೊಮ್ಮೆ ಈ ದುಂದು ವೆಚ್ಚ ಮಾಡೋದು, ದುರುಪಯೋಗ ಮಾಡೋದು, ಆಡಂಬರಕ್ಕಾಗಿ ಖರ್ಚು ಮಾಡೋದು, ಶೋ ಆಫ್ ಅಂತ ಹೇಳ್ತೀವಲ್ಲ, ಅಂಥ ಶೋ ಆಫ್ಗಳನ್ನು ಒಣ ಪ್ರತಿಷ್ಠೆಗಾಗಿ ಕೆಲಸ ಮಾಡೋದು, ಅದೆಲ್ಲ ಬುದ್ಧಿ ಬರುತ್ತೆ. ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಅವೆಲ್ಲ ಮಾಡಲಿಕ್ಕೆ ಹೋಗಿ ನೀವು ಸಾಲ ಮಾಡಿ ತುಪ್ಪ ತಿನ್ನುವಂಥ ಶ್ರಮಕ್ಕೆ ನೀವು ಸಿಗ್ಬೋದಾಗಿದೆ. ಹಾಗಾಗಿ ಆದಾಯ ನಿಮಗೆ ಇದೆ ಅಂತ ಇದ್ದದನ್ನು ನಾವು ಬೇರೆ ರೀತಿಯ ದುಂದು ವೆಚ್ಚ ಮಾಡೋದು ಒಳ್ಳೆಯದಲ್ಲ. ಅದು ಸ್ವಲ್ಪ ಕೆಲವೊಮ್ಮೆ ಕುಸಿತನೂ ಆಗ್ಬೋದು. ಹಾಗಾಗಿ ಈ ವರ್ಷದಲ್ಲಿ ಧನುರಾಶಿಯವರಿಗೆ ಆದಾಯಕ್ಕೆ ಕೊರತೆ ಅಂತೂ ಖಂಡಿತ ಇರೋದಿಲ್ಲ. ನಿಮ್ಮ ಖರ್ಚಿಗೆ ತಕ್ಕ ಹಣಗಳು ಖಂಡಿತ ನಿಮಗೆ ಚೆನ್ನಾಗಿ ಬರುತ್ತೆ. ಮಧ್ಯಮದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರು ಬಂದರೂ ನೀವು ವಿಶೇಷವಾಗಿ ನಿಮ್ಮ ವರ್ಷದ ಕೊನೆಯ ಭದ್ರತೆಗಾಗಿ ವರ್ಷದ ಕೊನೆಯಲ್ಲಿ ಸ್ವಲ್ಪ ಆರ್ಥಿಕ ಹಿನ್ನಡೆಗಳಾಗ್ಬೋದು ನಿಮಗೆ ವರ್ಷದ ಕೊನೆಯಲ್ಲಿ. ಅದಕ್ಕಾಗಿ ನೀವು ನಿಮ್ಮ ಆರ್ಥಿಕ ಭದ್ರತೆಯನ್ನು ನಿರಂತರದಲ್ಲಿ ಕಾಪಾಡಿಕೊಳ್ಳೋದು ಒಳ್ಳೆಯದು. ಇನ್ನು ಉದ್ಯೋಗಿಗಳಿಗೆ, ವ್ಯಾಪಾರಿಗಳಿಗೆ ಬೇರೆ ರೀತಿಯ IT BT ಕ್ಷೇತ್ರ ಇರ್ಬೋದು, ಸಾಫ್ಟ್ವೇರ್ ಹಾರ್ಡ್ವೇರ್ ಕ್ಷೇತ್ರ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ಇಲೆಕ್ಟ್ರಾನಿಕ್, TV, ಸಿನಿಮಾ, ಮಾಧ್ಯಮ ಕ್ಷೇತ್ರಗಳಿರ್ಬೋದು, ಅಥವಾ ಫೈನಾನ್ಸು, ಬ್ಯಾಂಕಿಂಗ್, ಮ್ಯಾನೇಜ್ಮೆಂಟ್ ಇತ್ಯಾದಿ ಕ್ಷೇತ್ರ, ಈ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಇರುವ ಧನುರಾಶಿಯವರಿಗೆ ಈ ವರ್ಷ ಆರ್ಥಿಕವಾಗಿ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ಜೊತೆಗೆ ನಿಮ್ಮ ಕ್ಷೇತ್ರದಲ್ಲಿ ಏನೋ ಪ್ರಗತಿದಾಯಕವಾದ ಹೆಜ್ಜೆಗಳನ್ನು ಇರಿಸಲಿಕ್ಕೆ ಅವಕಾಶ ಖಂಡಿತ ಇದೆ. ಹಾಗಾಗಿ ನೀವು ಹೆಚ್ಚೇನು ಆತಂಕ ಚಿಂತೆ ಪಡಬೇಕಾಗಿಲ್ಲ. ಆದಾಯದ ನಿರಂತರತೆ ಖಂಡಿತ ಇರುತ್ತೆ. ಆದರೆ ದುಂದು ವೆಚ್ಚ ದುರುಪಯೋಗ ಸ್ವಲ್ಪ ನಿಯಂತ್ರಣ ಮಾಡಿದರೆ ಸಾಕಾಗುತ್ತೆ ಈ ಧನುರಾಶಿಯವರು. ಕೊನೆಗೆ ಹೇಳ್ತಕ್ಕಂಥ ಈ ಪ್ರಾರ್ಥನೆ, ಶ್ಲೋಕ ಇತ್ಯಾದಿಗಳನ್ನು ಅನುಸರಣೆ ಮಾಡುವುದು ಆರ್ಥಿಕ ಶುದ್ಧತೆಗಾಗಿ. ಮುಂದೆ ಮಕರ ರಾಶಿಗೆ ಈ ವರ್ಷದ ಒಂದು ಫಲದಲ್ಲಿ ಪರವಾಗಿಲ್ಲ. ಸಾಮಾನ್ಯವಾಗಿ ಆದಾಯ ನಿಮಗೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ನೀವು ಅಂದುಕೊಂಡಂತೆ ನಿಮ್ಮ ಆದಾಯಗಳು ಸ್ವಲ್ಪ ಹಂತಕ್ಕೆ ಬೇರೆಯಾಗಿ ಚೆನ್ನಾಗಿ ಆಗುವಂಥದ್ದು. ಆರಂಭದಲ್ಲಿ ಸಹ ಉತ್ತಮ ಇದೆ, ಮಧ್ಯಭಾಗದಲ್ಲಿ ಸಹ ಉತ್ತಮ ಇದೆ. ವರ್ಷದ ಕೊನೆಗೆ ಸ್ವಲ್ಪ ಏರುಪೇರು ಬರ್ಬೋದು, ವರ್ಷದ ಕೊನೆಗೆ ಸಣ್ಣ ಪುಟ್ಟ ಏರುಪೇರು ಬರ್ಬೋದು. ಆದರೂ ಅಲ್ಲಿ ಸ್ಟೆಬಿಲಿಟಿ ಅನ್ನೋದು ಖಂಡಿತವಾಗಿ ಇರುತ್ತೆ. ನಿಮಗೆ ಮಾಡುವಂಥ ಕೃಷಿ ಚಟುವಟಿಕೆ, ಕೈಗಾರಿಕೆ, ಹೈನುಗಾರಿಕೆ, ತೋಟಗಾರಿಕೆ ಇರ್ಬೋದು, ಅದು ಯಾವುದೇ ರೀತಿಯ ವ್ಯಾಪಾರ ಉದ್ಯಮಗಳಿರ್ಬೋದು, ಅದು ಯಾವುದೇ ರೀತಿಯ ಮಾರ್ಕೆಟಿಂಗು, ಸೇಲ್ಸು, ಫೈನಾನ್ಸ್ ಮುಂತಾದ ಫೀಲ್ಡ್ಗಳಿರ್ಬೋದು, ರಿಯಲ್ ಎಸ್ಟೇಟ್ ಫೀಲ್ಡ್ ಇರ್ಬೋದು, ಅಥವಾ ಆಟೋಮೊಬೈಲ್ ಕ್ಷೇತ್ರಗಳಿರ್ಬೋದು. ಈ ರೀತಿ ಈ ಮಕರ ರಾಶಿಯವರು ಹಲವಾರು ಕ್ಷೇತ್ರದಲ್ಲಿ ತಮ್ಮ ಒಂದು ಛಾಪನ್ನು ಮೂಡಿಸಿರ್ತಾರೆ. ಯಾಕಂದರೆ ಇವರು ನಿರಂತರ ಪರಿಶ್ರಮದಲ್ಲೂ ಶ್ರದ್ಧೆಯಿಂದ ಮಾಡೋ ಕೆಲಸದಲ್ಲಿ ನಂಬಿಕೆ ಇಟ್ಟಂಥ ಮಕರ ರಾಶಿಯವರಾಗಿರ್ತಾರೆ. ಹಾಗಾಗಿ ಅವರು ಒಂದು ತಮ್ಮ ಶ್ರಮಕ್ಕೆ, ತಮ್ಮ ಒಂದು ಕಾಯಕಕ್ಕೆ ಉತ್ತಮವಾದ ಪ್ರತಿಫಲನ ಈ ವರ್ಷದಲ್ಲಿ ಪಡೀತಾ ಇರ್ತಾರೆ. ಯಾಕಂದರೆ ಕಳೆದ ವರ್ಷಗಳಲ್ಲಿ ನೀವು ಎಷ್ಟು ಶ್ರಮಪಟ್ಟರು, ಎಷ್ಟು ನಿಮಗೆ ದುಡಿದರು, ಅಲ್ಲಿ ನಿಮಗೆ ಕೈಯಲ್ಲಿ ದುಡ್ಡು ನಿಲ್ತಾ ಇರಲಿಲ್ಲ. ಸಾಡೆ ಸಾತಿಯ ಪ್ರಭಾವ ಇತ್ಯಾದಿಗಳಿದ್ದವು. ಜೊತೆಗೆ ಅಲ್ಲಿ ನಿಮಗೆ ಇರತಕ್ಕಂಥ ಇತರ ಗ್ರಹಗಳ ಅಡ್ಡ ಪರಿಣಾಮವಾಗಿ ನೀವು ಮಾಡಿದಂಥ ಉಳಿತಾಯ ಸಹ ನಿಮ್ಮ ಕೈಯಲ್ಲಿ ಉಳಿತಾ ಇರಲಿಲ್ಲ. ಆದರೆ ಈಗ ಈ ವರ್ಷದಲ್ಲಿ ಆದಾಯ ನಿಮಗೆ ಚೆನ್ನಾಗಾಗುತ್ತೆ, ಉಳಿತಾಯ ಮಾಡಲಿಕ್ಕಾಗತ್ತೆ.
ಜೊತೆಗೆ ನಿಮ್ಮ ಹಿಂದಿನ ಏನಾದರೂ ಆರ್ಥಿಕವಾದ ಋಣಭಾರಗಳು, ಸಾಲಗಳು ಇತ್ಯಾದಿಗಳಿದ್ದರೆ ಅವನ್ನು ಈಗ ತೀರಿಸಲಿಕ್ಕೆ ಸಹ ಅವಕಾಶ ಬರುತ್ತೆ. ಹಾಗಾಗಿ ಮಕರ ರಾಶಿಯವರು ಈ ವರ್ಷದ ಒಂದು ಉತ್ತಮವಾದ ಆದಾಯದ ಮೂಲಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವುದು. ಆದರೆ ಒಂದು ವಿಚಾರ ಎಚ್ಚರಿಕೆ ಹೆಚ್ಚಬೇಕು. ನೀವು ಈ ಕಾಲದಲ್ಲಿ ಬಂದಂಥ ಆದಾಯವನ್ನು ದುಂದು ವೆಚ್ಚ ಮಾಡೋದು, ದುರುಪಯೋಗ ಮಾಡೋದು, ಅಥವಾ ನಿಮ್ಮ ಯಾರಾದರೂ ರಿಲೇಟಿವ್ಗಳಿಗೋ ಫ್ರೆಂಡ್ಸ್ಗಳಿಗೋ ಹೆಲ್ಪ್ ಮಾಡಲಿಕ್ಕೆ ಹೋಗೋದು ಅವೆಲ್ಲ ಇರುತ್ತೆ. ಆದರೆ ನಿಮ್ಮಲ್ಲಿ ಯಥೇಚ್ಛವಾಗಿ ಇದ್ದಾಗ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಎಲ್ಲ ಮಾಡಿ ದಾನ ಧರ್ಮ ಮಾಡಿ ಪರವಾಗಿಲ್ಲ. ಆದರೆ ನಿಮಗೆ ಒಂದು ನಿಮ್ಮ ಇತಿಮಿತಿಗೆ ತಕ್ಕಷ್ಟು ಹಣ ಅಥವಾ ನಿಮ್ಮ ಇತಿಮಿತಿಗೆ ಅಷ್ಟೊಂದು ಸ್ವಲ್ಪ ಹೆಚ್ಚಳ, ಒಂದು 10%, ನಿಮಗೆ ಈಗ ಒಂದು ವರ್ಷಕ್ಕೆ 10 ಲಕ್ಷ ಖರ್ಚು ಬರುತ್ತೆ ಅಂತ ಇಟ್ಕೊಳ್ಳೋಣ. ಅದರಲ್ಲಿ ನಿಮಗೆ 10 ಲಕ್ಷದ ನಿಮ್ಮಲ್ಲಿ ಕೈಯಲ್ಲಿ ಈಗ 11 ಲಕ್ಷ 12 ಲಕ್ಷ ಇದೆ. ಹಾಗೆ ಇದ್ದಂಥ ಹಣವನ್ನು ನೀವು ಯಾರಿಗಾದರೂ ಕೊಡೋದಾಗಲಿ, ಸಹಾಯ ಮಾಡಲಿಕ್ಕೆ ಹೋಗೋದಾಗಲಿ, ಅಥವಾ ಏನಾದರೂ ಒಂದು ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅವೆಲ್ಲ ಮಾಡುವಂಥ ಬುದ್ಧಿಯೆಲ್ಲ ಬರುತ್ತೆ. ಹಾಗಾಗಿ ಬಂದಂಥ ಹಣವನ್ನು ಅಥವಾ ಇದ್ದಂಥ ಹಣವನ್ನು ಅಥವಾ ಉಳಿತಾಯ ಮಾಡಿದಂಥ ಹಣವನ್ನು ದುಂದು ವೆಚ್ಚ ಮಾಡದೆ, ದುರುಪಯೋಗ ಮಾಡದೆ, ನಂಬಿಕೆಗೆ ಅರ್ಹದವರಿಗೆ ಕೊಡದೆ ಅದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕು. ಜೊತೆಗೆ ಯಾವುದೇ ರೀತಿಯ ಒಂದು ಅತಿಯಾದ ಬಡ್ಡಿಗೆ ಆಸೆಗಾಗಲಿ, ಅತಿಯಾದ ಒಂದು ದುರಾಸೆಗೆ ಒಳಗಾಗಿ ನಂಬಿಕೆಗೆ ಅರ್ಹವಾದ ಯಾವುದೇ ರೀತಿಯ ಸಂಸ್ಥೆಗಳಿಗೋ ವ್ಯಕ್ತಿಗಳಿಗೂ ನೀವು ಕೊಡೋದು ಅಥವಾ ಇನ್ವೆಸ್ಟ್ ಮಾಡೋದೆಲ್ಲ ಒಳ್ಳೆಯದಲ್ಲ. ಜೊತೆಗೆ ಆನ್ಲೈನ್ ಮೂಲಕ ನೀವು ಕೆಲವೊಂದು ವಂಚನೆಗಳಿಗೆ, ಫ್ರಾಡ್ಗಳಿಗೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಸಹ ಈ ವರ್ಷದಲ್ಲಿ ಇದೆ. ಹಾಗಾಗಿ ಆರ್ಥಿಕವಾಗಿ ನೀವು ಆದಾಯಕ್ಕೇನು ಕೊರತೆ ಇಲ್ಲ, ಅಂದರೆ ಆದಾಯವನ್ನು ಕಾಪಾಡಿಕೊಳ್ಳಲಿಕ್ಕೆ, ಆದಾಯದಲ್ಲಿ ಕಂಟಿನ್ಯೂಟಿ ನಿರಂತರತೆ ಬರಲಿಕ್ಕೆ ಈ ವರ್ಷದಲ್ಲಿ ಪ್ರಯತ್ನ ಮಾಡುವಂಥದ್ದು. ಜೊತೆಗೆ ಬಂದಂತಹ ಆದಾಯವನ್ನು ದುರುಪಯೋಗ, ದುಂದು ವೆಚ್ಚ ಮಾಡೋದು ಸ್ವಲ್ಪ ಆರ್ಥಿಕವಾದ ಮುನ್ನೆಚ್ಚರಿಕೆಯನ್ನು ಖಂಡಿತ ಅನುಸರಿಸಬೇಕಾದರೆ ಮಕರ ರಾಶಿಯವರು ಆಸಕ್ತಿಯುಳ್ಳವರು ಕೊನೆಗೆ ಹೇಳತಕ್ಕಂಥ ಆರ್ಥಿಕ ಸುಧಾರಣೆಗೆ ಸಂಬಂಧಪಟ್ಟ ಪ್ರಾರ್ಥನೆ ಶ್ಲೋಕಗಳನ್ನು ಹೇಳ್ಬೋದಾಗಿದೆ. ಮುಂದೆ ಕುಂಭರಾಶಿಗೆ ಈ ವರ್ಷದಲ್ಲಿ ನಿಮ್ಮ ಆದಾಯಕ್ಕಿಂತ ಸ್ವಲ್ಪ ಖರ್ಚುಗಳೇ ಜಾಸ್ತಿ ಬರ್ಬೋದು. ಅಲ್ಲಿ ಗ್ರಹ ಬೆಂಬಲಗಳ ಕೊರತೆ, ದೀರ್ಘಾಚಾರಿ ಗ್ರಹಗಳಷ್ಟೇ ಅಲ್ಲ, ನಿಮಗೆ ಶುಕ್ರನು ಸಹ ಅನೇಕ ಬಾರಿ ವರ್ಷದಲ್ಲಿ ಅಡ್ಡ ಪರಿಣಾಮಗಳನ್ನು ಕೊಡ್ಬೋದು. ಉದಾಹರಣೆಗೆ ಮಾರ್ಚ್ದಲ್ಲೂ ಕೊಡ್ಬೋದು, ಏಪ್ರಿಲಲ್ಲೂ ಕೊಡ್ಬೋದು, ಜೊತೆಗೆ ಸೆಪ್ಟೆಂಬರ್, ಅಕ್ಟೋಬರಲ್ಲೂ ಕೊಡ್ಬೋದು. ವರ್ಷದಲ್ಲಿ 3-4 ಬಾರಿ ಆರ್ಥಿಕ ಹೊಡೆತಗಳು ನಿಮಗೆ ಬರ್ಬೋದಾಗಿದೆ ಕುಂಭರಾಶಿಯವರಿಗೆ. ಯಾಕಂದರೆ ಸಾಡೆ ಸಾತಿಯ ಪ್ರಭಾವ ಒಂದು ಕಡೆ ಆದರೆ ಅಲ್ಲಿ ಶುಕ್ರನ ಬೆಂಬಲದ ಅಥವಾ ಶುಕ್ರನ ಗೋಚಾರ ಫಲ ಸಹ ನಿಮಗೆ ಮಧ್ಯೆ ಕೈ ಕೊಡ್ತಾ ಬರುತ್ತೆ. ಕೆಲವೊಬ್ಬರಿಗೆ ಶುಕ್ರನ ಗೋಚಾರ ಬಹಳ ಕಾಲದ ಉತ್ತಮವಾಗಿ ಕೊಡುತ್ತೆ, ಕೆಲವೊಬ್ಬರಿಗೆ ಮಧ್ಯಮ, ಕೆಲವರಿಗೆ ಮಿಶ್ರಮ. ಆದರೆ ನಿಮಗೆ ಸ್ವಲ್ಪ ಸಮ್ಮಿಶ್ರ ಅಥವಾ ಸಂಕಷ್ಟದಾಯಕ ಫಲವು ಈ ವರ್ಷದಲ್ಲಿ ಶುಕ್ರನು ಹಲವಾರು ಬಾರಿ ಕೊಡಲಿದ್ದಾನೆ. ಹಾಗೆ ಇದ್ದಂಥ ಸಾಲಗಳು ಹೆಚ್ಚಳಾಗೋದು. ಹೊಸ ಸಾಲ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ಹೊಸ ಸಾಲವನ್ನು ಮಾಡಿದರೆ ಅದು ನಿಮಗೆ ಈ ವರ್ಷದಲ್ಲಿ ತೀರಿಸಲಿಕ್ಕೆ ಕಷ್ಟ ಆಗುತ್ತೆ. ಅಥವಾ ಹಿಂದೆ ತೀರಿಸದೇ ಇದ್ದ ಸಾಲಗಳಿಗೆ ಈಗ ಬಡ್ಡಿ, ಚಕ್ರ ಬಡ್ಡಿಯನ್ನು ಕಟ್ಟುವಂಥ ಪ್ರಮೇಯ ನಿಮಗೆ ಈಗ ಎದುರಾಗುತ್ತೆ. ಹಾಗಾಗಿ ಆರ್ಥಿಕವಾಗಿ ಅಷ್ಟೇನು ಉತ್ತಮವಾದ ಸ್ಥಿತಿ ನಿಮಗೆ ಇರೋದಿಲ್ಲ ಈ ಕುಂಭರಾಶಿಯವರಿಗೆ. ಜೊತೆಗೆ ನಿಮಗೆ ಆಕಸ್ಮಿಕ ನಷ್ಟ, ಆಕಸ್ಮಿಕವಾದ ವ್ಯಕ್ತಿಗಳ ಮೂಲಕ ಯಾವುದೇ ರೀತಿ ಆರ್ಥಿಕವಾದ ನಷ್ಟಗಳಾಗೋದಾಗಲಿ, ಅಥವಾ ವ್ಯಕ್ತಿಗಳ ಮೂಲಕ ಹೇಳಿದಂತಹ ಆರ್ಥಿಕವಾದ ಏನಾದರೂ ಕೆಲವರು ನಿಮಗೆ ಸಜೆಷನ್ಗಳನ್ನು ಅಥವಾ ಅವರ ಒಂದು ಅಡ್ವೈಸ್ಗಳನ್ನು ಪಡೆದುಕೊಂಡು ನೀವು ನಷ್ಟಕ್ಕೆ, ಮೋಸಕ್ಕೆ, ವಂಚನೆಗೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕುಂಭರಾಶಿಯವರಿಗೆ ಈ ವರ್ಷದಲ್ಲಿ ಸ್ವಲ್ಪ ಆರ್ಥಿಕವಾಗಿ ಮೈಯೆಲ್ಲ ಕಣ್ಣಾಗಿರಬೇಕು. ದುಂದು ವೆಚ್ಚವನ್ನು, ದುರುಪಯೋಗವನ್ನು, ಜೊತೆಗೆ ಆಕಸ್ಮಿಕ ಧನಲಾಭದ ಮೇಲೆ ಇಟ್ಟುವಂಥ ಕಣ್ಣನ್ನು ಸ್ವಲ್ಪ ನೀವು ಬಿಟ್ಟು ನೋಡಬೇಕಾಗತ್ತೆ. ಯಾರದೋ ಮಾತು ನಂಬಿ ಹೂಡಿಕೆ ಮಾಡೋದು, ಯಾರದೋ ಮಾತು ನಂಬಿ ನೀವು ಒಂದಷ್ಟು ಸಾಲಗಳನ್ನು ಮಾಡೋದು, ಇವೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಅವೆಲ್ಲವೂ ನಿಮಗೆ ಆರ್ಥಿಕವಾದ ಮುಗ್ಗಟ್ಟಿಗೆ ಕಾರಣ ಆಗುತ್ತೆ. ಜೊತೆಗೆ ಈ ವರ್ಷ ಹಲವಾರು ಅನಪೇಕ್ಷಿತ ಖರ್ಚುಗಳು ಬರ್ತವೆ. ನಿಮಗೆ ಸಾಡೆ ಸಾತಿಯ ಪ್ರಭಾವ ಇದೆ. ಜೊತೆಗೆ ಅಲ್ಲಿ ಇರತಕ್ಕಂಥ ಇತರ ಬೆಂಬಲಕ್ಕೂ ನಿಮಗೆ ಮಧ್ಯೆ ಆಕಸ್ಮಿಕ ಖರ್ಚುಗಳು, ಆಸ್ಪತ್ರೆ ಖರ್ಚುಗಳು, ಜೊತೆಗೆ ಯಾವುದೇ ರೀತಿಯ ಒಂದು ಅನಪೇಕ್ಷಿತವಾದ ಯಂತ್ರ ವಾಹನ ರಿಪೇರಿ ಇಂಥ ಖರ್ಚುಗಳು, ಈ ರೀತಿ ಹಲವಾರು ರೀತಿಯ ಅನಪೇಕ್ಷಿತ ಮತ್ತು ಅನಿರೀಕ್ಷಿತ ಖರ್ಚುಗಳು ನಿಮಗೆ ತುಂಬ ಒಂದು ಆರ್ಥಿಕವಾದ ಹಿನ್ನಡೆಗೆ ಕಾರಣ ಆಗ್ಬೋದು. ಇನ್ನು ಕೈಗಾರಿಕೆ, ಇಂಡಸ್ಟ್ರಿ ಅಥವಾ ಬೇರೆ ಬೇರೆ ರೀತಿಯ ಯೂನಿಟ್ಗಳನ್ನು ನಡೆಸುವಂಥವರಿಗೆ ಅವರಿಗೂ ಹಾಗೆ ನಿಮ್ಮ ಒಂದು ಕೈಗಾರಿಕೆ ಅಥವಾ ಯೂನಿಟ್ಗಳಲ್ಲಿ ಅಥವಾ ಕೃಷಿ ಚಟುವಟಿಕೆಯಲ್ಲಿ ಆರ್ಥಿಕವಾದ ಸ್ವಲ್ಪ ಸ್ಟೆಬಿಲಿಟಿ ಕಡಿಮೆ ಆಗೋದು, ಆಕಸ್ಮಿಕ ಖರ್ಚುಗಳು ಬರೋದು, ಯಂತ್ರೋಪಕರಣಗಳು ರಿಪೇರಿಗೆ ಬರೋದು, ಅಥವಾ ನಿಮ್ಮ ಪ್ರೊಡಕ್ಟಿವಿಟಿ ಅಥವಾ ಪ್ರೊಡಕ್ಷನ್ಗಳ ಸ್ವಲ್ಪ ಒಂದು ಸಕಾಲಕ್ಕೆ ಬರದೆ ಅದು ಸಹ ಕೈ ಕೊಡುತ್ತದೆ. ಈ ರೀತಿ ಬೇರೆ ಬೇರೆ ಕಾರಣಗಳಿಂದ ನಿಮಗೆ ಹಣಕಾಸಿನ ಹರಿವು ನಿಧಾನ ಆಗುತ್ತೆ, ಖರ್ಚುಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. 10 ರೂಪಾಯಿ ಖರ್ಚು ಬಂದರೆ 20 ರೂಪಾಯಿ ಖರ್ಚು ಬರೋದಾಗಲಿ, ಆಕಸ್ಮಿಕ ಖರ್ಚುಗಳು ಬರೋದಾಗಲಿ, ಅಥವಾ ಇನ್ನಿತರ ನಿಮಗೆ ಮೋಸ ಮಾಡಿ ಹಣವನ್ನು ಪೀಕೋದಾಗಲಿ. ಇನ್ನು ಕೆಲವರಿಗೆ ದುರಾಭ್ಯಾಸ, ದುಂದು ವೆಚ್ಚ, ದುಷ್ಟಕೂಟಗಳು ಅಥವಾ ದುಷ್ಟ ಮಿತ್ರರಿಗಾಗಿ ಸಹ ಹಣ ಖರ್ಚು ಮಾಡುವಂಥ ಬುದ್ಧಿ ಕುಂಭರಾಶಿಯವರಿಗೆ ಕೆಲವೊಮ್ಮೆ ಬರುತ್ತೆ. ಹಾಗೆ ಅದನ್ನೆಲ್ಲ ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ಆರ್ಥಿಕವಾಗಿ ನಿಮಗೆ ಅಷ್ಟೇನು ಉತ್ತಮ ಇಲ್ಲ. ಕೆಲವೊಬ್ಬರಿಗೆ ಆರ್ಥಿಕವಾದ ಹೊಡೆತ ಬೀಳ್ಬೋದು, ಇನ್ಕಮ್ಗೆ ಕೊರತೆ ಬರ್ಬೋದು, ಅಥವಾ ನಿಮಗೆ ಸಿಗುವಂಥ ಒಂದು ಬಡ್ತಿನೋ ಪ್ರಮೋಷನೋ ಈ ಸಮಯದಲ್ಲಿ ಸಿಗದೆ ಹೋಗ್ಬೋದು. ಈ ರೀತಿ ಪ್ರೈವೇಟ್ ಇರ್ಬೋದು ಅಥವಾ ನಿಮ್ಮ ಒಂದು ಸರ್ಕಾರಿ ಉದ್ಯೋಗ, ಎಲ್ಲ ಉದ್ಯೋಗಿಗಳಿಗೂ ವೃತ್ತಿಪರರಿಗೂ ಆರ್ಥಿಕವಾಗಿ ತುಂಬ ಒಂದು ಭದ್ರತೆ ಈ ವರ್ಷದಲ್ಲಿ ಬೇಕಾಗುತ್ತೆ. ಯಾವುದೇ ರೀತಿಯ ವಂಚನೆಗೆ, ಮೋಸಕ್ಕೆ, ಭ್ರಷ್ಟಾಚಾರಗಳಿಗೆ, ತಪ್ಪುಗಳಿಗೆ ಒಳಗಾಗುವಂಥ ಸಾಧ್ಯತೆ ಈ ವರ್ಷದಲ್ಲಿ ಇರುತ್ತೆ. ಕೊನೆಗೆ ಹೇಳತಕ್ಕಂತಹ ಆರ್ಥಿಕ ಸುಧಾರಣೆಗೆ ಸಂಬಂಧಿಸಿದ ದೇವತಾ ಮಂತ್ರ ಶ್ಲೋಕವನ್ನು ಕುಂಭರಾಶಿಯವರು ಹೇಳಬೇಕಾಗತ್ತೆ ಈ ವರ್ಷದಲ್ಲಿ. ಕೊನೆಯದಾಗಿ ಮೀನರಾಶಿಗೆ 2025 ಅದು 2025 ಆರ್ಥಿಕ ಭವಿಷ್ಯ ಅಷ್ಟೇನು ತೃಪ್ತಿಕರವಾಗಿ ಬರ್ತಾಯಿಲ್ಲ. ಆದಾಯ ಇದೆ, ಆದರೆ ಆದಾಯಕ್ಕೆ ದುಪ್ಪಟ್ಟು ಖರ್ಚುಗಳು ಬರ್ಬೋದು. ಆದಾಯ ಇದೆ, ಆದಾಯಕ್ಕೆ ತಕ್ಷಣ ಯಾವುದೇ ರೀತಿಯ ಒಂದು ಕೊರತೆಗಳು ಬರ್ಬೋದು. ಉದ್ಯೋಗ ಇದೆ, ಉದ್ಯೋಗವನ್ನು ಯಾವುದೇ ಕ್ಷಣದಲ್ಲಿ ಉದ್ಯೋಗವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಸಹ ಇರ್ಬೋದು. ಜೊತೆಗೆ ನಿಮಗೆ ಹಿಂದೆ ಯಾವುದೇ ಪಿತ್ರಾರ್ಜಿತನೋ ಕೌಟುಂಬಿಕ ಬಲನೋ ಯಾವುದೋ ಒಂದು ಸಿಗಬೇಕು ಅಥವಾ ಸಿಗ್ತಾ ಇತ್ತು ಅಂತ ಇದೆ, ಆದರೆ ಸಿಗ್ತಾ ಅನ್ನೋದು ಈಗ
ಇದ್ದಕ್ಕಿದ್ದಂತೆ ಪೋಸ್ಟ್ಪೋನ್ ಆಗೋದು, ಅಥವಾ ಆ ಸಿಗಬೇಕಾದ ಅಮೌಂಟ್ನಲ್ಲಿ ನಿಮಗೆ ಡಿಫರೆನ್ಸ್ಗಳು ಬಂದು ಮತ್ತೆ ನೀವು ಮತ್ತೆ ವಾಪಸ್ಸು ಕೋರ್ಟ್ಗಳಿಗೆ ಹೋಗುವಂಥ ಪರಿಸ್ಥಿತಿ. ಈ ರೀತಿ ಒಂದಲ್ಲ ಒಂದು ರೀತಿಯಲ್ಲಿ ನೀವು ವಿವಾದಕ್ಕೆ, ಆರ್ಥಿಕವಾದ ಮುಗ್ಗಟ್ಟಿಗೆ, ಆರ್ಥಿಕವಾದ ಬಿಕ್ಕಟ್ಟಿಗೆ ಸಿಲುಕೊಳ್ಳುವಂಥ ಒಂದು ರಾಶಿಯಾಗಿರುತ್ತೆ ಮೀನರಾಶಿ. ಅಷ್ಟೇನು ತೃಪ್ತಿಕರವಾಗಿಲ್ಲ. ನಿಮ್ಮ ಆರ್ಥಿಕವಾದ ಪರ್ಫಾರ್ಮೆನ್ಸು ಈ ವರ್ಷದಲ್ಲಿ ಅಷ್ಟೇನು ಚೆನ್ನಾಗಿರೋದಿಲ್ಲ. ಆಕಸ್ಮಿಕ ಖರ್ಚುಗಳು ಬರ್ಬೋದು, ಆಸ್ಪತ್ರೆ ಖರ್ಚುಗಳು ಬರ್ಬೋದು, ಅವಶ್ಯಕತೆಗಿಂತ ಹೆಚ್ಚು ಖರ್ಚುಗಳು ಖರ್ಚಾಗುವಂಥದ್ದು. ನಿಮಗಷ್ಟೇ ಅನಾರೋಗ್ಯ ಇಲ್ಲ, ನಿಮ್ಮ ಮನೆಯ ಸದಸ್ಯರಿಗೆ. ಆದರೆ ಒಬ್ಬ ದುಡಿಯುವ ಮೆಂಬರ್ ಯಾರು ಮೀನರಾಶಿಯಲ್ಲಿ ಇರ್ತಾನೆ ಅಂತ ಇಟ್ಕೊಂಡು, ಯಾವುದೊಬ್ಬ ಮಗ ಇದ್ದಾನೆ ಮನೆಯಲ್ಲಿ, ಅವನದು ಮೀನರಾಶಿ ದುಡಿತಾನೆ. ಆದರೆ ಅವನ ಮನೆಯಲ್ಲಿ ಅವನ ತಂದೆ ತಾಯಿಗಳಿಗೂ ಅನಾರೋಗ್ಯ ಸಮಸ್ಯೆ ಬರ್ಬೋದು, ಅವನ ಸಹೋದರರಿಗೂ ಸಮಸ್ಯೆಗಳು ಬರ್ಬೋದು. ಅದರ ಮೂಲಕ ಆ ಒಂದು ಸಮಸ್ಯೆಯನ್ನು ಸರಿಪಡಿಸಿಕೊಳ್ಳಿಕ್ಕೆ ನೀವು ಹಲವಾರು ರೀತಿಯ ಖರ್ಚುಗಳನ್ನು ಮಾಡಲಿಕ್ಕೆ, ಆಸ್ಪತ್ರೆಗಳಿಗೆ ಓಡಾಡೋದಕ್ಕೆ, ಜೊತೆಗೆ ಹಲವಾರು ರೀತಿಯ ದೊಡ್ಡ ಮೊತ್ತದ ಹಣವನ್ನು ಅಲ್ಲಿ ಖರ್ಚು ಮಾಡುವಂಥ ಪ್ರಮೇಯ ಎಲ್ಲ ಬರ್ಬೋದಾಗಿದೆ ಮೀನರಾಶಿಯವರಿಗೆ. ಸ್ವಂತಕ್ಕೂ ಅನಾರೋಗ್ಯ ಬಂದು ಆಸ್ಪತ್ರೆ ಖರ್ಚು ಬರ್ಬೋದು, ಅಥವಾ ಮನೆಯ ಇತರ ಸದಸ್ಯರಿಗೂ ಅನಾರೋಗ್ಯ ಸಮಸ್ಯೆ ಬಂದು ಅಲ್ಲಿ ಖರ್ಚು ಮಾಡುವಂಥ ಪ್ರಮೇಯಗಳು ಬರ್ಬೋದು. ಅದೇ ರೀತಿ ಯಾವುದೇ ರೀತಿಯ ಒಂದು ಉತ್ತಮವಾದ ಸ್ಥಳಗಳಿಗೆ ಭೇಟಿ ಕೊಡಬೇಕು, ಪ್ರವಾಸ ಮಾಡಬೇಕು, ಟೂರು ಎಲ್ಲ ಹೋಗಬೇಕು ಅಂತ ಇಟ್ಕೊಂಡಿರ್ತೀರ, ಅಂತಹ ಒಂದು ಕಾಲಕ್ಕೆ ಈ ಕಾಲದಲ್ಲಿ ಆ ಒಂದು ಅಡೆತಡೆಗಳ ಮೂಲಕ ನಿಮಗೆ ಆರ್ಥಿಕವಾಗಿ ಅಲ್ಲಿ ನಷ್ಟ ಆಗುವಂಥದ್ದು. ನಿಮ್ಮ ಟೂರು ಟ್ರಾವೆಲ್ಗಳಲ್ಲಿ ಅಲ್ಲಿ ಏನಾದರೂ ಹಣದ ಕಳ್ಳತನ ಆಗೋದಾಗಲಿ, ಹಣದ ಒಂದು ಅಪವ್ಯಯ ಆಗೋದಾಗಲಿ, ಅಥವಾ ಆ ಮೂಲಕ ಹೋದಂಥ ಟೂರ್ ಹೋಗೋಂಥ ಜಾಗದಲ್ಲಿ ನಿಮಗೆ ಆರ್ಥಿಕವಾಗಿ ಹೊಡೆತಗಳು ಬರುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಈ ವರ್ಷದಲ್ಲಿ ಈ ಮೀನರಾಶಿಯವರಿಗೆ ಹಲವಾರು ಬಾರಿ ಹಣ ನಷ್ಟ ಆಗುವಂಥದ್ದು, ಹಲವಾರು ಬಾರಿ ಹಣವನ್ನು ಕಳೆದುಕೊಳ್ಳುವಂಥದ್ದು, ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಹಣ ನಿಮ್ಮ ಕೈ ಬಿಟ್ಟು ಹೋಗುವಂಥದ್ದು. ಉದಾಹರಣೆಗೆ ಈ ಆನ್ಲೈನ್ ಆಫ್ಲೈನ್ ಬೇರೆ ಬೇರೆ ವಂಚನೆಗಳಿಗೆ ಸಾವಿರ ಮಾರ್ಗ ಇರ್ತವೆ. ಸೈಟ್ ಕೊಡ್ತೇವೆ, ಮನೆ ಕೊಡ್ತೇವೆ, ಅಥವಾ ಶೇರ್ಗಳಲ್ಲಿ ಹಾಕ್ತೇವೆ, ಅಥವಾ ಹಣ ಡಬಲ್ ಮಾಡ್ತೇವೆ ಅನ್ನೋದು. ಈ ರೀತಿ ಯಾವುದೋ ಒಂದು ಲಿಂಕ್ಗಳ ಮೂಲಕ, ಯಾವುದರಿಂದ ರಾಂಗ್ ಕನೆಕ್ಷನ್ಗಳ ಮೂಲಕ ಮೀನರಾಶಿಯವರು ಹಣವನ್ನು ನಷ್ಟಕ್ಕೆ ಒಳಗಾಗುವಂಥ ಸ್ವಯಂಕೃತ ಅಪರಾಧದಿಂದ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಖಂಡಿತ ಇರುತ್ತೆ. ಹಾಗಾಗಿ ಆ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಖರ್ಚುಗಳು ನಿಮಗೆ ಒಂದೊಂದು ತಿಂಗಳಿಗೂ ಡಬಲ್ ಆಗ್ತಾ ಹೋಗುತ್ತೆ, ಒಂದೊಂದು ತಿಂಗಳಿಗೂ ಖರ್ಚುಗಳು ಜಾಸ್ತಿ, ಆದಾಯದ ಕುಂಠಿತ ಅಂತ ಆಗುತ್ತೆ. ಹಾಗಾಗಿ ಆದಾಯ ಕುಂಠಿತ ಆಗಿ ಖರ್ಚು ಜಾಸ್ತಿ ಆಗಿ ಏನು ಮಾಡ್ತಾರೆ, ಸಹಜವಾಗಿ ಸಾಲ ಮಾಡ್ತಾರೆ. ಹಾಗಾಗಿ ಸಾಲಗಾರರಾಗುವಂಥ ಅವಕಾಶ ಇರುತ್ತೆ, ಅಥವಾ ಸಾಲಗಾರರಾಗಿದ್ದರೆ ಸಾಲವನ್ನು ನಿಮಗೆ ಬಡ್ಡಿಯನ್ನೇ ಕಟ್ತಾ ಹೋಗುವಂಥದ್ದು ಈ ವರ್ಷದಲ್ಲಿ ಆ ಬಡ್ಡಿ ಕಟ್ಟುವಂಥ ಪ್ರಮೇಯಗಳು ಬರ್ಬೋದಾಗಿದೆ. ಹಾಗಾಗಿ ಇವೆಲ್ಲ ನಾವು ಗಮನಿಸಿದಾಗ ಮೀನರಾಶಿಗೆ ಆರ್ಥಿಕವಾಗಿ ಈ ವರ್ಷ ಅಷ್ಟೇನು ಉತ್ತಮಿಲ್ಲ. ಆರ್ಥಿಕ ಸುಧಾರಣೆಗಾಗಿ ಕೊನೆಗೆ ಹೇಳತಕ್ಕಂಥ ಮಹಾಲಕ್ಷ್ಮಿದು ಅಥವಾ ಇನ್ನಿತರ ಯಾವುದೇ ದೇವತಾ ಶ್ಲೋಕವನ್ನು ನಾನು ಕೊನೆಗೆ ಹೇಳುವಂಥದ್ದನ್ನು ಹೇಳಬೇಕಾಗುತ್ತೆ ಈ ಮೀನರಾಶಿಯವರು. ಇಲ್ಲಿವರೆಗೆ 12 ರಾಶಿಗಳಿಗೆ 2025 ಅಥವಾ 2025 ವರ್ಷದಲ್ಲಿ ಆರ್ಥಿಕತೆ ಅಥವಾ ಹಣಕಾಸಿನ ಅರಿವು ಹೇಗೆ ಇದೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ಒಂದು ಟಿಪ್ಸ್ಗಳ ಮೂಲಕ ಹೇಳಿದ್ದೇನೆ. ಇಲ್ಲಿ ಕೆಲವೊಂದು ರಾಶಿಗಳಿಗೆ ಅತ್ಯುತ್ತಮವಾದ ಆದಾಯ, ಅತ್ಯುತ್ತಮವಾದ ಒಂದು ಆರ್ಥಿಕ ಸ್ಥಿತಿ ನಿರ್ಮಾಣ ಆಗಿದೆ. ಕೆಲವೊಂದು ರಾಶಿಗಳು ಸ್ವಲ್ಪ ಮಧ್ಯಮವಾದ ಸ್ಥಿತಿ, ಕೆಲವೊಂದು ರಾಶಿಗಳು ಸ್ವಲ್ಪ ಅಧಮ ಅಂದರೆ ಸ್ವಲ್ಪ ಕೆಳಮಟ್ಟದ ಸ್ಥಿತಿ ನಿರ್ಮಾಣ ಆಗಿದೆ. ಈ ಮಧ್ಯಮ ಅಧಮ ಬಂದವರಾಗಲಿ ಅಥವಾ ಇನ್ನಿತರ ಯಾವುದೇ ವರ್ಗದವರು ನೀವು ಆಸಕ್ತಿಯಿಂದ ಇದನ್ನು ಗಮನಿಸಿಕೊಳ್ಳಿ. ಯಾವುದೇ ರೀತಿಯ ಆತಂಕ ಚಿಂತೆ ಪಡಬೇಕಾಗಿಲ್ಲ. ಆರ್ಥಿಕ ಸುಧಾರಣೆಗಾಗಿ ಸರಳವಾದ ಭಕ್ತಿ ಮಾರ್ಗವನ್ನು, ಸರಳವಾದ ಧ್ಯಾನ ಜಪಾದಿ ಮಾರ್ಗಗಳನ್ನು ಹಿರಿಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದರಲ್ಲಿ ಸರಳವಾಗಿದೆ ತಾಯಿ ಮಹಾಲಕ್ಷ್ಮಿಯ ಒಂದು ಮಂತ್ರವನ್ನು ಪ್ರತಿನಿತ್ಯ ಹೇಳುವಂಥದ್ದು. ಮಹಾಲಕ್ಷ್ಮಿಯ ಅಷ್ಟಕ ಸ್ತೋತ್ರ ಅಂತ ಬರುತ್ತೆ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೇಶ್ವರ ಪೂಜಿತೆ ಶಂಖಚಕ್ರಗದ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಎಂದು ಆರಂಭವಾಗುವಂಥದ್ದು. 8 ಚರಣ 8 ಶ್ಲೋಕಗಳಿರುವಂಥ ಈ ಮಹಾಲಕ್ಷ್ಮಿ ಅಷ್ಟಕ ಅಂತ ಹೇಳ್ತಾರೆ. ಆ ಮಹಾಲಕ್ಷ್ಮಿ ಅಷ್ಟಕವನ್ನು ನೀವು ಸಾಧ್ಯವಾದರೆ 3 ಹೊತ್ತು ಪರಿಟನೆ ಮಾಡ್ಬೋದು. ತ್ರಿಸಂಧ್ಯಾ ಅಂದರೆ 3 ಸಂಧ್ಯಾ ಅಂತ ಹೇಳ್ತಾರೆ. ಬೆಳಗ್ಗೆ ಸುಮಾರು 5 ರಿಂದ 6 ಗಂಟೆ, ಮಧ್ಯಾಹ್ನ 12 ರಿಂದ 1 ಗಂಟೆ ಇರ್ಬೋದು. ಜೊತೆಗೆ ಸಾಯಂಕಾಲ ಮತ್ತೆ ಒಂದು 6 ಗಂಟೆ ಬಳಿಕ 6 ರಿಂದ 7 ಅವಧಿ ಅಂದರೆ ಸಂಧ್ಯಾಕಾಲ ಅಂತ ಹೇಳ್ತಾರೆ. ಹಾಗೆ ಪ್ರಾತಃ ಸಂಧ್ಯಾ, ಮಧ್ಯಾಹ್ನ ಸಂಧ್ಯಾ ಮತ್ತು ಸಾಯಂ ಸಂಧ್ಯಾ ಅಂತ. ಆ ಸಂಧ್ಯಾ ಕಾಲದಲ್ಲಿ ತಾಯಿ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಪಠನೆ ಮಾಡುವಂಥ ಒಳ್ಳೆಯದು. ಅದು ಲಕ್ಷ್ಮೀ ಕುಬೇರ ಸ್ತೋತ್ರ ಅಥವಾ ಶುಕ್ರನ ಅಷ್ಟೋತ್ತರ ಶತನಾಮ. ಈ ರೀತಿ ಆ ತಾಯಿ ಮಹಾಲಕ್ಷ್ಮಿ ತಾಯಿ ಅಥವಾ ಶುಕ್ರ ಗ್ರಹ ಇರ್ಬೋದು, ಅಥವಾ ಕುಬೇರನಿಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಮಂತ್ರ ಸ್ತುತಿ ಶ್ಲೋಕಗಳನ್ನು ಹೇಳ್ಬೋದು, ಅಥವಾ ಅಂತಹ ದೇವತೆಗಳ ಜಪವನ್ನು ಗಾಯತ್ರಿ ಆರಾಧನೆ ಮಾಡ್ಬೋದಾಗಿದೆ. ಹಾಗಾಗಿ ಇವೆಲ್ಲವನ್ನು ನೀವು ಮೆಟ್ಟಿ ನಿಲ್ಲಕ್ಕೆ ಈ ವರ್ಷದಲ್ಲಿ ಅನೇಕ ರೀತಿಯ ಒಂದು ಭಕ್ತಿ ಮಾರ್ಗದ ಮೂಲಕ ತಾಯಿಯ ಒಂದು ಅವಕಾಶ ನಮಗೆ ಮಹಾಲಕ್ಷ್ಮಿಯಿಂದ ಅನುಗ್ರಹ ಸಿಗುತ್ತೆ. ಆ ರೀತಿ ಮಹಾಲಕ್ಷ್ಮಿ ಅಲ್ಲದೇ ಇದ್ದಂಥ ಸಮಯದಲ್ಲಿ ಯಾವುದೇ ರೀತಿಯ ಅಮ್ಮನವರು ಅಥವಾ ಹೆಣ್ಣು ದೇವತೆ, ಸ್ತ್ರೀ ದೇವತೆಯನ್ನು ನಾವು ಭಕ್ತಿ ಮಾಡೋದು ಒಳ್ಳೆಯದು. ಯಾಕಂದರೆ ಈ ಆರ್ಥಿಕತೆ, ಹಣಕಾಸು, ಧನ ಅನ್ನೋದು ಒಂದು ಸ್ತ್ರೀ ಸ್ವರೂಪದ ಸಂಕೇತವಾಗಿ ನಾವು ಗಮನಿಸಿದ್ದೇವೆ. ಹಾಗಾಗಿ ನಿಮ್ಮ ಊರಲ್ಲಿರ್ತಕ್ಕಂಥ ಯಾವುದೇ ರೀತಿಯ ದೇವಾಲಯಗಳಲ್ಲಿ, ಅಮ್ಮನವರದ್ದು ಗುಡಿಗಾಗಲಿ ನೀವು ಶುಕ್ರವಾರನೋ ಮಂಗಳವಾರನೋ ಹೋಗಿ ಅಲ್ಲಿ ಏನಾದರೂ ಸೇವೆಗಳನ್ನು ಸಲ್ಲಿಸೋದು, ಹರಕೆಗಳನ್ನು ಕಟ್ಟಿಕೊಳ್ಳುವುದು, ಅಥವಾ ಅಮ್ಮನವರಿಗೆ ಏನಾದರೂ ಅವರ ಒಂದು ಅಲಂಕಾರಕ್ಕಾಗಿ ಯಾವುದೇ ರೀತಿಯ ಬೆಳ್ಳಿಯದ್ದೋ ಬಂಗಾರದ್ದೋ ಏನಾದರೂ ಕಾಣಿಕೆಗಳನ್ನು ಅರ್ಪಿಸ್ತೇನೆ ಅಂತ ಹರಕೆ ಮಾಡುವಂಥದ್ದು. ಇವೆಲ್ಲ ಕಟ್ಟೋದ್ರಿಂದ ನಿಮಗೆ ಹೆಚ್ಚಾಗಿ ಈ ವರ್ಷದಲ್ಲಿ ಆರ್ಥಿಕ ಸದೃಢತೆ ಆಗುತ್ತೆ. ಇನ್ನು ಇದಲ್ಲದೆ ಈ ಅಮ್ಮನವರಲ್ಲದೆ ಇನ್ನಿತರವಾಗಿ ಶುಕ್ರನಿಗೆ ಸಂಬಂಧಪಟ್ಟು ಅಥವಾ ಕುಬೇರನಿಗೆ ಸಂಬಂಧಪಟ್ಟ ಹಲವಾರು ಶ್ಲೋಕಗಳು ಮಂತ್ರಗಳಿರ್ತವೆ. ಆ ಲಕ್ಷ್ಮೀ ಕುಬೇರ ಸ್ತೋತ್ರ ಅಂತ ಬರುತ್ತೆ, ಕುಬೇರನ ಅಷ್ಟೋತ್ತರ ಶತನಾಮ ಅಂತ ಬರುತ್ತೆ, ಶುಕ್ರನ ಅಷ್ಟೋತ್ತರ ಶತನಾಮ ಅಂತ ಬರುತ್ತೆ. ಈ ರೀತಿ ಆ ಕುಬೇರನಿಗೆ ಅಥವಾ ಶುಕ್ರನಿಗೆ ಸಂಬಂಧಪಟ್ಟ ಈ ಶ್ಲೋಕಗಳನ್ನ, ಸ್ತುತಿ ಸ್ತೋತ್ರಗಳನ್ನು, ಮಂತ್ರಗಳನ್ನು ಹೇಳ್ಬೋದಾಗಿದೆ. ಅದೇ ರೀತಿ ನೀವು ಪ್ರತಿ ಶುಕ್ರವಾರದಂದು ಉಪವಾಸ ವ್ರತ ನಿಯಮ ಆಚರಣೆ ಮಾಡೋದಾಗಲಿ, ಅದು ಪ್ರತಿ ಶುಕ್ರವಾರದಂದು ನಿಯಮಿತವಾಗಿ ಯಾವುದೇ ರೀತಿಯ ಅಮ್ಮನವರ ಅಥವಾ ಸ್ತ್ರೀ ದೇವಾಲಯಗಳ ಸಂದರ್ಶನ ಮಾಡೋದು, ಅಲ್ಲಿ ಹಣ್ಣು ಕಾಯಿ ಅಥವಾ ಅರ್ಚನೆ, ಕುಂಕುಮಾರ್ಚನೆ ಮತ್ತು ಇನ್ನಿತರ ಆರತಿ ಇತ್ಯಾದಿ ಸೇವೆಗಳನ್ನು
ನೀವು ಸಲ್ಲಿಸುವಂಥದ್ದು. ಜೊತೆಗೆ ಮನೆಯಲ್ಲಿ ನೀವು ಶುಕ್ರವಾರದಂದು ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರ, ಮಹಾಲಕ್ಷ್ಮಿ ಅಷ್ಟೋತ್ತರ ಶತನಾಮ 108 ನಾಮಗಳು, ಅಥವಾ ಮಹಾಲಕ್ಷ್ಮಿ ಇನ್ನಿತರ ಯಾವುದೇ ಕನಕದಾರ ಸ್ತೋತ್ರ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ರೀತಿಯ ದೇವಿಯ ಶ್ಲೋಕ ಸ್ತೋತ್ರಗಳನ್ನು ಹೇಳಿಕೊಳ್ಳುವಂಥದ್ದು ಒಳ್ಳೆಯದಾಗತ್ತೆ. ಹಾಗಾಗಿ ಈ ಆರ್ಥಿಕತೆ ಅಥವಾ ಧನ, ಭಾಗ್ಯ, ಸಂಪತ್ತು, ಹಣ, ಕಾಸು ಅಥವಾ ಕಾಂಚನ ಅಂತ ಏನು ಹೇಳ್ತೇವೆ, ಅದು ಸ್ತ್ರೀ ಸ್ವರೂಪ ಅಥವಾ ಲಕ್ಷ್ಮೀ ಸ್ವರೂಪ, ದೇವಿ ಸ್ವರೂಪ ಆಗಿರುತ್ತೆ. ಹಾಗಾಗಿ ಮನೆಯಲ್ಲಿರತಕ್ಕಂಥ ಸ್ತ್ರೀ ಸ್ವರೂಪವನ್ನು ಗೌರವ ಕೊಡಬೇಕು. ಯಾರಿಗೆ ಆರ್ಥಿಕ ಪರಿಸ್ಥಿತಿ ಅವ್ರು ಸುಧಾರಣೆ ಬೇಕಾದರೆ ಅವರು ಮನೆಯಲ್ಲಿರತಕ್ಕಂಥ ನಿಮ್ಮ ತಾಯಿನೋ, ನಿಮ್ಮ ಪತ್ನಿನೋ, ನಿಮ್ಮ ಮಗಳೋ, ನಿಮ್ಮ ಸೋದರನೋ, ನಿಮ್ಮ ಹಿರಿಯ ಒಂದು ಯಾವುದೇ ರೀತಿಯ ನಿಮ್ಮ ಅತ್ತಿಗೆನೋ ಯಾರೋ ಇರ್ಬೋದು. ಹಾಗಾಗಿ ಅಂತಹ ಒಂದು ಸ್ವರೂಪದಲ್ಲಿರ್ತ ಸ್ತ್ರೀ ಸ್ವರೂಪವನ್ನು ಗೌರವಿಸಬೇಕು. ಅವರಿಗೆ ಗೌರವವನ್ನು ಕೊಡೋದು, ಅವರ ಮೇಲೆ ನೀವು ಉತ್ತಮವಾದ ಒಂದು ವಿಶ್ವಾಸವನ್ನು ಗಳಿಸಿಕೊಂಡು ಅವರಿಗೆ ಇಷ್ಟವಾದಂಥ ವಸ್ತುಗಳನ್ನಾಗಲಿ, ಅವರು ಇಷ್ಟಪಟ್ಟಂಥ ಸಿಹಿ ತಿನಿಸು, ಇಷ್ಟಪಟ್ಟಂಥ ಹೂವು, ವಸ್ತ್ರ ಇತ್ಯಾದಿಗಳನ್ನು ಅವರಿಗೆ ಕೊಟ್ಟು ಪ್ರಸನ್ನವಾಗಿರಿಸುವಂಥದ್ದಾಗಲಿ. ಜೊತೆಗೆ ಅವರಲ್ಲಿ ಯಾವುದೇ ರೀತಿಯ ವಾಗ್ವಾದನ ಮಾಡೋದು ಒಳ್ಳೆಯದಿಲ್ಲ. ಯಾವ ರೀತಿ ಅಲ್ಲಿ ಮನೆಯ ಹೆಂಡತಿ ಜೊತೆಗಾಗಲಿ, ಮಗಳ ಜೊತೆಗಾಗಲಿ, ಅಥವಾ ನಿಮ್ಮ ತಾಯಿ ಜೊತೆಗೂ ಅವ್ರಿಗೆ ಯಾರು ಇರ್ಬೋದು, ಆ ಸ್ತ್ರೀ ಸ್ವರೂಪವು ಪೂರ್ತಿ ಲಕ್ಷ್ಮೀ ಸ್ವರೂಪಕ್ಕೆ ಒಂದು ಒಂದು ಪ್ರತಿರೂಪ ಆಗಿರುತ್ತೆ. ಯಾಕಂದರೆ ನಮಗೆ ಪ್ರತ್ಯಕ್ಷ ಕಾಣುವಂತಹ ಒಂದು ಆ ದೇವಿಯ ಸ್ವರೂಪನೇ ನಮ್ಮಲ್ಲಿರ್ತಕ್ಕಂಥ ಸ್ತ್ರೀವರ್ಗ. ಹಾಗೆ ಅವರ ಜೊತೆಗೆ ನಾವು ಉತ್ತಮ ಬಾಂಧವ್ಯ ಇಟ್ಕೊಳ್ಬೇಕು. ಕಲಹಗಳನ್ನು ಮಾಡಿದರೆ, ಅವರ ಜೊತೆಗೆ ನೀವು ವಾಗ್ವಾದ ಮಾಡಿದರೆ ನಿಮಗೆ ಆರ್ಥಿಕ ನಷ್ಟ ಆಗುತ್ತೆ, ಅಥವಾ ಸಾಲಗಳು ತೀರೋದಿಲ್ಲ. ಸಾಲಗಳಿಂದ ನಿಮಗೆ ಇನ್ನಷ್ಟು ನೀವು ಜರ್ಜರಿತರಾಗಿ ಒಂದು ನೀವು ಋಣ ಯೋಗದಲ್ಲಿ ಇರ್ತೀರ, ಧನ ಯೋಗಕ್ಕೆ ಬರೋದಿಲ್ಲ. ಹಾಗಾಗಿ ಆ ಧನ ಯೋಗಗಳು ಪ್ರಾಪ್ತಿಯಾಗಬೇಕಾದ್ರೆ ಇಂಥ ಒಂದು ಭಕ್ತಿ ಮಾರ್ಗನೋ, ದಾನ ಧರ್ಮದ ಮಾರ್ಗನೋ, ಅಥವಾ ಹಿರಿಯರ ಗೌರವದ ಮಾರ್ಗನೋ ಮಾಡುವಂಥದ್ದು. ಇನ್ನು ಯಾರಿಗೆ ದಾನ ಧರ್ಮದ ಮಾರ್ಗದಲ್ಲಿ ಆಸಕ್ತಿ ಇದ್ದರೆ ಅಂಥವರು ಈ ಯಾವುದೇ ರೀತಿಯ ಈ ಧಾನ್ಯಗಳನ್ನು ಅಥವಾ ಈ ನವಗ್ರಹಗಳ ಒಂದು ಧಾನ್ಯಗಳನ್ನು ಈ ಆರ್ಥಿಕವಾಗಿ ಹಿಂದುಳಿದವರಿಗೆ, ಬಡಬಗ್ಗರಿಗೆ, ಆಶ್ರಮಗಳಿಗೆ, ಸೇವಾ ಸಂಸ್ಥೆಗಳಿಗೆ ದಾನ ಕೊಡ್ಬೋದು. ಅಥವಾ ಹೆಚ್ಚಾಗಿ ಸ್ತ್ರೀಯರೇ ಇರುವಂಥ ಸ್ತ್ರೀ ನಿಕೇತನಗಳಿಗೆ ಈ ನಿಮ್ಮವಾದ ವಿಶೇಷವಾದ ಕೊಡುಗೆಗಳನ್ನು, ಅಲ್ಲಿಗೆ ಉಪಕರಣಗಳನ್ನು, ಪೀಠೋಪಕರಣಗಳನ್ನು ಅಥವಾ ಫರ್ನಿಚರ್ಗಳನ್ನು ನೀವು ದಾನವಾಗಿ ಕೊಡ್ಬೋದಾಗಿದೆ. ಇವೆಲ್ಲವೂ ಅನೇಕ ರೀತಿಯ ನಿಮಗೆ ಈ ಶುಕ್ರನ ಅನುಗ್ರಹಕ್ಕಾಗಿ ಅಥವಾ ಹಣಕಾಸಿನ ನಿರ್ವಹಣೆಗಾಗಿ ನೀವು ಮಾಡುವಂಥ ಅನೇಕ ಸಣ್ಣಪಟ್ಟ ಉಪಾಯಗಳನ್ನು ಹೇಳಿದ್ದೇನೆ. ಈಗ ಈ ಒಂದು ವಾಹಿನಿಯಲ್ಲಿ 12 ರಾಶಿಗಳಿಗೆ 2025ನಲ್ಲಿ ಹೇಳಿದಂಥ ಆರ್ಥಿಕವಾದ ಪರಿಸ್ಥಿತಿ ಬಗ್ಗೆ ಆ ಮುನ್ನೆಚ್ಚರಿಕೆ ಹೆಜ್ಜೆಗಳನ್ನು ಗಮನಿಸಿಕೊಳ್ಳಿ. ಯಾರೂ ಆರ್ಥಿಕವಾದ ಪರಿಸ್ಥಿತಿಗಳಿಂದ ನೀವು ಚಿಂತಿತರಾಗಬೇಕಲ್ಲ. ನಿಮ್ಮ ವೃತ್ತಿ, ಉದ್ಯೋಗ, ವ್ಯಾಪಾರ, ಶಿಕ್ಷಣ ಅದು ಯಾವುದಿದೆ ಅಂತಹ ಚಟುವಟಿಕೆಯಲ್ಲಿ ಶ್ರದ್ಧೆಯಿಂದ, ನಿಷ್ಠೆಯಿಂದ ಪಾಲ್ಗೊಳ್ಬೇಕು. ಜೊತೆಗೆ ನಿಮ್ಮ ಇಷ್ಟದೇವತೆ, ಕುಲದೇವತೆ, ಗ್ರಾಮದೇವತೆ ಜೊತೆಗೆ ನವಗ್ರಹದ ದೇವತೆಗಳದ್ದು ಅಥವಾ ತಾಯಿ ಮಹಾಲಕ್ಷ್ಮಿಯದು, ಕುಬೇರರಿಗೆ ಸಂಬಂಧಪಟ್ಟದ್ದು, ಶುಕ್ರಗ್ರಹಕ್ಕೆ ಸಂಬಂಧಪಟ್ಟ ಯಾವುದೇ ರೀತಿಯ ಸ್ತುತಿ ಶ್ಲೋಕಗಳನ್ನು ಅನುಸರಣೆ ಮಾಡ್ತಾ ಬನ್ನಿ. ತಮಗೆಲ್ಲರಿಗೂ 2025 ವರ್ಷದಲ್ಲಿ ಆಯುರಾರೋಗ್ಯ, ಐಶ್ವರ್ಯ, ಜಯಲಾಭ, ಸುಖ, ಶಾಂತಿಗಳು ನೆಮ್ಮದಿಯಾಗಲಿ. ಈ ವಾಹಿನಿಯ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ಸಿಗ್ತಾ ಇರಲಿ. ಸರ್ವೇಷಾಂ ಸನ್ಮಂಗಳಾನಿ ಭವಂತು.